ಒಂಚೂರು ಬಿಡಬಲ್ಲಣ್ಣ ಬಿಡಬಲ್ಲೆ ಗಂತಿಗವಲ್ಲಣ್ಣ ಗಂತಿಗವಲ್ಲಣ್ಣ ಅಲ 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 ಕುಡಿಯರು ಕುಡಿಯರು. ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ನಮ್ಮ ತುಳುನಾಡಿಗೆ, ನಮ್ಮ ತುಳುವರಿಗೆ ಬಹಳ ಖುಷಿ ತರುವಂತಹ, ಹೆಮ್ಮೆ ತರುವಂತಹ ಸುದ್ದಿ. ಯಾಕಂದ್ರೆ ನಮ್ಮ ತುಳುನಾಡಿನ ಕರಾವಳಿ ಭಾಗದ ಜನರ ಕೆಚ್ಚೆದೆಯ ಪ್ರಾಮಾಣಿಕ ಹೋರಾಟ ಏನಿದೆ ಅದಕ್ಕೆ ತಕ್ಕ ಫಲ ಸಿಕ್ಕಿದೆ. ನಮ್ಮ ತುಳುನಾಡಿನ ಮಣ್ಣಿನ ಸತ್ವ, ನಮ್ಮ ತುಳುನಾಡಿನ ಜಾನಪದ ಕ್ರೀಡೆ ಕಂಬಳ. ಈ ಕಂಬಳಕ್ಕೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು. ದಶಕಗಳ ಹೋರಾಟ ಇದರ ಹಿಂದೆ ಇದೆ. ಅದೆಷ್ಟೋ ಜನರು ಪ್ರಾಮಾಣಿಕವಾಗಿರುವಂತಹ ಸಂಘಟನೆಯನ್ನ ಸಂಘಟಿತರಾಗಿ ಮಾಡಿ ಈ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಅಂತ ಬಂದಾಗ ಬಹಳಷ್ಟು ನಮ್ಮ ತುಳುನಾಡಿನ ಜನರು, ಕರಾವಳಿ ಭಾಗದ ಜನರು, ಅನೇಕ ಗಣ್ಯ ವ್ಯಕ್ತಿಗಳು ಇದರ ಹಿಂದೆ ಬಹಳಷ್ಟು ಹೋರಾಟವನ್ನ ಮಾಡಿದ್ದಾರೆ, ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇವೆಲ್ಲದರ ಜೊತೆಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಹೇಗೆ ನೀಡಿದೆ, ಯಾಕೆ ನೀಡಿದೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಬಹಳಷ್ಟು ವಿಚಾರಗಳು ನಮ್ಮ ಮುಂದೆ ಬರುತ್ತೆ. ಈ ಹಿಂದೆ ಪ್ರಾಣಿ ದಯಾ ಸಂಘ ಕೋರ್ಟ್ನ ಮೆಟ್ಟಿಲೇರಿತ್ತು. ಇದರಿಂದ ಪ್ರಾಣಿ ಹಿಂಸೆ ಆಗುತ್ತೆ, ಪ್ರಾಣಿಗಳಿಗೆ ಇಲ್ಲಿ ದಯಾನೀಯವಾಗಿ ವರ್ತನೆ ಮಾಡಲಾಗುತ್ತೆ, ಇಲ್ಲಿ ರಕ್ತ ದೋಕುಳಿ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ. ಆದರೆ ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ತುಳುವರಿಗೆ ನಮ್ಮ ಕಂಬಳ ದಿನನಿತ್ಯ ತೂಪನಕಲು ಅಂಚೊಪ್ಪನಾಗ ಕಂಬಳಡು ಒವೇ ರೀತಿಯ ಇಂಚಿನ ಪ್ರಾಣಿ ಹಿಂಸೆ ಆಪುಜಿ ಪಂದು ನಮಗೆ ಗೊತ್ತಿತ್ತನಲ್ಲ. ಪ್ರಾಣಿ ದಯಾ ಸಂಘ ಪೋಯಿನಂಚಿನ ವಿಚಾರ ಆಯ್ತಾ, ವಿಚಾರ ಇತ್ತ ಸುಪ್ರೀಂ ಕೋರ್ಟ್ ಕಂಬಳ ನನ್ನ ಮನ್ಪೋಲಿ ಒವೇ ರೀತಿಯ ಅಡಚಿನ ಎಜ್ಜಿ ಪನ್ಪುನಂಚಿನ ಗ್ರೀನ್ ಸಿಗ್ನಲ್ ಕೊಡ್ತುಂಡು. ಐಕಬೋಡದಿಂತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಂಬುಲ ನನ್ನ ದುಂಬುಲ ಯಾರನ್ನ ನಿತಿನ್ ಸಾಲಿಯಾ ಒಂಚೂರು ಬಿಡಬಲ್ಲಣ್ಣ ಬಿಡಬಲ್ಲೆ ಗಂತಿಗವಲ್ಲಣ್ಣ ಗಂತಿಗವಲ್ಲಣ್ಣ ಅಲ 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 ಕುಡಿಯರು ಕುಡಿಯರು. ಎಲ್ಲಿ ತನಕ ಅಂತ ಬಂದಾಗ ಈ ಕಂಬಳ ಅನ್ನುವಂಥದ್ದು ಕೇವಲ ಜಾನಪದ ಕ್ರೀಡೆ ಅಲ್ಲ, ಇದು ಕೃಷಿ ಬದುಕಿನ ಒಂದು ಅವಿಭಾಜ್ಯ ಅಂಗವೂ ಕೂಡ ಹೌದು. ಹಾಗಾಗಿ ಕಂಬಳ ಅಂತ ಬಂದಾಗ ನಾವು ಇದನ್ನು ಆರಾಧಿಸಿಕೊಂಡು ಬಂದವರು ನಾವೆಲ್ಲರೂ ಕೂಡ ಕರಾವಳಿ ಭಾಗದ ತುಳುವರು. ಅಷ್ಟಕ್ಕೂ ಕೂಡ ಈ ಪ್ರಾಣಿ ದಯಾ ಸಂಘ ಎತ್ತಿದಂತಹ ಈ ತಗಾದೆ ಏನು, ಸುಪ್ರೀಂ ಕೋರ್ಟ್ ಯಾವ ಆಧಾರದ ಮೇಲೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಏನೆಲ್ಲ ಆಯಿತು, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ತದನಂತರ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನ, ಗಣ್ಯ ವ್ಯಕ್ತಿಗಳನ್ನ ನಾನು ಸ್ವಾಗತವನ್ನ ಮಾಡ್ತೇನೆ. ಅಷ್ಟಕ್ಕೂ ಕೂಡ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕಂಬಳ ಕ್ರೀಡೆಗೆ ಅನುಮತಿ ನೀಡುವ ಕಾನೂನಿಗೆ ಸುಪ್ರೀಂ ಕೋರ್ಟ್ ಅಸ್ತು. ಹರ್ಷ ವ್ಯಕ್ತಪಡಿಸಿದ ತುಳುನಾಡಿನ ಕಂಬಳ ಆಯೋಜಕರು, ಕಂಬಳ ಪ್ರಿಯರು. ತುಳುನಾಡಿನ ಜನಪದ ಕ್ರೀಡೆ ಕಂಬಳ ಮಹಾರಾಷ್ಟ್ರದ ಎತ್ತಿನ ಗಾಡಿ ಓಟ ಸ್ಪರ್ಧೆ ಮತ್ತು ಗೂಳಿಯನ್ನ ಪಳಗಿಸುವ ತಮಿಳುನಾಡಿನ ಜಲ್ಲಿಕಟ್ಟು ಕ್ರೀಡೆಗಳಿಗೆ ಅನುಮತಿಸುವ ಕಾನೂನುಗಳನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಕಂಬಳ, ಎತ್ತಿನ ಗಾಡಿ ಓಟ, ಜಲ್ಲಿಕಟ್ಟು ಕ್ರೀಡೆಗಳಿಗೆ ಅನುಮತಿ ನೀಡುವ ಕಾನೂನುಗಳ ಸಾಂವಿಧಾನಿಕ ಮಾನ್ಯತೆ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಗಳನ್ನು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಕೆಎಂ ಜೋಸೆಫ್ ನೇತೃತ್ವದ ನ್ಯಾಯಮೂರ್ತಿ ಅಜಯ್ ರಸ್ತೋಗಿ, ಅನಿರುದ್ಧ ಬೋಸ್, ಋಷಿಕೇಶ್ ರಾಯ್ ಮತ್ತು ಸಿಟಿ ರವಿಕುಮಾರ್ ಅವರನ್ನ ಒಳಗೊಂಡ ಸಂವಿಧಾನ ಪೀಠ ವಜಾಗೊಳಿಸಿದೆ. ಕಂಬಳ ಕ್ರೀಡೆಯನ್ನ ನಿರಾತಂಕವಾಗಿ ನಡೆಸಲು ಅನುಕೂಲವಾಗುವಂತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಚಾರಿತ್ರಿಕ ಅಂತ ಕಂಬಳ ಪ್ರಿಯರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಂಬಳ ಕೋಣಗಳಿಗೆ ಹೊಡೆದು ಹಿಂಸೆ ನೀಡಲಾಗುತ್ತೆ ಎಂಬ ಆರೋಪ. ಕಂಬಳ ಕ್ರೀಡೆಗೆ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ನೀಡಿದ್ದು ಹೇಗೆ ಗೊತ್ತಾ? ಕಂಬಳ ಕ್ರೀಡೆಯಲ್ಲಿ ಕೋಣಗಳಿಗೆ ಹೊಡೆದು ಹಿಂಸೆ ನೀಡಲಾಗುತ್ತೆ ಅಂತ ಆರೋಪಿಸಿ ಪ್ರಾಣಿದಯ ಸಂಘಟನೆಗಳು 2014ರಿಂದೀಚೆಗೆ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಸಲ್ಲಿಸುವ ಮೂಲಕ ಅಡ್ಡಿಪಡಿಸಿದ್ದವು. 2016ರಲ್ಲಿ ಕಂಬಳ ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಕಂಬಳ ಆಯೋಜಕರು ಮತ್ತು ಕಂಬಳ ಪ್ರಿಯರು ಕಾನೂನಾತ್ಮಕವಾಗಿ ಹೋರಾಟ ನಡೆಸಿದ್ರು. ಪ್ರಾಣಿದಯ ಸಂಘಟನೆಗಳ ತಗಾದೆಯಿಂದಾಗಿ ಕೋಣಗಳನ್ನು ಓಡಿಸುವ ಬಾರುಗೋಲನ್ನ ಪುನರ್ ವಿನ್ಯಾಸಗೊಳಿಸುವ ಕಾರ್ಯ ಕೂಡ ನಡೆದಿತ್ತು. ಇದೀಗ ಸುಪ್ರೀಂ ಕೋರ್ಟ್ ಕಂಬಳ, ಎತ್ತಿನ ಗಾಡಿ ಓಟ, ಜಲ್ಲಿಕಟ್ಟು ಸ್ಪರ್ಧೆಗಳನ್ನ ರಕ್ತ ದೋಕುಳಿಯ ಕ್ರೀಡೆ ಅಂತ ಪರಿಗಣಿಸಲಾಗದು. ಇಲ್ಲಿ ಯಾರು ಯಾವುದೇ ಪ್ರಾಣಿಗಳ ಮೇಲೆ ಯಾವುದೇ ಶಸ್ತ್ರಗಳನ್ನ ಪ್ರಯೋಗಿಸುವುದಿಲ್ಲ ಅಂತ ಹೇಳಿದ್ದು ಕಂಬಳ ಕ್ರೀಡೆಗೆ ಹಸಿರು ನಿಶಾನೆ ನೀಡಿದೆ. ಸುಪ್ರೀಂ ಕೋರ್ಟ್ ಕಂಬಳ ಪರವಾಗಿ ತೀರ್ಪು ನೀಡುವ ಮೂಲಕ ಸುದೀರ್ಘ 12 ವರ್ಷಗಳ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಂತಾಗಿದೆ. ತುಳುನಾಡಿಗರ ಕೆಚ್ಚೆದೆಯ ಹೋರಾಟಕ್ಕೆ ಕೊನೆಗೂ ಸಿಕ್ಕಿದ ಜಯ. ಇನ್ನು ಸಾಂಪ್ರದಾಯಿಕ ಕಂಬಳ ಸಮಿತಿ ಉಡುಪಿ ಜಿಲ್ಲೆಯಿಂದ ಕಂಬಳಕ್ಕಿದ್ದ ನಿಷೇಧದ ತೂಗುಗತ್ತಿ ಮಹತ್ವದ ತೀರ್ಪಿನ ಬಗ್ಗೆ ಸಂತಸ ವ್ಯಕ್ತವಾಗಿದೆ. ಐತಿಹಾಸಿಕ ಜಾನಪದ ಕ್ರೀಡೆ ಕಂಬಳದ ಪರವಾಗಿ ತೀರ್ಪು ನೀಡಿದ ಸುಪ್ರೀಂ ಕೋರ್ಟ್ ಕಂಬಳಕ್ಕಿದ್ದ ನಿಷೇಧದ ತೂಗುಗತ್ತಿ ನಿನ್ನೆಯ ಮಹತ್ವದ ತೀರ್ಪಿನ ಮೂಲಕ ನಿವಾರಣೆಯಾಗಿದೆ.
ತುಳುನಾಡಿನ ಜನತೆಯ ಕೆಚ್ಚೆದೆಯ ಹೋರಾಟಕ್ಕೆ ಮಾನ್ಯ ಸುಪ್ರೀಂ ಕೋರ್ಟ್ ಮೂಲಕ ನ್ಯಾಯ ದೊರಕಿದೆ. ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳ ಸಮಿತಿಯೂ ಕೂಡ ಕೈಜೋಡಿಸಿದ್ದು ಹಾಗೂ ಇದಕ್ಕೆ ಸಹಕರಿಸಿದ ಕರ್ನಾಟಕ ಸರ್ಕಾರಕ್ಕೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ, ಜಿಲ್ಲಾ ಕಂಬಳ ಸಮಿತಿಗೆ, ಎಲ್ಲ ಕಂಬಳ ಆಯೋಜಕರುಗಳಿಗೆ, ಕಂಬಳದ ಕೋಣಗಳ ಮಾಲೀಕರಿಗೆ, ಕಂಬಳದ ಉಳಿವಿಗಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಧನ್ಯವಾದಗಳನ್ನು ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ ತಿಳಿಸಿದ್ದಾರೆ. ಇನ್ನೇನು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ತಮಿಳುನಾಡಿನಲ್ಲಿ ಇರತಕ್ಕಂಥ ಜಲ್ಲಿಕಟ್ಟು ನಿಷೇಧವನ್ನು ತೆರವುಗೊಳಿಸಿದೆ. ಖಂಡಿತವಾಗಿಯೂ ಇದು ಇಡೀ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಭಾವನೆಗೆ ಸಿಕ್ಕಂಥ ಗೆಲುವು. ಯಾಕಂದರೆ ನಮ್ಮ ಒಂದು ಕರಾವಳಿ ಭಾಗದಲ್ಲಿ ಕಂಬಳ ಅಂತ ಹೇಳಿದರೆ ಕೇವಲ ಜನಪದ ಕ್ರೀಡೆ ಅಲ್ಲ, ಇದೊಂದು ಧಾರ್ಮಿಕ ಭಾವನೆ. ನೀವು ದಕ್ಷಿಣ ಕನ್ನಡಕ್ಕೆ ಹೋದರೆ ಜೋಡುಕೆರೆ ಕಂಬಳ ಇರ್ತದೆ. ಉಡುಪಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಸಾಂಪ್ರದಾಯಿಕ ಕಂಬಳ ಇದೆ. ಇವತ್ತು ಏನಾದರೂ ನಿಷೇಧ ಆದೇಶ ಸಿಕ್ಕಿದರೆ ಅದಕ್ಕೂ ಸಾಂಪ್ರದಾಯಿಕಬದ್ಧವಾಗಿ ಕಂಬಳ ನಡೀತಾ ಇದೆ. ಇದೊಂದು ಧಾರ್ಮಿಕ ಭಾವನೆ ಅನ್ನುವ ದೃಷ್ಟಿಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ನಿಷೇಧವನ್ನು ಇವತ್ತು ತೆರವುಗೊಳಿಸಿದೆ. ನಾವು ಕೂಡ ಕಂಬಳ ಸಮಿತಿಯವರು ಈ ಒಂದು ನಿಷೇಧಕ್ಕೆ ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡುವಾಗ ಪಾಲನೆ ಮಾಡಬೇಕಾಗ್ತದೆ. ಏನು ನ್ಯಾಯಾಲಯ ಆದೇಶ ಇದೆ ಅದರ ಪ್ರಕಾರವಾಗಿ ಮುಂದಿನ ದಿನಗಳಲ್ಲಿ ಕಂಬಳವನ್ನು ನಡೆಸುವರೆ ನಾವೆಲ್ಲ ಆಯೋಜಕರಿಗೆ ಕೂಡ ನಾವು ಜಿಲ್ಲೆಯ ಒಂದು ಸಮಿತಿಯ ವತಿಯಿಂದ ನಾವು ಮುಂದಿನ ದಿನಗಳಲ್ಲಿ ಒಂದು ಸಭೆಯನ್ನು ಕರೆದು ವಿಶೇಷವಾಗಿ ತಿಳುವಳಿಕೆ ತಿಳಿಸಿದ್ದೇವೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತುಂಬ ಹರ್ಷವನ್ನು ವ್ಯಕ್ತಪಡಿಸಬೇಕು ಹಾಗೂ ಕೆಲವರಿಗೆ ಧನ್ಯವಾದ ನೀಡಬೇಕು. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ಇದರಲ್ಲಿ ಪಕ್ಷ ಭೇದ ಮರೆತು ಕಂಬಳಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಹಿಂದೆ ಕೂಡ ಕಂಬಳ ನಿಷೇಧ ಆದಂಥ ಸಂದರ್ಭದಲ್ಲಿ ಎಲ್ಲ ಸಂಘ ಸಂಸ್ಥೆಯವರು ವಿಶೇಷವಾಗಿ ಕೋಣದ ಮಾಲೀಕರು ಇವತ್ತು ಕೋಣಗಳನ್ನು ಹಿಡಿದುಕೊಂಡು ಬಂದು ಇವತ್ತು ಅನೇಕ ಬಾರಿ ಸ್ಟ್ರೈಕನ್ನು ಮಾಡಿ ಹೋರಾಟಗಳನ್ನು ಮಾಡಿದ್ದಾರೆ. ಇವತ್ತು ಅನಂತ ಧನ್ಯವಾದಗಳನ್ನು ಸಲ್ಲಿಸಬೇಕು, ನಾವು ಎಲ್ಲರಿಗೂ ಕೂಡ ಸಲ್ಲಿಸಬೇಕು. ಇದು ನಮ್ಮ ಕರಾವಳಿ ಭಾಗದ ತುಳುವರ ಒಂದು 12 ವರ್ಷಗಳ ದಶಕಗಳ ಒಂದು ಹೋರಾಟ ಏನಿದೆ, ಪ್ರಾಮಾಣಿಕವಾಗಿರುವಂತಹ ಹೋರಾಟಕ್ಕೆ ಸಂದವ ಜಯ ಆಗಿರುವಂತದ್ದು. ಜೊತೆಗೆ ಇವೆಲ್ಲದರ ಜೊತೆಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡುತ್ತೆ. ಮಹಾರಾಷ್ಟ್ರದ ಎತ್ತಿನ ಗಾಡಿ ಓಟದ ಸ್ಪರ್ಧೆ ಜೊತೆಗೆ ತಮಿಳುನಾಡಿನ ಜಲ್ಲಿಕಟ್ಟು ಸ್ಪರ್ಧೆ ಏನಿದೆ ಇದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಇದರಲ್ಲಿ ಯಾವುದೇ ರೀತಿಯ ರಕ್ತದೊಕ್ಕುಳಿ ಆಗಲ್ಲ ಅನ್ನುವಂಥದ್ದು. ಜೊತೆಗೆ ಕಂಬಳ ಅನ್ನುವಂಥದ್ದು ಕಂಬಳ ಪ್ರೇಮಿಗಳಿಗೆ ಗೊತ್ತಿದೆ, ಕಂಬಳ ಅಭಿಮಾನಿಗಳಿಗೆ ಗೊತ್ತಿದೆ ಯಾವ ರೀತಿ ಕಂಬಳದಲ್ಲಿ ಕೋಣಗಳನ್ನು ಸಾಕಲಾಗುತ್ತೆ, ಜೊತೆಗೆ ಅದನ್ನು ಬೆಳೆಸಲಾಗುತ್ತೆ ಅನ್ನುವಂಥದ್ದಾದ್ರೆ ಯಾರ್ಯಾರೋ ಏನೇನೋ ಪ್ರಶ್ನೆಯನ್ನ ಮಾಡ್ತಾರೆ. ಜೊತೆಗೆ ಈ ಹಿಂದೆ ಪ್ರಾಣಿ ದಯಾ ಸಂಘ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಗಳು ಎಷ್ಟು ಪುಟಗಳ ಅರ್ಜಿಗಳನ್ನು ಸಲ್ಲಿಸಿತ್ತು, ತದನಂತರ ಅಲ್ಲಿ ಏನಾಗಿತ್ತು ಎಲ್ಲ ವಿಷಯದ ಬಗ್ಗೆ ಮಾತಾಡ್ತೀನಿ. ಅಷ್ಟಕ್ಕೂ ಕೂಡ ಈ ಒಂದು ವಿಚಾರವನ್ನ ನಮ್ಮ ತುಳುನಾಡಿನ ಜನತೆ, ನಮ್ಮ ಕರಾವಳಿ ಭಾಗದ ಜನರ ಜೊತೆ ಹಂಚಿಕೊಳ್ಬೇಕು. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ನಮ್ಮ ಜೊತೆ ಈ ನಮ್ಮ ಸುಸಂದರ್ಭಕ್ಕೆ, ಈ ನಮ್ಮ ಸಂಭ್ರಮಕ್ಕೆ, ಈ ನಮ್ಮ ಹರ್ಷಕ್ಕೆ ಕಾರಣರಾಗಿರುವಂತಹ ಅತಿಥಿಗಳು, ಗಣ್ಯ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಇಬ್ಬರನ್ನು ಕೂಡ ಅತ್ಯಂತ ಗೌರವದಿಂದ ಆತ್ಮೀಯವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಇಬ್ರು ಕೂಡ ನಮ್ಮ ಕರಾವಳಿ ಭಾಗದಲ್ಲಿ, ನಮ್ಮ ತುಳುನಾಡಿನಲ್ಲಿ ಕಂಬಳ ಉಳಿಬೇಕು, ಬೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ತುಂಬಾ ದೊಡ್ಡದಾಗಿರುವಂತಹ ಕೊಡುಗೆಯನ್ನು ಕೊಟ್ಟಿರುವಂತಹ ಇಬ್ರು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಒಂದ್ ಕಡೆ ಹಿರಿಯರು ಈ ಕಂಬಳ ಉಳಿಬೇಕು, ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಕಂಬಳ ಅಕಾಡೆಮಿಯನ್ನ ಸ್ಥಾಪಿಸಿ ಇದರಿಂದ ಬಹಳಷ್ಟು ಕಂಬಳದ ಕೋಣಗಳನ್ನು ಓಡಿಸುವಂತಹ ಓಟಗಾರರಿರ್ಬೋದು, ತೀರ್ಪುಗಾರರಿರ್ಬೋದು, ಅಥವಾ ಕಂಬಳ ಆಯೋಜನೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಎಲ್ಲಾ ವಿಚಾರದ ಬಗ್ಗೆ ರಾತ್ರಿ ಹಗಲಿನಂದೇ ದುಡಿಯುವಂತಹ ಪ್ರಾಮಾಣಿಕವಾಗಿರುವಂತಹ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಹಿರಿಯರು, ಸಂಚಾಲಕರು, ಕಂಬಳ ಅಕಾಡೆಮಿ, ಶ್ರೀಯುತ ಗುಣಪಾಲ್ ಕಡಂಬ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ತೆ. ಜೊತೆಗೆ ಮೊದಲಿಗೆ ಅಭಿನಂದನೆಗಳು ಸರ್, ಅಭಿನಂದನೆಗಳು. ನಾವೆಲ್ಲರೂ ಕೂಡ ಸಂಭ್ರಮ ಪಡುವಂತಹ ದಿನ, ಹಾಗಾಗಿ ಅದೆಲ್ಲದಕ್ಕೂ ಕೂಡ ಕಾರಣ ತಾವು. ದಟ್ಸ್ ವೈ ಅಭಿನಂದನೆಗಳು ಸರ್. ಎಸ್ ಸರ್. ಜೊತೆಗೆ ನಮ್ಮ ಜೊತೆ ಈ ಕಂಬಳದಲ್ಲಿ ಇದು ಹಿರಿಯರ ಓಟ ಅಥವಾ ಇದು ಓಲ್ಡ್ ಫ್ಯಾಷನ್ ಅಂತ ಹೇಳುವವರು ಬಹಳಷ್ಟು ಜನರು ಇದ್ರು ಈ ಹಿಂದೆ, ಆದ್ರೆ ಈಗಿಲ್ಲ. ಇದು ಕಂಬಳ ಅನ್ನುವಂಥದ್ದು ಯುವಕರ ಓಟವೂ ಕೂಡ ಹೌದು. ಜೊತೆಗೆ ಇವೆಲ್ಲದರಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ, ತುಳುನಾಡಿನಲ್ಲಿ ಅಥವಾ ಹಳ್ಳಿಗಳಲ್ಲಿ ಆಗುತ್ತೆ ಕಂಬಳ ಅನ್ನುವಂತಹ ವಿಚಾರಗಳಿತ್ತು, ಆದ್ರೆ ಇಲ್ಲ, ನಗರಗಳಲ್ಲೂ ಕೂಡ ವಿದಿನ್ ಸಿಟಿ ಲಿಮಿಟ್ಸ್ ಅಲ್ಲೂ ಕೂಡ ಬಹಳ ಅತ್ಯದ್ಭುತವಾಗಿ ಸಂಭ್ರಮ ಸಡಗರದಿಂದ ವಿಜೃಂಭಣೆಯಿಂದ ಕಂಬಳವನ್ನ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೆ, ನಮ್ಮ ಕರಾವಳಿ ಭಾಗಕ್ಕೆ ತೋರಿಸಿದಂತಹ ಯುವ ನಾಯಕರು, ಯುವ ಸಂಘಟಕರು ನಮ್ಮ ಜೊತೆ ಇದ್ದಾರೆ. ಮಂಗಳೂರು ಕಂಬಳ ಸಮಿತಿಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮಸ್ತೆ ಸರ್, ಆತ್ಮೀಯವಾಗಿರುವಂತಹ ಸ್ವಾಗತ ಅಂಡ್ ಅಭಿನಂದನೆಗಳು ಸರ್. ಥ್ಯಾಂಕ್ ಯು. ಎಸ್ ಸರ್.
ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಗೊತ್ತಿದೆ, ಯುವ ನಾಯಕರು. ಜೊತೆಗೆ ಮಂಗಳೂರು ಕಂಬಳ ಅನ್ನುವಂಥದ್ದು ಗೋಲ್ಡ್ ಫಿನ್ ಸಿಟಿಯಲ್ಲಿ ನಡೆಯುತ್ತೆ, ಅಂದ್ರೆ ವಿದಿನ್ ಸಿಟಿ ಲಿಮಿಟ್ಸ್ ಮಂಗಳೂರಲ್ಲಿ ನಡೆಯುವಂತಹ, ನಗರದಲ್ಲಿ ನಡೆಯುವಂತಹ ಕಂಬಳ. ಇದನ್ನು ಕೂಡ ಅತ್ಯದ್ಭುತವಾಗಿ ಆಯೋಜನೆ ಮಾಡುವಂತಹ ಯುವಕರು. ಹಾಗಾಗಿ ಈ ಕಂಬಳ ಉಳಿಬೇಕು, ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರುಗಳ ಕಾಣಿಕೆ ಬಹಳಷ್ಟು ಇರುವಂಥದ್ದು. ಇವೆಲ್ಲದರ ಜೊತೆಗೆ ಬಹಳಷ್ಟು ಜನರು ಇದರ ಹಿಂದೆ ದುಡಿದಿದ್ದಾರೆ, ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರಿಗೆ ಬರ್ಲಿಕ್ಕೆ ಆಗಿಲ್ಲ ಅಂತ ಬಂದಾಗ ಇದರ ಹಿಂದೆ ದುಡಿದಿರುವಂತಹ ಪ್ರತಿಯೊಬ್ಬ ಪ್ರಾಮಾಣಿಕ ವ್ಯಕ್ತಿಗಳಿಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಾನು ನೇರವಾಗಿ ಹೋಗ್ತಾ ಇದ್ದೀನಿ, ಜೊತೆಗೆ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಭಿಪ್ರಾಯ ಅದನ್ನು ಕೂಡ ನಾನು ಸಂಗ್ರಹ ಮಾಡ್ತೀನಿ. ತಮ್ಗಳ ವಿಚಾರಧಾರೆ ಯಾವ ರೀತಿ ಇದೆ ಅನ್ನುವಂಥದ್ದು ಈ ಒಂದು ಸಂಭ್ರಮದಲ್ಲಿ. ಅದೇ ರೀತಿ ನಾನು ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇರುವಂಥದ್ದು ಗುಣಪಾಲ್ ಕಡಂಬ ಸರ್ ರಿಡನ್ ಆ್ಯಂಡ್ ಕೇರೊಂದಿಲ್ಲ ನೇರವಾದ ಸುರುಕಾದ ಕೊಡೋರ ಅಭಿನಂದನೆ ದೆಬಣ ಇಂಕ್ಲೂಡ್ ಪೆರ್ಮೆ ಪನ್ಪುಣಂಚಿನ ವಿಚಾರ ದಾದಾ ಪನ್ಪಡ್ ಸರ್ ಈ ಒಂದು ಸುಪ್ರೀಂ ಕೋರ್ಟ್ ದ ಗ್ರೀನ್ ಸಿಗ್ನಲ್ ಎಕ್ಸ್ಪೆಕ್ಟ್ ಮಲ್ಲಿತರ ಈತ್ ಬೇಕಾ ಈ ಸಂದರ್ಭ ನಿಜವಾದ ತುಳುಟ ಕನ್ನಡ. ಎಸ್ ಸರ್, ಎನಿವೇ ಸರ್, ನಿಜವಾಗಿ ನಮಗೆ ಈ ಕಂಬಳ ಈ ನಿಷೇಧದ ಪಟ್ಟಿಯಲ್ಲಿ ಇರಲಿಲ್ಲ. ಜಲ್ಲಿಕಟ್ಟು ಮತ್ತು ಎತ್ತಿನಗಂಡಿ ಬರುವಾಗ ಮಾಧ್ಯಮದಲ್ಲಿ ಒಂದು ಮಾಧ್ಯಮ ಪತ್ರಿಕೆಯಲ್ಲಿ ಕಂಬಳ ಕುತ್ತ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿದ್ರು. ಅಷ್ಟುವರೆಗೆ ಕಂಬಳ ಇರಲಿಲ್ಲ ಅಲ್ಲಿ. ಓಕೆ. ಆಗ ಪ್ರಾಣಿದಯ ಸಂಘದವರು ಇದರ ಬಗ್ಗೆ ಸ್ವಲ್ಪ ಅವರನ್ನು ಎಬ್ಬಿಸಿ ಹಾಕಿದರು ಎಚ್ಚರ. ಮುಖ್ಯವಾಗಿ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಪ್ರಾಣಿದಯ ಸಂಘದವರು ಇದನ್ನು ಆಕ್ಷೇಪ ಮಾಡಲಿಕ್ಕೆ ಎನಿಮಲ್ ಕ್ರೂಯಲ್ ಆ್ಯಕ್ಟ್ 1960 ಇದರಲ್ಲಿ ಒಂದು ಕಡೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಏನು ಅಂತ ಕೇಳಿದರೆ ದ ಅನಾಟಮಿ ಆಫ್ ದ ಬಫೆಲೋ ಇಸ್ ನಾಟ್ ಮೆಂಟ್ ಫಾರ್ ರೇಸ್. ಪ್ರಾಣಿ ಕೋಣಗಳ ದೈಹಿಕ ರಚನೆ ಊಟಕ್ಕೆ ಪೂರಕವಾಗಿಲ್ಲ ಒಂದೇ ಒಂದು ವಾದವನ್ನು ಇಟ್ಕೊಂಡು ಓಕೆ ಅದನ್ನು ಹೆದರಿಸಿ ಹಿಂಸಿಸಿ ಅದನ್ನು ಓಡಿಸಲಾಗ್ತದೆ ಅನ್ನುವಂಥ ವಾದವನ್ನು ಹಿಡ್ಕೊಂಡು ಕಂಬಳವನ್ನು ನಿಷೇಧಿಸಬೇಕು ಅಂತ ಭಾಳಷ್ಟು ಪ್ರಯತ್ನ ಮಾಡಿದರು. ನಾವಿಲ್ಲಿ ಆ ಸಂದರ್ಭದಲ್ಲಿ ಬ್ರಿಜೇಶ್ ಚೌಟ್ರನ್ನು ಯಾಕೆ ನೆನಪಿಸಿದೆ ಅಂದರೆ ಒಂದು ದೊಡ್ಡ ಹೋರಾಟ ನಡೆದಾಗ ಮಂಗಳೂರಿನಲ್ಲಿ ಇದರ ಬಗ್ಗೆ ಪ್ರತಿಭಟನೆ ನಡೆಯಿತು. ಸಾಧಾರಣ ಒಂದು 25,000ಕ್ಕೂ ಹೆಚ್ಚು ಜನ ಇದರಲ್ಲಿ ಪಾಲ್ಗೊಂಡು 185 ಜೊತೆ ಹೆಚ್ಚು ಕೋಣಗಳು ಭಾಗವಹಿಸುವಾಗ ಆ ದಿನಗಳಲ್ಲಿ ನಮ್ಮ ಭಾಸ್ಕರ್ ಕೋಟ್ಯಾನವರು ಅಧ್ಯಕ್ಷರಾಗಿದ್ದರು. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಮೆರವಣಿಗೆ ನಡೆಯುವಾಗ ಮಂಗಳೂರಿನಲ್ಲಿ ವಿದ್ಯಾರ್ಥಿಗಳನ್ನು ಸಂಘಟಿಸಿಕೊಂಡು ಯುವಕರನ್ನು ಸಂಘಟಿಸಿಕೊಂಡು ಈ ಒಂದು ಪ್ರೊಸೆಷನ್ ಏನಿದೆ ಪ್ರತಿಭಟನೆ ಶಾಂತಯುತವಾದಂಥ ಪ್ರತಿಭಟನೆ. ಕೋಣಗಳು ಸಹಿತ ಕೋಣಗಳ ಹತ್ರ ಬೆತ್ತ ಇರಲಿಲ್ಲ, ಪೊಲೀಸ್ನವ್ರ ಹತ್ರ ಮಾತ್ರ ಬೆತ್ತ ಇತ್ತು. ಜನಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಂಡ್ರು. ನಾನು ಇವತ್ತು ನೆನಪಿಸ್ತೇನೆ, ನನಗೆ ಏನು ಬರ್ತದೆ, ಮೆರವಣಿಗೆಯಲ್ಲಿ ಐವಂಡಿ ಸೋಜ ಅವರು ಕೂಡ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ರು. ಬ್ರಿಜೇಶ್ ಚೌಟ ಅವರು ಯುವಕರಾಗಿದ್ದುಕೊಂಡು ಯುವಕ ತಂಡವನ್ನು ಇಡೀ ಮಂಗಳೂರಿನ ಯುವಕರನ್ನು ಕಾಲೇಜು ಟೀಮನ್ನೆಲ್ಲ ಅದರಲ್ಲಿ ಭಾಗವಹಿಸುವ ಹಾಗೆ ಮಾಡಿ ಎಲ್ಲಿವರೆಗೆ ಅದು ಯಶಸ್ಸಾಯಿತು ಅಂತ ಕೇಳಿದರೆ ಪತ್ರಿಕೆಯವರು ಬರೆದರು. ಈ ಕಂಬಳದಲ್ಲಿ ಇರುವವರ ಕಂಬಳದ ಜನರ ಒಗ್ಗಟ್ಟು ನೇತ್ರಾವತಿ ನದಿ ತಿರುವಿನವರಲ್ಲಿ ಇರ್ತಾ ಇದ್ದಿದ್ರೆ ಪ್ರಾಯಶಃ ಈ ನೇತ್ರಾವತಿ ನದಿ ತಿರುವು ಯಶಸ್ವಿ ಆಗ್ತಾ ಇತ್ತು. ಇಡೀ ಜಗತ್ತಿಗೆ ಕಂಬಳದ ಒಂದು ಒಗ್ಗಟ್ಟು ಸಿಕ್ಕಿತು. ಆಮೇಲೆ ಮೂಡುಬಿದಿರೆಯಲ್ಲಿ ಅಭಯಚಂದ್ರ ಜೈನರವರ ನೇತೃತ್ವದಲ್ಲಿ ಕೂಡ ಇಂಥದೇ ಒಂದು ಪ್ರೊಸೆಷನ್ ನಡೆಯಿತು. ನಾವು ಸಾಧ್ಯವಾದಷ್ಟು ಎಲ್ಲ ಪ್ರಯತ್ನ ಮಾಡಿದ್ದೇವೆ. ಯಾಕಂತ ಕೇಳಿದರೆ ನಾವು 89ನೇ ಇಸ್ವಿಯಲ್ಲಿ ಜಿಲ್ಲಾ ಕಂಬಳ ಸಮಿತಿಯನ್ನು ರಚನೆ ಮಾಡಿದ್ವಿ. ಈ ಉದ್ದೇಶಕ್ಕೋಸ್ಕರ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವಸಂತಮಲ್ನಲ್ಲಿ ಪೂಜ್ಯ ಕಾಮಂದರ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಆಯಿತು. 22 ವರ್ಷಗಳ ಕಾಲ ಅದರ ಸ್ಥಾಪಕ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿ ಕಂಬಳಕ್ಕೆ ಒಂದು ಅಚ್ಚುಕಟ್ಟುತನ, ಕಂಬಳದಲ್ಲಿ ಒಂದು ಶಿಸ್ತಿರಬೇಕು, ನಿಯಮ ಇರಬೇಕು ಅಂತ ನಾವೇ ಮಾಡಿಕೊಂಡದ್ದು, ಬೇರೆ ಯಾರು ಅಲ್ಲ. ಎರಡು ಕಡೆಯಲ್ಲಿ ಸರ್ಕಾರಿ ಜಾಗ ಇದ್ರಿಂದ ಮೂಡುಬಿದ್ರೆ ಮತ್ತು ಮೀಯಾರ್ನಲ್ಲಿ ಯಾರು ಶಾಸಕರಾಗಿರ್ತಾರೋ ಅವರು ಅಧ್ಯಕ್ಷರಾಗಿರ್ತಾರೆ ಅಂತ ನಿಯಮವನ್ನು ಕೂಡ ಮಾಡಿಕೊಂಡೆವು. ಇದರ ಮಧ್ಯೆ ಈ ಎಲ್ಲ ಹೋರಾಟ ಆಗುವಾಗ ನಾವು ಇವತ್ತು ಅಭಿನಂದಿಸಬೇಕು ಯಾರನ್ನು ಅಂತ ಕೇಳಿದರೆ, ಒಂದು ಕಡೆಯಲ್ಲಿ ನಮ್ಮ ಜಿಲ್ಲೆಯ ಉಭಯ ಜಿಲ್ಲೆಗಳ ಮತ್ತು ಸರ್ಕಾರದ ಯಾರು ಜನಪ್ರತಿನಿಧಿಗಳಾಗಿದ್ದರು ಆ ದಿನಗಳಲ್ಲಿ ನಮಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ 4 ಜನ ಮಂತ್ರಿಗಳಿದ್ದರು. ಅಮರ್ನಾಥ್ ನಮ್ಮ ರಮಾನಾಥ್ ರೈ ಅವರು, ಯುಟಿ ಖಾದರ್ ಅವರು, ಅಭಯಚಂದ್ರ ಜೈನ್ ಅವರು, ವಿನಯ್ ಕುಮಾರ್ ಸರ್ಕೆ ಅವರು ರಾಜ್ಯದಲ್ಲಿ. ಕೇಂದ್ರದಲ್ಲಿ ಸದಾನಂದ ಗೌಡರು, ಅನಂತಕುಮಾರ್ ಇವರೆಲ್ಲ ಮಂತ್ರಿಗಳಾಗಿದ್ದರು ಆ ದಿನಗಳಲ್ಲಿ. ಕೇಂದ್ರ ಸರ್ಕಾರದಿಂದಲೂ ಸಹ ಸಿಕ್ಕಿತು, ರಾಜ್ಯ ಸರ್ಕಾರದಿಂದಲೂ ಸಹ ಸಿಕ್ಕಿತು. ನಮಗೆ ಪ್ರಾರಂಭ ಆದದ್ದು ಉಳಿವೆಲ್ಲಿ ಅಂತ ಕೇಳಿದರೆ, ಆ ದಿನಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅಸೆಂಬ್ಲಿಯಲ್ಲಿ ಈ ನಾವೆಲ್ಲ ಜನಪ್ರತಿನಿಧಿಗಳು ಹೋಗಿ ಇದಕ್ಕೆ ಒಂದು ವೈಜ್ಞಾನಿಕವಾದ, ಯಾಕಂದ್ರೆ ಜಸ್ಟಿಸ್ ನಜೀರ್ ಸಾಹೇಬ್ ಅವರು ಆಗ ಹೈಕೋರ್ಟ್ ಜಡ್ಜ್ ಆಗಿದ್ದರು. ಅವರು ಈ ಪ್ರದೇಶದವರಾದ್ರಿಂದ ಕಂಬಳ ನೋಡಿದ್ದಾರೆ ಅವರು. ಹಾಗಾಗಿ
ಇವರು ಹೇಳುವಂಥದ್ದೆಲ್ಲವೂ ಸತ್ಯವ ಸುಳ್ಳು ಅನ್ನೋದಕ್ಕೆ 1 ವರ್ಷಗಳ ಅದಕ್ಕೆ ವೈಜ್ಞಾನಿಕ ಅಧ್ಯಯನ ಆಗಬೇಕು ಓಕೆ ಅಂತ 1 ವರ್ಷ ಅವಧಿ ಕೊಟ್ಟರು. ಓಕೆ ಸ್ಟೇ ಆಗದಾಗೆ. ಈ ಸಂದರ್ಭದಲ್ಲಿ ಸರ್ಕಾರ ಜನಪ್ರತಿನಿಧಿಗಳೆಲ್ಲ ಪಕ್ಷಾತೀತ ನೆಲೆಯಲ್ಲಿ ಪ್ರಯತ್ನ ಮಾಡಿದ್ರಿಂದ ಬೀದರ್ ಪಶುವೈದ್ಯಕೀಯ ವಿಶ್ವವಿದ್ಯಾನಿಲಯದ ಒಂದು ತಂಡವನ್ನು 3 ಜನರ ಅಂತಾರಾಷ್ಟ್ರೀಯ ಖ್ಯಾತಿಯ ಪಶುವೈದ್ಯಕೀಯ ತಜ್ಞರನ್ನು ಕರೆಸಿ ಫೆಬ್ರವರಿ 15ನೇ ತಾರೀಕು 15 ಫೆಬ್ರವರಿ 2015ರಲ್ಲಿ ಮಿಯಾರಿಗೆ ಅವರನ್ನು ಕರೆಸಿತು. ಅಲ್ಲಿ ಬಂದು ಅವರು ಅಧ್ಯಯನ ಮಾಡಿ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕೊಟ್ಟರು. ಜಲ್ಲಿಕಟ್ಟು ಎತ್ತಿನ ಬಂಡಿಯ ಹಾಗೆ ಇದು ಹಾರ್ಶ್ ಗೇಮ್ ಅಲ್ಲ, ಇಲ್ಲಿ ಯಾವುದೇ ಕ್ರುಯಾಲಿಟಿ ನಡೆಯುವುದಿಲ್ಲ. ದಿಸ್ ಕ್ಯಾನ್ ಬಿ ಕಂಟ್ರೋಲ್ಡ್ ಆರ್ ಮಾಡಿಫೈಡ್ ಬೈ ಎಜುಕೇಟಿಂಗ್ ದ ಪೀಪಲ್ಸ್ ಅಂತ ಹೇಳಿದರು. ಇದೆಲ್ಲ ಕೊಟ್ಟು ಸರ್ಕಾರಕ್ಕೆ ಅಕಾಡೆಮಿಯ ಬಗ್ಗೆ ಕೂಡ ಒಂದು ಬರೆದ್ರವರು. 6ನೇ ಪಾಯಿಂಟ್, ದ ಅಕಾಡೆಮಿ ಇಸ್ ಡೂಯಿಂಗ್ ದ ಪಯನಿಯರ್ ವರ್ಕ್ ಇನ್ ದಿಸ್ ಫೀಲ್ಡ್, ಸೊ ವಿ ಹ್ಯಾವ್ ಟು ಸಪೋರ್ಟ್ ಇಟ್ ಅಂತ. ಈ ರಿಪೋರ್ಟ್ ಸರ್ಕಾರಕ್ಕೆ ಹೋದಾಗ ಸರ್ಕಾರ ಸ್ವಲ್ಪ ನಮ್ಮ ಬಗ್ಗೆ ಸಾಫ್ಟ್ ಕಾರ್ನರ್ ಆಗಿ ನಮ್ಮ ರಾಜಶೇಖರ್ ಅವರು, ಆಮೇಲೆ ನಮ್ಮ ಸಾಂಪ್ರದಾಯಿಕ ಕಮಲದ ಪರವಾಗಿ ಇನ್ನೊಬ್ಬರು ಹಿರಿಯ ಹೈಕೋರ್ಟ್ ನ್ಯಾಯವಾದಿಗಳು ವಾದ ಮಾಡಿದರು. ಆ ಹಂತದಲ್ಲಿ ಪಿ ಆರ್ ಶೆಟ್ಟಿ ಮತ್ತು ನಾನು ರಾಜಶೇಖರ್ ಅವರ ಹತ್ರ ಹೋಗಿ 6 ಗಂಟೆ ಕೂತ್ವಿ. ಅದಕ್ಕೆ ಬೇಕಾದೆಲ್ಲ ಡಾಕ್ಯುಮೆಂಟ್ಸನ್ನು ನಾವು ಒದಗಿಸ್ಕೊಟ್ವಿ. ನಮ್ಮ ಜಿಲ್ಲಾ ಕಮಲ ಸಮಿತಿ ಹತ್ರ ಏನಿತ್ತು ಅಂತ ಕೇಳಿದ್ರೆ ಟೈಮ್ ಟೇಬಲ್ ಮತ್ತೆ ಇನ್ವಿಟೇಷನ್ ಬಿಟ್ಟರೆ ಬೇರೆ ಏನಿರಲಿಲ್ಲ. ಆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅಕಾಡೆಮಿ ಏನೆಲ್ಲ ಸಾಧನೆ ಮಾಡಿದೆ ಅನ್ನೋದ್ರಿಂದ ದಾಖಲೆಯನ್ನು ಕೊಟ್ಟೆವು. ಆಮೇಲೆ ಅದು ಹೈಕೋರ್ಟ್ ಆರ್ಗ್ಯುಮೆಂಟಿಗೆ ಬಂತು, ಅಲ್ಲಿ ಹೋಗಿಯೂ ಕೂತೆವು. ಹಿರಿಯ ನ್ಯಾಯವಾದಿಗಳಾದಂತಹ ಬಿ ವಿ ಆಚಾರ್ ಅವರು ಇದರ ಬಗ್ಗೆ ಪ್ಲೀಡ್ ಮಾಡಿದರು, ಅಡ್ವೊಕೇಟ್ ಜನರಲ್ ಆಗಿದ್ದವರು. ಆದರೆ ಕೋರ್ಟ್ ಏನು ಹೇಳಿತು ಅಂತ ಕೇಳಿದರೆ, ಲರ್ನೆಡ್ ಬೆಲೆವೆಟ್ ಸೀನಿಯರ್ ಜಡ್ಜ್ ಅಡ್ವೊಕೇಟ್ ಜನರಲ್ ಆರ್ಗ್ಯೂಡ್ ಆ್ಯಂಡ್ ಹಿ ಹ್ಯಾಸ್ ಪ್ರೊಡ್ಯೂಸ್ ಆಲ್ ದ ರಿಲೆವೆಂಟ್ ಡಾಕ್ಯುಮೆಂಟ್ಸ್. ಆದರೆ ಕಾನೂನು ಹೀಗೆ ಹೇಳ್ತದೆ, ಆದ್ದರಿಂದ ಇದನ್ನು ಡಿಸೈಡ್ ಮಾಡಬೇಕಾದವರು ಸುಪ್ರೀಂ ಕೋರ್ಟ್ ಒಂದು ಹಂತದಲ್ಲಿ. ಈ ಸಂದರ್ಭದಲ್ಲಿ ನಾವು ಇನ್ನೊಂದು ನೆನಪಿಸಲೇಬೇಕು, ಯಾಕಂದರೆ ಶಶಿಕಿರಣ್ ಅಂತೇಳಿ ಸಾಂಪ್ರದಾಯಿಕ ಕಂಬಳದವರ ಬಗ್ಗೆ ವಾದ ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ಅಶೋಕರಯ್ಯ ಅವರನ್ನು ನಾವು ಕೂಡ ಈ ಹಂತದಲ್ಲಿ ನೆನಪಿಸಲೇಬೇಕು, ಯಾಕಂದರೆ ಅವರು ಖಾಸಗಿಯಾಗಿಯೂ ಕೂಡ ಹಾಕಿದ್ರು. ಈ ಸುಪ್ರೀಂ ಕೋರ್ಟ್ನಲ್ಲಿ 5 ಜಡ್ಜರ ಬೆಂಚಿನ ಮುಂದೆ ಬಂದಾಗ ಒಂದು ಕಡೆಯಿಂದ ಜನ ಹೋರಾಟ ಮಾಡ್ತಾ ಇದ್ರು, ಜನ ಕೂಡ ಕಾನೂನಿಗನು. ಯಾಕಂದರೆ 3-4 ಕಂಬಳಗಳನ್ನು ನಾವು ಕಕ್ಕೆಪದವು, ಮೂಡುಬಿದ್ರಿ, ಹಾಗೆ ನಮ್ಮ ಕಟ್ಪಾಡಿ, ಈಗೆಲ್ಲ ಕಂಬಳಗಳನ್ನು ಬೆತ್ತ ಹಿಡಿಯದೇ ಕಂಬಳ ಮಾಡಿದ್ವಿ ನಾವು. ಬೆತ್ತವನ್ನೇ ಹಿಡಿಯದೆ ಕಂಬಳ ಮಾಡಿದ್ವಿ. ಹಾಗಾಗಿ ಇದು ಎಷ್ಟನೇ ಇಸವಿಯಲ್ಲಿ ಸರ್? ಇದು ಎಲ್ಲ ಕೋರ್ಟ್ ಕೇಸ್ಗಳು ಪ್ರಾರಂಭ ಆದ್ರೆ 15ರ ನಂತರದ ಕಥೆ. 15ರ ನಂತರದ ಕಥೆ ಯಶಸ್ವಿ ಆಯಿತು. ಆದರೆ ಈ ಪೇಟಾದವರದ್ದು ಏನು ಅಂತ ಕೇಳ್ತೀವಿ, ಇದನ್ನು ನಿಲ್ಲಿಸ್ಬೇಕು. ಯಾಕೆ ಅಂತ ಕೇಳಿದ್ರೆ ಅದು ಇಂಡಿಯಾದ ಅಲ್ಲ, ಇಲ್ಲಿದೆಲ್ಲ ಬ್ಯಾಕೆಡ್ ಬೈ ಸಮ್ ಬೀಫ್ ಲಾಬಿ. ಅವರಿಗೆ ಏನು ಅಂತ ಕೇಳಿದರೆ, ಈಗ ಫೋಟೋಗ್ರಾಫಿಯ ಹುಚ್ಚಿನಲ್ಲಿ ಭಾಳಷ್ಟು ಜನ ಬರ್ತಾರೆ. ನಾನು ಯಾಕಂದರೆ ಈ ವರ್ಷ ಮೂಡುಬಿದಿರೆಯ ಕಂಬಳದಲ್ಲಿ ನಾನು ಕಂಡಂಥ ಒಂದು ದೃಶ್ಯ ಏನಂದರೆ, 10 ಗಂಟೆ ರಾತ್ರಿಗೆ ಒಬ್ಬರು ನಿಶ್ಮಿತಾ ಟವರ್ಸ್ನ ಹತ್ರ ಬಂದು ಫೋನ್ ಮಾಡ್ತಾ ಇದ್ದಾರೆ. ಅವರು ಬ್ಯಾಗ್ ಇತ್ತು, ಅದರ ಪಕ್ಕದಲ್ಲಿ ಪ್ರಭಾಕರ್ ಅಂತ ಯೂನಿವರ್ಸಿಟಿಯಲ್ಲಿ ನಮ್ಮ ಸ್ಟೂಡೆಂಟ್ ಇದ್ರು. ಅವರು ಪಕ್ಕದಲ್ಲಿ ಕೇಳ್ತಾ ಇದ್ದಾರೆ, ನಾನು ಮೂಡುಬಿದಿರೆ ಕಂಬಳಕ್ಕೆ ಬಂದಿದ್ದೇನೆ, ಇಲ್ಲಿದ್ದ ಎಲ್ಲ ಹೊಡೆಯುವಂಥ ದೃಶ್ಯಗಳಿಗೆ ಹೋಗಿ ಅಲ್ಲಲ್ಲೇ ಹೋಗಿ ಫೋಟೋಗ್ರಫಿ ಮಾಡಿದ್ದೇನೆ, ಅದನ್ನೆಲ್ಲ ನಾನು ಕಳಿಸ್ಕೊಟ್ಟಿದ್ದೇನೆ, ನೀವು ಅನ್ಲೋಡ್ ಮಾಡಿಕೊಂಡು ಸುಪ್ರೀಂ ಕೋರ್ಟಿಗೆ ಎವಿಡೆನ್ಸ್ ಕೊಡಿ ಅಂತ. ಈ ಥರದ ಈ ಕಂಬಳದ ಬಗ್ಗೆ ಏನೂ ಗೊತ್ತಿಲ್ಲ. ಕಂಬಳ ನಮ್ಮ ಕರಾವಳಿಯ ಒಂದು ಸಂಸ್ಕೃತಿಯ ತಾಯಿ ಬೇರೋದು. ಈಗ ಅವ್ರು ಏನು ಇಂಟರ್ವ್ಯೂನಲ್ಲಿ ಹೇಳಿದರು, ನಮ್ಮಲ್ಲಿ ಪ್ರಧಾನವಾಗಿ 2 ರೀತಿಯ ಕಂಬಳಗಳಿದೆ. ಒಂದು ಭಕ್ತಿ ಪ್ರಧಾನವಾದಂತಹ ಆಚರಣೆ, ಆರಾಧನೆ, ಸಂಪ್ರದಾಯಗಳನ್ನು ಒಳಗೊಂಡಂತಹ ಅದು ಭಕ್ತಿ ಪ್ರಧಾನವಾದ ಕಂಬಳ. ಇನ್ನೊಂದು ಆ ಭಕ್ತಿ ಪ್ರಧಾನವಾದ ಕಂಬಳಕ್ಕೆ 1000 ವರ್ಷಗಳ ಇತಿಹಾಸ ಇದೆ. ಯಾಕಂದರೆ ಕಂಬಳ ಗದ್ದೆಯನ್ನು ನಿರ್ಮಾಣ ಮಾಡಿದ್ರ ಬಗ್ಗೆ ತಾಳಿಪಾಡಿಯ ಶಾಸನ ಹೇಳ್ತದೆ. ಕಂಬಳ ಗದ್ದೆಯ ಉದ್ದಾಗಲದ ವಿಸ್ತೀರ್ಣದ ಬಗ್ಗೆ ಶೃಂಗೇರಿಯ ಶಾಸನ ಹೇಳ್ತದೆ. ಕಂಬಳವನ್ನು ವಿಜೃಂಭಣೆಯಿಂದ ಆಚರಿಸಿದ್ರ ಬಗ್ಗೆ ಸುಬ್ರಹ್ಮಣ್ಯದ ಕಲ್ಲುಮಾಗಣೆಯ ಶಾಸನ ಸಾಕ್ಷಿ ಉಳಿತದೆ. ಕಂಬಳ ಗದ್ದೆಯನ್ನು ನಿರ್ಮಾಣ ಮಾಡಿ ಆ ಕಂಬಳ ಗದ್ದೆಯನ್ನು ದೇವಸ್ಥಾನಕ್ಕೆ ದತ್ತಿದಾನವನ್ನು ನೀಡಿದಂಥ ಮದನಮೋಹನ ದೇವಿ ತೋಳಾರರ ಕೊನೆಯ ಶಾಸನವೂ ಕೂಡ ಹೇಳ್ತದೆ. ಹೀಗಾಗಿ ಕಂಬಳದಲ್ಲಿ ಒಂದು ನಂಬಿಕೆ, ಒಂದು ಆಚರಣೆ, ಆರಾಧನೆ ಇದೆಲ್ಲವೂ ಕೂಡ ಇರುವುದರಿಂದ
ದಿವಸಕ್ಕೆ ಇವತ್ತು ನವೆಂಬರ್ನ ಸಂಕ್ರಮಣದಿಂದ ಡಿಸೆಂಬರ್ನ ಸಂಕ್ರಮಣದ ಒಳಗೆ. ಯಾಕಂದರೆ ಕಂಬಳ ಅಂತ ಹೇಳಿದರೆ ಇಟ್ಸ್ ನಾಟ್ ಎ ಬಫೆಲೋ ರೇಸ್. ಗಂಪಕಳ ಕೆಸರು ಮಣ್ಣಿನಿಂದ ಕೂಡಿದ ವಿಶಾಲವಾದ ಭತ್ತ ಬೆಳೆಯುವ ಗದ್ದೆ. ಈ ಭತ್ತ ಬೆಳೆಯುವ ಗದ್ದೆಯಲ್ಲೇ ಈ ಸಾಂಪ್ರದಾಯಿಕ ಕಂಬಳಗಳು ನಡೀತಾ ಇರೋದ್ರಿಂದ ನವೆಂಬರ್ನ ಸಂಕ್ರಮಣದಿಂದ ಡಿಸೆಂಬರ್ನ ಸಂಕ್ರಮಣದ ಒಳಗೆ ಆಗಬೇಕು. ಇಂಥ 106 ಕಂಬಳಗಳಿವೆ, 106 ಕಂಬಳಗಳು ಇವೆ. ಅದಕ್ಕೋಸ್ಕರ ಕೃಷಿ ಭಾಗದ ಅವಿಭಾಜ್ಯ ಅಂಗ ಅಂತ. ಅವಿಭಾಜ್ಯ ಅಂಗ ಅಷ್ಟು ಮಾತ್ರ ಅಲ್ಲ, ಇದಿರುವುದನ್ನ ಇವತ್ತು ಟಿಲ್ಲರ್ ಬಂದಿದೆ, ಹಲ್ಲರ್ ಬಂದಿದೆ, ಎಲ್ಲ ಬಂದಿದೆ. ಆದರೆ 106 ಜಾತಿ ಕೋಣಗಳು ಒಂದು ಕಡೆ ಸೇರ್ತಾ ಇತ್ತು. ಆ ಕೋಣಗಳ ಬ್ರೀಡ್ ತಳಿ ಸಂರಕ್ಷಣೆಗೆ ಇದು ಬೇಕಾಗ್ತಾ ಇತ್ತು. ಹಿಂದೆ ಒಬ್ಬ ರೈತನ ಸ್ಥಾನಮಾನ ನಿರ್ಧಾರ ಆಗ್ತಾ ಇದ್ದದ್ದು ಅವನ ಅಂಗಳದಲ್ಲಿ ಎಷ್ಟು ದೊಡ್ಡ ಭತ್ತದ ತುಪ್ಪ ಇದೆ ಅಂತ, ಅವನ ಹಟ್ಟಿಯಲ್ಲಿ ಎಷ್ಟು ಜೊತೆ ಜಾನುವಾರುಗಳಿದೆ ಅಂತ, ಅವನ ಅಟ್ಟದಲ್ಲಿ ಎಷ್ಟು ಒಂದು ಕಡೆ ಅಕ್ಕಿ ಉಂಟು ಅಂತ, ಅವನ ಕಟ್ಟಪುಣಿಯಲ್ಲಿ, ಕಟ್ಟಪುಣಿ ಅಂದರೆ ದೊಡ್ಡ 10 ಎಕರೆ 8 ಎಕರೆ ಕಂಬಳ ಗದ್ದೆಯನ್ನು ಜಲಮಟ್ಟದಲ್ಲಿ ಮಾಡಬೇಕು, ನಿಲ್ಲಬೇಕಿಲ್ಲ, ಇದ್ರೆ ನೀರು ಹಾಗೆಲ್ಲ ನಿಲ್ಲುವುದಿಲ್ಲಲ್ಲ. ಅದನ್ನು ಮಾಡಬೇಕಾದ್ರೆ ಬದಿಯಲ್ಲಿ ಕಟ್ಟದ ಹಾಗೆ, ಅಂದರೆ ಹಳ್ಳಿಯಲ್ಲಿ ಹೊಳೆಗೆ ದೊಡ್ಡ ನೀರನ್ನು ಉಪಯೋಗಿಸೋದಕ್ಕೋಸ್ಕರ ಕಟ್ಟಾಗ್ತಾರೆ. ಅಷ್ಟು ದೊಡ್ಡ ಕಟ್ಟ ಪುಣಿಯೆಲ್ಲ ಇತ್ತು. ಅಲ್ಲಿ ತೆಂಗು ಕಂಗುಗಳೆಲ್ಲ ಬರ್ತಿತ್ತು. ಕೋಟು ಚೆನ್ನಯ್ಯರ ಕಾಲದಲ್ಲಿ ಇದೇ ಹಾಡುಗಳೆಲ್ಲ ಇದ್ದದ್ದು. ಹಾಗಾಗಿ ಕಂಬಳದಲ್ಲಿ ಒಂದು ನಂಬಿಕೆ, ಆಚರಣೆ, ಆರಾಧನೆ ಎಲ್ಲವೂ ಇದೆ. ಆ ಪವಿತ್ರತೆ ಇದೆ. ಚಪ್ಪಲಿ ಹಾಕೊಂಡು ಹೋದವರಲ್ಲಿ ಇಳಿಯೋದಿಲ್ಲ, ಸೂತಕಾದಿಗಳಿದ್ದವರು ಗದ್ದೆಗೆ ಇಳಿಯುವುದಿಲ್ಲ. ಕಂಬಳಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗದೇ ಇದ್ದವರು ಕಂಬಳ ಗದ್ದೆಯ ನೀರನ್ನು ತಂದು ಹಟ್ಟಿಗಳಿಗೆ, ಜಾನುವಾರುಗಳಿಗೆ, ಜನರಿಗೆ ಪ್ರೋಕ್ಷಣೆ ಮಾಡುವಂಥ ಪದ್ಧತಿ ಇವತ್ತು ಕೂಡ ಕೆಲವು ಕಡೆಯಲ್ಲಿದೆ. ಹಾಗಾಗಿ ಈ ಕಂಬಳ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದರು ಅಮೆಂಡ್ಮೆಂಟ್. ಅಲ್ಲಿಂದ ವಿಧಾನಸಭೆ, ವಿಧಾನ ಪರಿಷತ್ತಿನಲ್ಲಿ ಪಾಸಾಗಿ ದೆಹಲಿಗೆ ಹೋಯಿತು ರಾಜ್ಯಪಾಲರ ಮೂಲಕ. ಅಲ್ಲಿ ಯಾವುದೋ ಪ್ರಿಸ್ಕ್ರೈಬ್ ಅನ್ನೋ ಒಂದು ವರ್ಡ್ನ ಸಮಸ್ಯೆಯಿಂದಾಗಿ ಲಾ ಡಿಪಾರ್ಟ್ಮೆಂಟ್ನಲ್ಲಿ ಹಾಗೆ ನಿಂತು ಹೋಯ್ತು ಅದು. ಅಲ್ಲಿ ಆ ಸಂದರ್ಭದ ದಿನಗಳಲ್ಲಿ ನಮ್ಮ ಕಾರ್ಕಳದ ಶಾಸಕರಾದಂಥ ಮಾನ್ಯ ಮಂತ್ರಿಗಳಾಗಿ ಮುಂದೆ ಬಂದವರು ಸುನೀಲ್ ಕುಮಾರ್ ಅವರು ಕೂಡ ಮಾಡಿದರು. ಬಾರ್ಕೂರು ಶಾಂತಾರಾಮ್ ಶೆಟ್ಟಿ ಅವರು ಪ್ರಯತ್ನ ಮಾಡಿದ್ದಾರೆ. ಇಡೀ ಜಿಲ್ಲೆಯ ಅವರಲ್ಲದೆ ಸಂಪ್ರದಾಯ ಕಂಬಳದ ಆ ಕಡೆಯಿಂದ ಬೈಂದೂರಿನಿಂದ ವೆಂಕಟ ಪೂಜಾರಿ ಅವರು, ಅವರ ತಂಡ ಎಲ್ಲ ಬಂದಿತ್ತು. ಒಬ್ಬೊಬ್ಬರ ಹೆಸರು ಹೇಳಿ ಇಲ್ಲಿ ಏನು ಮುಗಿಯುವಂಥದ್ದಲ್ಲ, ಆದರೆ ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆದರೆ ಮಂಗಳೂರಿನಲ್ಲಿ ನಡೆಯುವಾಗ ನಮಗೆ ಬ್ರಿಜೇಶ್ ಚೌಟ್ರ ಸಹಕಾರ ಇತ್ತು, ಬಹಳ ಮುಖ್ಯ ಆಯಿತು. ಅದರಿಂದಾಗಿಯೇ ಪ್ರಾಯಶಃ ಅವರಿಗೆ ಈ ಕಂಬಳ ಉಳಿಬೇಕು ಅನ್ನೋದೊಂದು ಸ್ಫೂರ್ತಿ ಬಂದು ಗೋಲ್ಡ್ ಪಿಂಚ್ ಸಿಟಿಯಲ್ಲಿ ಕಂಬಳ ಪ್ರಾರಂಭ ಮಾಡಿರಬೇಕು ಅಂತ ನನ್ನದೊಂದು ಓಕೆ, ಬ್ಯೂಟಿಫುಲ್ ಸರ್. ಎಸ್, ಇದು ಗುಣಪಾಲ್ ಕಡಂಬ ಸರ್, ಬ್ಯೂಟಿಫುಲ್ ಎಕ್ಸ್ಪ್ಲೈನ್ಡ್. ಅಂದರೆ ಫ್ರಮ್ ದ ಫಸ್ಟ್ ಡೇ ನಾನು ಆಗಲೇ ಹೇಳಿದಾಗೆ ಈ ಕಂಬಳದ ಏರಿಳಿತ, ಏಳು ಬೀಳುಗಳು ಎಲ್ಲವೂ ಕೂಡ ನೋಡಿದವರು. ನಾವು ಕಂಬಳವನ್ನು ಇವತ್ತು ನೋಡ್ತೀವಿ, ಆನಂದಿಸ್ತೀವಿ ಅಂತ ಬಂದಾಗ ಅದರ ಹಿಂದೆ ಬಹಳಷ್ಟು ಕಾನೂನಾತ್ಮಕವಾಗಿರುವಂಥ ಹೋರಾಟಗಳು ನಡೆದಿತ್ತು. ಆ ಹೋರಾಟ ಎಲ್ಲವನ್ನು ಕೂಡ ಬಲ್ಲವರು, ಆ ಹೋರಾಟದ ಹಿಂದೆ ಇದ್ದವರು ಗುಣಪಾಲ್ ಕಡಂಬ ಸರ್. ಅದೇ ರೀತಿ ನಮ್ಮ ಜೊತೆ ನಮ್ಮ ದೇಶದ ಹೆಮ್ಮೆಯ ಯೋಧರು, ಜೊತೆಗೆ ನಮ್ಮ ತುಳುನಾಡಿನಲ್ಲಿ ಕರಾವಳಿ ಭಾಗದಲ್ಲಿ ನಾಗಲೇ ಹೇಳಿದಾಗೆ ನಗರದಲ್ಲೂ ಕೂಡ ಇಂತಹ ಒಂದು ಅತ್ಯದ್ಭುತವಾಗಿರುವಂತಹ ಕಂಬಳದ ಕ್ರೀಡೆಯನ್ನ ಆಯೋಜನೆ ಮಾಡಬಹುದು ಅನ್ನುವಂಥದ್ದನ್ನು ತೋರಿಸಿದವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು. ತಾವೇನು ಹೇಳ್ತೀರಾ ಸರ್ ಈ ಒಂದು ಸುಪ್ರೀಂ ಕೋರ್ಟ್ನ ಗ್ರೀನ್ ಸಿಗ್ನಲ್ ಬಗ್ಗೆ? ಫಸ್ಟ್ ರಿಯಾಕ್ಷನ್. ಅಲ್ಲ, ಅತ್ಯಂತ ಸಂಭ್ರಮದ ದಿನ ವಿಶೇಷವಾಗಿ ಕಂಬಳ ಅಭಿಮಾನಿಗಳಿಗೆ. ಯಾಕೆಂದರೆ ಕಡಂಬರು ಹೇಳಿದಾಗೆ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಆ್ಯನಿಮಲ್ಸ್ ಅನ್ನುವಂಥದ್ದು ಒಂದು ಕಾನೂನಿತ್ತು. ಆ ಕಾನೂನಿನಲ್ಲಿ ಸಹಜವಾಗಿ ಯಾವುದೋ ಕಾಲದಲ್ಲಿ ಮಾಡಿದಂಥ ಕಾನೂನು. ನಮ್ಮ ದೇಶದ ದೌರ್ಭಾಗ್ಯ ಏನಂದರೆ ಬ್ರಿಟಿಷ್ ಕಾಲದಲ್ಲಿ ಮಾಡಿರುವಂಥ ಕಾನೂನುಗಳೇ ಮುಂದುವರೆದುಕೊಂಡು ಹೋಗಿದೆ. ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅರಿವಿಲ್ಲದವರು ಕಾನೂನು ಮಾಡಿದ್ರು. ಇವತ್ತು ಭಾರತೀಯ ಸಂಸ್ಕೃತಿಯ ಅರಿವಿಲ್ಲದವರೇ ನಮ್ಮ ಮೇಲೆ ದಾಳಿಯನ್ನು ಇವತ್ತಿನವರೆಗೆ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅಂತ ಭಗವಂತನಿಗೆ ಗೊತ್ತು. ಪ್ರಾಯಶಃ ಆರ್ಥಿಕ ಕಾರಣವೇ ಇರಬಹುದು ಅಂತ ಕಾಣ್ತದೆ. ಅದರ ಆ ಕಾನ್ಸ್ಪಿರಸಿ ಥಿಯರಿಗಳನ್ನು ಹುಡ್ಕೊಂಡು ಹೋದರೆ ಅದೇ ಒಂದು ದೊಡ್ಡ ಕಥೆ ಆಗ್ತದೆ. ಈ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಅನಿಮಲ್ಸ್ ಅನ್ನುವಂಥ ಕಾನೂನಿನಲ್ಲಿದ್ದಂಥ ಒಂದಷ್ಟು ಲೋಪದೋಷಗಳನ್ನ ಹಿಡ್ಕೊಂಡು ಜಲ್ಲಿಕಟ್ಟು, ಮಹಾರಾಷ್ಟ್ರದ ಒಂದು ಬುಲಕ್ ರೇಸ್ ಏನಿದೆ ಮತ್ತು ಕರ್ನಾಟಕದ ಕಂಬಳಕ್ಕೆ ಒಂದು ಹಂತದಲ್ಲಿ ನಿಷೇಧ ಬಂದೇ ಬಿಡ್ತು. ಆ ಸಂದರ್ಭದಲ್ಲಿ ಎಲ್ಲರ ಹೋರಾಟ, ಕಡಂಬರು ಹೇಳಿದ ಹಾಗೆ ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ನನಗೆ ಗೊತ್ತಿರುವ ಹಾಗೆ ಆ ರೀತಿಯ ಹೋರಾಟ, ಎಲ್ಲ ಜಾತಿ ಪಂಥ ಮತ ಎಲ್ಲವನ್ನ ಮೀರಿ ಮನುಷ್ಯ ಪ್ರಾಣಿ ಒಟ್ಟು ಸೇರಿ ಮಾಡಿದಂಥ ಹೋರಾಟ ಇದ್ರೆ ಅದು ಕಂಬಳದ ಹೋರಾಟ. ಅದರಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇದ್ರು, ಎಲ್ಲ ಜಾತಿಯವರಿದ್ರು, ಎಲ್ಲ ಧರ್ಮದವರಿದ್ರು. 185 ಜೋಡಿ ಕೋಣಗಳಿತ್ತು ಹಂಪನಕಟ್ಟೆ ಜಂಕ್ಷನ್ನಲ್ಲಿ. ಯಾವುದೇ ತೊಂದರೆ ಇಲ್ಲದೆ
ಎಲ್ಲ ಜನಪ್ರತಿನಿಧಿಗಳು ಇದ್ದುಕೊಂಡು ಒಂದು ರೀತಿಯ ಹಕ್ಕೊತ್ತಾಯವನ್ನು ನಾವು ಮಾಡಿದ್ವಿ. ಆದರೆ ಎಲ್ಲರೂ ಪೂರಕವಾಗಿ ಇದಕ್ಕೆ ನಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಆ ಸಂದರ್ಭದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಈ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಆನಿಮಲ್ಸ್ ಕಾನೂನೇನಿತ್ತ ಅದಕ್ಕೆ ಒಂದಷ್ಟು ಅಮೆಂಡ್ಮೆಂಟ್ಗಳನ್ನು ತಂದು ನಮ್ಮ ಸಂಸ್ಕೃತಿಯ ಅರಿವನ್ನು ಇಟ್ಕೊಂಡು ತಮಿಳುನಾಡಲ್ಲೂ ತಂದರು, ಕರ್ನಾಟಕದಲ್ಲೂ ತಂದರು, ಮಹಾರಾಷ್ಟ್ರದಲ್ಲೂ ತಂದರು. ಈ ಅಮೆಂಡ್ಮೆಂಟ್ಗಳನ್ನು ತಂದ ಮೇಲೆ ಸಹಜವಾಗಿ ಈ ನಿಷೇಧದ ಇದು ಹೋಗಿತ್ತು. ಆದರೆ ಇವತ್ತು ಮತ್ತೆ ಪೇಟಾ ಸಂಸ್ಥೆಯವರು ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಟ್ ಅರ್ಜಿಯನ್ನು ತಂದು ಈ ಅಮೆಂಡ್ಮೆಂಟ್ಸ್ನ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನು ಪ್ರಶ್ನೆ ಮಾಡ್ಲಿಕ್ಕೆ ಹೋದರು. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಬೆಂಚಿಗೆ ಬಂದಿದ್ದು, 5 ಜಡ್ಜ್ ಕಾನ್ಸ್ಟಿಟ್ಯೂಷನ್ ಬೆಂಚಿಗೆ ಬಂತು. ಅದನ್ನು ತನಿಖೆ ಅವರು ಅದರ ವಿಚಾರಣೆಯನ್ನು ಅಥವಾ ಜಜ್ಮೆಂಟನ್ನು ಕೊಡುವಂಥ ಸಂದರ್ಭದಲ್ಲಿ ಜಲ್ಲಿಕಟ್ಟಿಗೆ ಸೀಮಿತವಾಗಿ ಮಾಡಿಕೊಂಡು ಅದೇ ಎಕ್ಸ್ಟೆನ್ಷನ್ ಟು ಕಂಬಳ ಆ್ಯಂಡ್ ಮಹಾರಾಷ್ಟ್ರ ಇದಕ್ಕೆ ಅಂತ ಹೇಳಿದರು. ಜಲ್ಲಿಕಟ್ಟುವಿಂದ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಸೊ ಒಂದು ಇದು ಕಲ್ಚರಲ್ ಹೆರಿಟೇಜ್ನ ಭಾಗ ಹೌದಾ ಅಲ್ವಾ ಅನ್ನೋಂಥದ್ದೊಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯ ಬಗ್ಗೆ. ಸೊ ಸುಪ್ರೀಂ ಕೋರ್ಟ್ ವೆರಿ ಕ್ಲಿಯರ್ಲಿ ಈ ಜಜ್ಮೆಂಟಲ್ಲಿ ಏನು ಹೇಳಿದೆ ಅಂದರೆ ಕಲ್ಚರಲ್ ಹೆರಿಟೇಜ್ ಅಲ್ಲ, ಹೌದಾ ಅಲ್ಲ ಅನ್ನುವಂಥ ಪ್ರಶ್ನೆಯನ್ನು ಚರ್ಚೆ ಮಾಡುವಂಥದ್ದು ಜುಡಿಷಿಯರಿ ಅಲ್ಲ. ದಟ್ ಈಸ್ ಪಾರ್ಟ್ ಆಫ್ ದ ಲೆಜಿಸ್ಲೇಚರ್. ಯಾಕೆಂದರೆ ಲೆಜಿಸ್ಲೇಷನ್ ಮಾಡುವಂಥವ್ರು ಜನಪ್ರತಿನಿಧಿಗಳು. ಜನಪ್ರತಿನಿಧಿಗಳಂತ ಯಾರಿದ್ದಾರೆ ಅವರು ಜನರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಆ ಸಂಸ್ಕೃತಿಯನ್ನು ಏನು ಅಂತ ಹೇಳ್ಕೊಂಡು ಅದರ ಪ್ರಕಾರ ಕಾನೂನನ್ನು ರೂಪಿಸಬೇಕು. ಸೊ ಅದು ವೆರಿ ಕ್ಲಿಯರ್. ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಅನಿಮಲ್ಸ್ ಅಲ್ಲಿ ಅಮೆಂಡ್ಮೆಂಟ್ಸ್ ಅನ್ನು ತಂದಿದ್ದಾರೆ. ದಟ್ ಈಸ್ ವೆರಿ ಕ್ಲಿಯರ್. ಅದು ನಮ್ಮ ಸಂಸ್ಕೃತಿಯ ಅರಿವಿದ್ಕೊಂಡು ಮಾಡಿರುವಂಥ ಲೆಜಿಸ್ಲೇಚರ್ ಮಾಡಿರುವುದು. ಸೊ ಇಟ್ ಈಸ್ ನಾಟ್ ವಿದಿನ್ ಅವರ್ ಜ್ಯೂರಿಸ್ಟ್ರಿಕ್ಷನ್ ಅಂತ ಹೇಳಿಕೊಂಡು ಆ ಅಮೆಂಡ್ಮೆಂಟ್ಸ್ ಏನು ತಂದಿದೆ ಅದನ್ನು ಮಾನ್ಯ ಮಾಡಿಕೊಂಡು ಇವತ್ತು ಅದು ಕಂಪ್ಲೀಟ್ ಕಾನೂನಾಗಿದೆ. ಹಾಗಾಗಿ ದೊಡ್ಡ ಮಟ್ಟಿನ ಜಯ ಇದು. ಇದನ್ನು ಪ್ರಶ್ನೆ ಮಾಡುವಂಥ ಇದು ಇಲ್ಲ ಇನ್ನು ಮುಂದೆ. ಕರೆಕ್ಟ್. ಸೊ ಅಬ್ಸಲ್ಯೂಟ್ ವಿಕ್ಟ್ರಿ ನಮ್ಗೆ ಸಿಕ್ಕಿದೆ. ಸೊ ಕಂಬಳ ಮತ್ತೆ ಅದೇ ಸಡಗರ ವೈಭವ ಮತ್ತೆ ಪ್ರಾರಂಭ. ಯಾವುದೇ ರೀತಿಯ ಒಂದು ಬೌಂಡ್ರೀಸ್ಗಳು ಅಥವಾ ನಾವು ಇದೇ ರೀತಿ ಮಾಡಬೇಕು ಅನ್ನೋದು ಆ ರೀತಿ ಇಲ್ಲ. ಆದ್ರೆ ನಮಗೂ ಒಂದಷ್ಟು ಜವಾಬ್ದಾರಿಗಳು ಸಹಜವಾಗಿಯೇ ಇದೆ. ಅದು ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ಅಲ್ಲೂ ಅವ್ರು ಹೇಳಿದ್ದಾರೆ. ಸೊ ಈ ಕ್ರುಯಲ್ಟಿ ಟು ಅನಿಮಲ್ಸ್ ಅಂತ ಏನಿದೆಯಾ ನಾವು ಅದನ್ನ ಮಾಡ್ತಾನೆ ಇರಲಿಲ್ಲ, ಯಾವತ್ತೂ ಮಾಡ್ತಾನೆ ಇರಲಿಲ್ಲ. ಬಟ್ ಒಂದಷ್ಟು ಚೌಕಟ್ಟುಗಳನ್ನ ಕಾನೂನುಗಳನ್ನ ನಾವೇ ರೂಪಿಸಿಕೊಂಡು, ಬಿಕಾಸ್ ಟುಡೇ ಇವತ್ತೇನಾಗಿದೆ ಅಂದ್ರೆ ಹಿಂದೆ ಕಂಬಳ ಹೇಗೆ ಗದ್ದೆಯಲ್ಲಿ ನಡೀತಾ ಇತ್ತ, ಕೃಷಿ ಸಾಗುವಳಿ ನಂತರ ಅದು ನಡೀತಾ ಇತ್ತ. ಇವತ್ತು ಬದಲಾದ ಕಾಲಘಟ್ಟದಲ್ಲಿ ಕಡಂಬರಂತ ಅವರ ನೇತೃತ್ವದಲ್ಲಿ ಅದು ಗದ್ದೆ ಕಂಬಳ ಬಿಟ್ಟು ಜೋಡು ಕರೆ ಕಂಬಳ ಆಗಿ ಸ್ಪರ್ಧೆಗೆ ಆಗಿದೆ. ಹಿಂದೆ ನೇರ ಸ್ಪರ್ಧೆ ರೀತಿಯಲ್ಲಿ ಇವತ್ತು ಜೋಡು ಕರೆಯಲ್ಲಿ ಸ್ಪರ್ಧೆಗಳಾಗ್ತಾ ಇದೆ. ಹಾಗೆ ಸ್ಪರ್ಧೆಗಳಾಗುವ ದೃಷ್ಟಿಯಿಂದ ಒಂದು ಸಂಸ್ಕೃತಿ ಇರಬೇಕು, ಒಂದು ನಾವೀನ್ಯತೆಯು ಬರಬೇಕು. ಅದಕ್ಕೆ ಆ ದೃಷ್ಟಿಯಿಂದ ಅದಕ್ಕೊಂದಷ್ಟು ಕಾನೂನುಗಳು ಸಹಜವಾಗಿ ಇರಲೇಬೇಕು. ಸೊ ಆ ಕಾನೂನುಗಳು ಜಿಲ್ಲಾ ಕಂಬಳ ಸಮಿತಿ ಒಂದಷ್ಟನ್ನು ಮಾಡಿದೆ. ಇನ್ನೂ ಅದನ್ನೊಂದಷ್ಟು ರಿಫೈನ್ ಮಾಡಿಕೊಂಡು ಕಂಬಳವನ್ನ ಇವತ್ತು ಮಾಡರ್ನ್ ಯುಗಕ್ಕೆ ಬೇಕಾದ ರೀತಿಯಲ್ಲಿ ಆ ಸಂಸ್ಕೃತಿ ಧಾರ್ಮಿಕ ಹಿನ್ನೆಲೆ ಆ ಚೌಕಟ್ಟನ್ನು ಉಳಿಸಿಕೊಂಡು ಮಾಡೋ ದೃಷ್ಟಿಯಲ್ಲಿ ಎಲ್ಲ ರೀತಿಯಲ್ಲೂ ಕಾನೂನಂತೂ ನಮಗೆ ಪೂರಕವಾಗಿ ಮಾಡಿದೆ. ಏನಿರೋದು ಜಿಲ್ಲಾ ಕಂಬಳ ಸಮಿತಿ ಮತ್ತು ನಮ್ಮಂಥವರು ಯಾವ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಒಟ್ಟು ಒಂದು ವಿಷಯ ಅಂತೂ ಅದರ ಡೀಟೇಲ್ಸ್ ಅನ್ನು ಚರ್ಚೆ ಮಾಡಲು ಯಾವತ್ತೂ ಮಾಡ್ಬೋದು ನಾವು. ಇವತ್ತಂತೂ ಇನ್ನು ಮುಂದಿನ ದಿವಸಗಳಲ್ಲಿ ನಾವು ತುಳುವರು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯವರು ಅತ್ಯಂತ ಸಂಭ್ರಮದಿಂದ ಈ ಇದನ್ನ ಸ್ವಾಗತಿಸುವಂತ ದಿನ, ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ರೀತಿಯಲ್ಲಿ ಪುನರುತ್ಥಾನದ ದಿನ ಅಂತಾನು ಹೇಳ್ಬೋದು. ನಿಜ ನಿಜ. ಇನ್ನು ಮುಂದಕ್ಕೆ ಯಾವುದೇ ರೀತಿಯ ಅಡಚಣೆ ಇಲ್ಲದೆ ನಾವು ಯಾರು ನಮ್ಮನ್ನು ನೋಡ್ತಾರೆ ಅಥವಾ ಯಾರು ಇದ್ದಾರೆ ಅನ್ನುವಂತಹ ವಿಚಾರಗಳಲ್ಲಿ ಹಿಂದೆ ಕಂಬಳ ನಡೆದಿತ್ತು. ಯಾವ ರೀತಿ ನಡೆದಿತ್ತು ಅಂತ ಬಂದಾಗ ಕಂಬಳಕ್ಕೆ ನಿಯಮಗಳನ್ನು ರೂಪಿಸಲಾಗಿತ್ತು. ಆ ನಿಯಮಗಳ ರೀತಿಯಲ್ಲಿ ಕಂಬಳವನ್ನ ನಡೆಸಲಾಗಬೇಕಾಗಿತ್ತು. ಆದ್ರೆ ಈ ಬಾರಿ ಹೇಗೆ ಸರ್, ಇನ್ನು ಮುಂದಕ್ಕೆ ಹೇಗೆ ಅಂತ ನಿಯಮಗಳು ಮುಂದಕ್ಕೂ ಕೂಡ ಯಾಕಂತ ಹೇಳಿದ್ರೆ ನಾನು ಒಂದು ನೆನಪು ಮಾಡಿ ಮರೆತು ಬಿಟ್ಟೆ. ಸದಾನಂದ ಗೌಡರು ಆಗ ಮಂತ್ರಿಗಳಾಗಿದ್ದಾಗ ಕಾನೂನು ಇಲಾಖೆಯಲ್ಲಿ ಇದು ಹೆಲ್ಡಪ್ ಆಗಿತ್ತು ಒಂದೇ ಶಬ್ದಕ್ಕಾಗಿ. ಆವಾಗ ಅವರು ನೇರವಾಗಿ ಹೇಳಿದ್ರು, ನನ್ನ ಊರಿನವರು ಬಂದು 1,500 ಕಿಲೋಮೀಟರ್ನಿಂದ ಬಂದು ನನ್ನ ಟೇಬಲ್ನ ಎದುರಲ್ಲಿ ಕೂತಿದ್ದಾರೆ. ಐ ವಾಂಟ್ ಟು ಸಿ ದ ಫೈಲ್ ಫ್ರಮ್ ಲಾ ಡಿಪಾರ್ಟ್ಮೆಂಟ್ ಟು ಹೋಮ್ ಡಿಪಾರ್ಟ್ಮೆಂಟ್ ಬೈ 4 o'clock ಟುಡೇ. ನಾನು ಮತ್ತು ನನ್ನ ಮಿತ್ರರಾದಂಥ ಸೀತಾರಾಮ್ ಶೆಟ್ಟರು 1 ವಾರಗಳ ಕಾಲ ಹೋಗಿ ಡೆಲ್ಲಿಯಲ್ಲಿ ಕೂತಿದ್ವಿ ಈ ಬಗ್ಗೆ. ಅಲ್ಲಿ ಫೈಲ್ ಅಲ್ಲಿ ತಲುಪಿಸಿದ ನಂತರ ನಾವು ಹೊರಟೆವು. ಒಂದು ಆಮೇಲೆ ತುಂಬ ಜನ ಇದ್ದರು, ನಾವು ಹೆಸರು ಹೇಳುವಾಗಿಲ್ಲ, ಪ್ರಮುಖವಾಗಿ ಇದ್ದವರದು ಮತ್ತು ಅವರವರು ಯಾರೆಲ್ಲ ಕೊಟ್ಟಿದ್ದಾರೆ, ಧನ ಸಹಾಯ ಮಾಡಿದರು. ಕೊಳಚೂರು ಕೊಂಡೋಡು ಸುಕುಮಾರ್ ಶೆಟ್ಟರು ಅಂತವರು ಒಂದು ಕಟ್ಪಾಡಿಯ ಕಂಬಳದಲ್ಲಿ ಒಂದಷ್ಟು ಲಕ್ಷ ರೂಪಾಯಿ ಸಂಪಾದನೆ ಅಲ್ಲಿ ಕಲೆಕ್ಷನ್ ಮಾಡಿಕೊಟ್ರು. ಆಯ್ತಲ್ಲ, ನಮ್ಮ ಮೂಡುಬಿದ್ರಿ ಮತ್ತು ಮಿಯಾನ್ನ ಕಂಬಳದ ವತಿಯಿಂದ 1 ಲಕ್ಷ ರೂಪಾಯಿ ಕೊಟ್ಟರು. ಈ ಪ್ರತಿಯೊಬ್ಬರು ಸಹಕಾರ ಮಾಡಿದ್ದಾರೆ, ಆರ್ಥಿಕವಾಗಿ ಸಹಕಾರ ಮಾಡಿದ್ದಾರೆ. ಕೋಣಗಳವರು, ಸಂಘಟಕರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಆದರೆ ಒಂದು ಕಾಲದಲ್ಲಿ ಕಂಬಳ ಹೇಗಿತ್ತು ಅಂತ ಕೇಳಿದರೆ, ಹೆಂಗಸರು ಕಂಬಳ ನೋಡಿದರೆ ಅವರು ರಂಗಪೂಜೆಯನ್ನು ಮಾಡಿಸ್ಬೇಕು ಅಂತ ಇತ್ತು.
ಜೋಡ್ರಂಗ ಪೂಜೆ ಒಂದಲ್ಲ ಅದು ಕೂಡ. ಇವತ್ತು ಹೇಗಿದೆ ಅಂತ ಕೇಳಿದ್ರೆ ಯಾವುದೇ ಜಾತಿ ಮತ ಭೇದ ಇಲ್ಲದೆ, ಶ್ರೀಮಂತರು ಬಡವರನ್ನು ತಾರತಮ್ಯ ಇಲ್ಲದೆ, ಹೆಂಗಸರು ಮಕ್ಕಳು ಸಕುಟುಂಬ ಸಮೇತರಾಗಿ ಬಂದು ನೋಡುವಂತ ಏಕೈಕ ಜಾನಪದ ಕ್ರೀಡೆ ಇದ್ರೆ ಅದು ಕಂಬಳ ಮಾತ್ರ. ನಿಜ ನಿಜ. ಹಾಗಾಗಿ ಆ ಮಟ್ಟಕ್ಕೆ ಇವತ್ತು ಬಂದಾಗ ನಾವು ಮಾಧ್ಯಮದವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕು. ಇವತ್ತು ಮೀಡಿಯಾಗಳಲ್ಲಿ ನೇರ ಪ್ರಸಾರ ಇರುವುದರಿಂದ ಚೌಟ್ರು ಏನು ಮಾತಾಡ್ತಾರೆ, ಅವರ ಕಂಬಳದಲ್ಲಿ ಏನಾಗ್ತದೆ ಅಂತೇಳಿ ಪ್ರಾಯಶಃ ಅವರಿಗೆ ನಮಗೆ ಗೊತ್ತಾಗೋದಕ್ಕಿಂತ ಮೊದಲು ಅಮೆರಿಕದಲ್ಲಿದ್ದವರಿಗೋ, ದುಬೈಯಲ್ಲಿದ್ದವರಿಗೋ, ಕತಾರ್ನಲ್ಲಿದ್ದವರಿಗೂ ಗೊತ್ತಾಗಿ ಅಲ್ಲಿಂದ ನಮಗೆ ಅವರು ಸಲಹೆ ಕೊಡ್ತಾರೆ, ನೋಡಿ ಇಂಥವರು ಹೊಡೆದಿದ್ದಾರೆ ಅಲ್ಲಿ ಅಂತೇಳಿ. ಅಲ್ಲಿಂದ ನಮಗೆ ಕ್ಲಿಪ್ಪಿಂಗ್ಸ್ ಬರ್ತದೆ, ಒಳ್ಳೆದಿದ್ರು ಕೆಟ್ಟದಿದ್ರು ಎಲ್ಲವೂ ಕೂಡ. ಹಲವಾರು ಸುಧಾರಣೆಗಳಾಗಬೇಕು. ಯಾಕಂದ್ರೆ ಮಂಗಳೂರಿನ ಕಂಬಳದಲ್ಲೇ ಪ್ರಯೋಗ ಮಾಡಿ ನಾನು ಹೇಳಿದ್ದೆ ಒಂದು ವರ್ಷದಲ್ಲಿ, ನಾನು ಸ್ವಲ್ಪ ಬೆಳಿಗ್ಗೆ ಯಾವಾಗ ಬೇಕು ಅಂತ ಹೇಳಿ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ, ನನಗೆ 3 ಗಂಟೆ ರಾತ್ರಿಗೆ ಫೋನ್ ಬಂತು, ಸರ್ ಕಂಬಳ ಬೇಗ ಮುಗಿಯುವುದರಲ್ಲುಂಟು, ಇಲ್ಲಿ ಬೆಲ್ ಟೈಮಿಂಗ್ಸ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ, ಪ್ರಯೋಗ ಮಾಡಿ ಅತ್ಯಂತ ಯಶಸ್ವಿ ಆಯ್ತು 3 ಗಂಟೆವರೆಗೆ. ಅಂತ ಪ್ರಯೋಗಗಳು ಕೂಡ ಕಂಬಳದಲ್ಲಿ ಯಾರಿಗೂ ನೋವಾಗದ ಹಾಗೆ. ಈಗ ನಮ್ಮಲ್ಲಿರುವ ಸಮಸ್ಯೆ ಏನು ಅಂತ ಕೇಳಿದ್ರೆ, 24 ಗಂಟೆ ಒಳಗೆ ಕಂಬಳವನ್ನು ಮುಗಿಸುವುದಕ್ಕೆ ಸಮಸ್ಯೆಗಳೇನು ಅಂತ ಕೇಳಿದ್ರೆ, ಒಂದು ಯಜಮಾನರ ಸಂಕಲ್ಪ, ಅವರು ನೇರವಾಗಿರ್ತಾರೆ. ಯಾಕಂದ್ರೆ ಈ ವರ್ಷ ಎಲ್ಲ ಕಂಬಳಗಳು ಒಳ್ಳೆದಾಗಿದೆ, ಆದರೆ ತಿರುವಾಯಿಲ್ಗುತ್ತಿನ ಕಂಬಳ ದಾಖಲೆಯಲ್ಲಿ ಅವರು ನಿಂತು ಅಲ್ಲಿಯೇ ಎಲ್ಲ ಪ್ರಯತ್ನ ಮಾಡಿದ್ರು. ನೆಕ್ಸ್ಟಿಗೆ ಬಂದ ಜಪ್ಪಿನ ಮಗರು ಕಂಬಳ ಸ್ವತಃ ನಾವು ಕೂತಲ್ಲಿ ಅದಕ್ಕಿಂತ 1-2 ಗಂಟೆ ಬೇಗ ಮುಗಿಲಿಕ್ಕೆ ಆಯ್ತು. ಕೋಣಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು, ಆದರೆ ಕಂಬಳ ಸಂಘಟಕರು, ಆಯಾ ವ್ಯವಸ್ಥಾಪಕರು, ಕೋಣಗಳ ಯಜಮಾನರು, ತೀರ್ಪುಗಾರ ಮಂಡಳಿ, ಅಲ್ಲಿ ವ್ಯವಸ್ಥೆಗಳೆಲ್ಲ ಪ್ರಾಮಾಣಿಕವಾಗಿ ಇದೊಂದು ಜಾನಪದ ಕ್ರೀಡೆ, ಅದನ್ನು ನಾವು ಉಳಿಸಬೇಕು ಅನ್ನುವಂಥ ಮನೋಭಾವದಿಂದ ಬಂದರೆ ಕೋಣಗಳಿಗೆ ಹೊಡಿಬೇಕು, ಆದರೆ ಕ್ರೌರ್ಯ ಪ್ರದರ್ಶನ ಮಾಡಬಾರ್ದು. ಈಗ ಸಮಸ್ಯೆ ಬಂದದ್ದೇನು ಅಂತ ಕೇಳಿದರೆ, ಪ್ರಾಯಶಃ ಚೌಟ್ರು ಆರ್ಗನೈಸೇಷನ್ ಮಾಡ್ತಾರೆ, ಎಲ್ಲರದು ಒಳ್ಳೇದಾಗಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಭಾವನೆ ಇದೆ. ಇಲ್ಲಿ ಹೊಡೆಯುವುದಿಲ್ಲ ಅಂತ ಸ್ಟ್ರಿಕ್ಟ್ ಮಾಡಿದ ನಂತರ ಇಲ್ಲಿ ಹೊಡೆಯುವುದಿಲ್ಲಲ್ಲ, ಇದೆಲ್ಲ ಬರ್ತದೆ. ದೂರ ಕೊಂಡೋಗಿ ಯಾರೋ 100ರಲ್ಲಿ 1-2 ಜೊತೆ ಹೊಡೆದ್ರು ಕೂಡ ಅದು ದೊಡ್ಡ ಇಶ್ಯೂ ಆಗ್ತದೆ. ಅವ್ರು ತೆಗೆದ ಫೋಟೋ ಅವ್ರದನ್ನೇ ಕಳಿಸ್ತಾರೆ. ಹಾಗಾಗಿ ಸ್ವಯಂ ಆಗಿ ನಾವು ಯಾವ ರೀತಿ ಬೆತ್ತ ಹಿಡಿಯದೇ ಕಂಬಳ ಮಾಡಿಯೂ ನಮಗೆ ಅನುಭವ ಉಂಟು. 20 ಗಂಟೆ ಒಳಗೆ ಮುಗಿಸಿ ಗೊತ್ತುಂಟು, 36 ಗಂಟೆಗೆ ಹೊರಗೆ ಹೋದದ್ದು ಕಂಬಳಗಳು ಇದೆ ಉಂಟು. ಆಯ್ತಲ್ಲ, ಹೈಯೆಸ್ಟ್ ಅಂತ ಹೇಳಿ 272 ಜೊತೆ ಕೋಣಗಳು ಈ ವರ್ಷದ ಮಿಯಾರ್ನ ಕಂಬಳದಲ್ಲಿ ಪಾಲ್ಗೊಂಡಿತ್ತು. ಅಲ್ಲಿಯ ಒಂದು ತಾಂತ್ರಿಕ ಕಾರಣದಿಂದಾಗಿ ಹೊಸ ಪ್ರಯೋಗ ಮಾಡಲಿಕ್ಕೆ ಹೋಗಿ ಈ ಸೆನ್ಸಾರ್ ಸಿಸ್ಟಮ್ ಕಂಬಳ ಸ್ವಲ್ಪ ಡಿಲೇ ಆಯ್ತು, ಇಲ್ದಿದ್ರೆ ಆಗ್ತಿರ್ಲಿಲ್ಲ. 150ರಿಂದ ಹಿಡಿದು 162 ಜೊತೆವರೆಗೆ ಜೂನಿಯರ್ ಕೋಣಗಳು ಬರ್ತವೆ. ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿದೆ ಒಂದು ಫಸ್ಟ್ ಒಂದು ಸೆಕೆಂಡ್ ಬರೋದು ಅಂತೇಳಿ. ಆದರೆ ಕಂಬಳದಲ್ಲಿ ಪಾಲ್ಗೊಳ್ಳುವುದೇ ಒಂದು ದೊಡ್ಡ ಸಂಭ್ರಮ ಅವರಿಗೆ. ನಿಜ ನಿಜ, ಹೌದು. ಯಾಕಂದ್ರೆ ಇವತ್ತು ಊರಿನಲ್ಲಿದ್ದವರು, ಪರ ಊರಿನಲ್ಲಿದ್ದವರು ಎಲ್ಲರೂ ಇದನ್ನು ಕೂಡ ನೋಡ್ತಾರೆ. ನಿಜ ನಿಜ, ಹೌದು. ಓಟಗಾರರು ಕೂಡ ಇವತ್ತು ದಾಖಲೆ ಸಂಖ್ಯೆ ಅವರು ಓಡ್ತಾ ಇದ್ದಾರೆ. ಎಸ್ ಸರ್, ಎಸ್ ಸರ್, ಬರ್ತೇನೆ, ಒಂದು ಬರ್ತೇನೆ. ಇನ್ನು ಮುಂದಕ್ಕೆ ನಾನು ಕರೆಗಳನ್ನು ಕೂಡ ಸ್ವೀಕಾರ ಮಾಡ್ತೀನಿ ಸರ್. ಎಸ್, ಇನ್ನು ಮುಂದಕ್ಕೆ ಜನರು ಏನ್ ಹೇಳ್ತಾರೆ, ಈ ಒಂದು ಸಂಭ್ರಮವನ್ನ ಜನರ ಜೊತೆ ಕೂಡ ಹಂಚ್ಕೊಳ್ಬೇಕು. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮ್ಮ ಜೊತೆ ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಮೂರಗ್ಲ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ಪಲ್ಲೆ ಸರ್. ಅರುಣ್ ಕುಡ್ಲಾರ್ದು. ಅರುಣ್ ಕುಡ್ಲಾರ್ದು, ಎಸ್ ಪಾತಿರ್ಲಿ ಸರ್. ಸರ್, ಆಗುವುದೆಲ್ಲ ಒಳ್ಳೇದಕ್ಕೆ, ಆಗಿದ್ದು ಕೂಡ ಒಳ್ಳೇದಕ್ಕೆ ನಂಗೆ ಪಾತ್ರ ನೆನಪು ಮಾಡ್ಕೊಡಾಕೊಂಡು ಈ ಸಂದರ್ಭ ದಯಪನ್ನಾಗ ಕಂಬಳ ಬ್ಯಾನ್ ಆಯ್ನ ಒಂಜಿಲೆ ಕೊಡು ನೋಟದಗ್ಲು ಮಲ್ದಿನ ಒಂಜಿಲೆ ಕೊಡು ಸರಿ ದಯಪನ್ನಾಗ ಈ ದುಂಬು ಎರ್ಲೆಗ್ ಹಾಕೊಂತಿನ ಕ್ರೌರ್ಯ ಉಂಡತ್ತೆ ಸರ್. ಪ್ರಾಣಿ ಅಂತ ಕ್ರೌರ್ಯ ಅಂತ ತೂನಾಗ ನಮಗ್ ಬಂಡಿ ಗೊತ್ತುಂಟು ನಮ್ಮ ಎಲ್ಲೆಡುತ್ನಾಗ ಇಷ್ಟ ಎರ್ಲೆಗ್ ಹಾಕುಜಿರತ್ತೆ ಐಕ್ಯ ಬನ್ನಿ. ಆಗುವುದೆಲ್ಲ ಒಳ್ಳೇದಕ್ಕೆ, ಆಗುವುದು ಒಳ್ಳೇದಕ್ಕೆ ಎಂದು ಐಕ್ಯ ಬಂತು ನಾನು ಇಂಥ ಬರ್ತೇನೆ. ನನ್ನ ಕೂಡ ದುಮ್ಮದಲ್ಲ ಕ್ರೌರ್ಯ ಸ್ಟಾರ್ಟ್ ಆಗುತ್ತೆ ಹಾಕುನ ಇರ್ಲೆಗೆ ಕಡಂಬೆರಡಕ್ಕೆ ಇದು ನಮ್ಮ ಪವಿತ್ರ ಹಿಂದೂ ಕ್ಷೇತ್ರ ಶಬರಿಮಲೆ ಅಲ್ಪ ಪುಣ್ಯವನಾಗಲಿಕ್ಕೆಲ್ಲ ಕಟ್ಟಪಾಡು ಉಂಟು ಪೋಯರಬಲ್ಲಿ ಬಂದದು. ಬಟ್ ಪಂಪೆ ಹಿಡಿದು ನಡ್ತೊಂದು ಪೋಂಡ ಮಾತ್ರ ಶಬರಿಮಲೆ ಕೊಂಚ ಆತು ಮರ್ಯಾದಿ ನಮ್ಮ ಹಿಂದುಳಿದಂಜಿ ಧಾರ್ಮಿಕ ಕೇಂದ್ರತೆ
ಅಂಚನೆ ಕಂಬಳಗೆ ಪೊಂಜನಗುಲು ಎರುಗಿಡ ಪುನ ಅವು ಬೊಡ್ಚಿ ಇನ್ನು ನಮ್ಮೊಂದು ಏನೊಂದು ವೈಯಕ್ತಿಕ ಅಭಿಪ್ರಾಯ ಅವು ಬಂಡ ಕಂಬಳ ಆದೇ ಉಪ್ಪಾಡಿ ಅಪ್ಪಲ್ಲ ಓಕೆ ಆಚಾರ ವಿಚಾರ ಅಂಚಿನ ಒರಿಯಾಡು ಬಂದು ಬನ್ನೋದಿಲ್ಲ ಅವು ಪೊಂಜೋಗುಲು ಬರ್ತಾರೆ ನಂಡ ಈ ಕಂಬಳ ಪಂಡ ನಮ್ಮ ಒಂಜಿ ದೈವಿಕ ಒಂದೇಟ್ ಒಂಜಿ ತೂಪತೆ ಇದಕ್ಕೆಲ್ಲ ಸೂತಕಾಯಿ ನಗುಲು ಪುರ ಕಂಬಳದ ಕಂಡು ಜಪ್ಪೆರಜ್ಜಿ ಅಂಚೆ ಬರಪ್ಪುನತೆ ಪಂಡಿರಿ ನೆನ್ ಕಡಂಬ ಸರ್ ಅವೇನು ನಮ್ಮ ಏತು ಮಕ್ಕಳು ಪರಿಪಾಲನೆ ಮಾಡುದು ವಿಶಾಲ ಉಂಟಾಯ್ತು ಧಾರ್ಮಿಕ ನೆಲೆಗಟ್ಟಿಡ್ತುನಾಗ ಅಂಚೆ ಈ ಲೇಡೀಸ್ ಬೊಂಜನಗ್ಲು ಕಂಬಳ ತೂರ ಬರಡು ತೊಂದ್ರೆಜ್ಜಿ ಅಗ್ಲು ಏರು ತಾಂಗ್ಲು ಪೂರ ಅಗ್ಲು ಮೇನ್ ಆಡ ಗಿಡಾಪುನ ಇಟ್ಟು ಐತ್ನ ಇಟ್ಟು ಪೂರ ಬೊಡ್ಚಿ ಬಣದ ನನ್ನ ವೈಯಕ್ತಿಕ ನೆಲೆ ತುಂಜಿ ಅಭಿಪ್ರಾಯ ಸರ್. ಓಕೆ ಎಸ್ ಸರ್ ಥ್ಯಾಂಕ್ ಯು ಸರ್ ಸೊಲ್ಮೇಲು ಎಸ್ ಸರ್ ದಾದ ಬನ್ಪರ್ ಸರ್ ಆ ತಾರ್ನ ಭಾವನೆ ಕರೆಕ್ಟ್ ಇದೆ ಬಂಡ ಬದಲಾವಣೆ ಬೊಕ್ಕ ಪರಿವರ್ತನೆ ಜಗದ ನಿಯಮ ಒಂಜಿ ಕಾಲೋಡು ಎರಲೇ ಮುಂಕುದ ಬಲ್ಲ ಐತಿ ಪುಗ್ಗೆಲ್ ಕೊರ್ದು ದಂಡೆ ಕಾರ್ ಕೊರ್ದು ಎರಲೇನು ಪಳಗಿಸ ಒಂದಿತ್ತನ ಕಾಲ ಇತ್ತನ ಇತ್ತೆ ಒಂಜಿ ಮುಂಕುದ ಬಲ್ಲತ್ತ ರಡ್ಡಡ್ ಮುಂಕುದ ಬಲ್ಲ ಉಂಡು ಕೆಲವು ದಗ್ಗಲಿಗೆ ಆ ಮುಂಕುದ ಬಲ್ಲದ ಆಧಾರಡೆ ಉತ್ತುನು ಅಡಮಟ್ಟದ ಪರಿಸ್ಥಿತಿ ಇಲ್ಲ ಉಂಡು ಬದಲಾವಣೆ ಬೋಡು ಇದು ಆರ್ಪಣ್ಯ ಮಹಿಳೆಯರನ್ನ ಪ್ರಾತಿನಿಧ್ಯ ಬಂಡ ಎಸ್ ಮಸ್ತ್ ಜನ ಫಿಸಿಕಲ್ ಡೈರೆಕ್ಟರ್ಸ್ ಉಳ್ಳೇರು ಕಮೆಂಟ್ರಿ ಕೊರ್ನಾಗ್ಲು ಉಳ್ಳೇರು ಸ್ಟಾರ್ಟಿಂಗ್ ಪಾಯಿಂಟ್ ಸ್ಟಾರ್ಟರ್ಸ್ ಉಳ್ಳೇರು ಓಕೆ ಆಕಲಿಗೆ ನಮ್ಮ ಇನ್ವಾಲ್ವ್ ಮಲ್ಪನಾಗ ದಯನ್ ಪಂಡ ಎಂಕಲು ಉನೆನ್ನ ಮೂಲ ಸ್ವರೂಪಗೂ ಬದಲಾವಣೆನೇ ಮಲ್ಪರಿಚಿ ಒಂಜಿ ಓಕೆ ಆಕಲಿನ ಭಾರಿ ಡಿಮಾಂಡ್ ಉಂಟು ಓಕೆ ಆತ ಮಾತ್ರ ಜನಕ್ಕೂ ಒತ್ತಡಲ ಉಂಡು ಹೌದಾನೆ ನೆಟ್ಟು ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊರಪು ಜರ ಇಲ್ಲ ಎಂಕ್ಲಿ ಎರ್ಲೇನ್ ಪೂರ ಸಾಂಕುನಿ ಎಂಕ್ಲೆ ದಯನ್ ಹೊಂಡ ಕಲ್ಲಡ್ಕ ಶೇಷಮ್ಮ ಪೂಜಾರ್ತಿ ಅಂತ ಇರ್ತಾರೆ ಅದನ್ನ ಇರ್ಲೇನ ಬೆರಿತ ಮಿತ್ತೆ ಪಾವಡೆ ಹಿಡಿತಾನೆ ಓಕೆ ಕಂಕನಾಡಿ ಕಮಲಾಜಯ ಪೂಜಾರ ಅಂತ ಸತೀಶ್ ಭಂಡಾರನ ಶ್ರೀಮತಿ ದುಲಾರಿ ಭಂಡಾರಿ ಇತ್ತೀರಿ ಅದ್ರ ಮಾತ್ರ ಇರ್ಲಿ ಬರ್ನ ಕಂಬಳ ಬರ್ನ ಅಕಲ ಬತ್ತು ಕುಲ್ಲಿದ್ದೀರಿ ಬಾರಿ ಸಂತೋಷ ಪಡೆ ಹೊಂದಿತ್ತೀರಿ ಓಕೆ ಅಂಚಿನಲ್ಪ ಒಂಜೊಂಜಿ ಹಂತೋಡು ನೇನು ನಮ್ಮ ಆಲೋಚನೆ ಮಲ್ಪಗ ಆರು ಪನ್ಪುನ ಕಂಬಳ ಹೋಗು ಒಂದು ಪಂಡ ಸಾಂಪ್ರದಾಯಿಕ ಕಂಬಳಡಿ ಇನಿಲ ಒಂಡಾರದ ಕಂಬಳ ದಿನ ದೀನ ಹಿಡಿದು ಬೊಕ್ಕ ಆ ಊರು ಜಾತ್ರೆ ಊಲ ಅವರಚ್ಚಿ ಕಂಬಳ ನಟ ಆ ಕಂಬಳಗೆ ಸಂಬಂಧಪಟ್ಟನಾಗ ಯಜಮಾನರು ಮಾತ್ರತ್ತೆ ಪ್ರತಿ ಊರಿಗ ಶುದ್ಧ ಸಸ್ಯಾಹಾರ ಇಲ್ಲದೆ ಬ್ರಹ್ಮಚರ್ಯ ವ್ರತವನ್ನು ಆಚರಿಸದೆ ಇನಿ ಮುಟ್ಟಲ ಇತ್ತೆಲ್ಲ ಆಚರಿಸೋ ಒಂದು ಉಳ್ಳೇರಿ ಓಕೆ ಆ ಕಂಬಳಗೆ ಬತ್ತನ ಏರ್ಲೇರಿ ಒಂಜಿ ಕೋಲು ಕರ್ಮು ಒತ್ತೆ ತುಂಡು ಕರ್ಮು ಕೊಡ್ತಾರೆ ಬೊಂಡ ಆಯ್ಕೆ ಪಾಂಡವರನ ಅಜ್ಞಾತವಾಸದ ಇತಿಹಾಸಲ ಉಂಡು ಕೋಟಿಲಿಂಗೇಶ್ವರ ದೇವಸ್ಥಾನದ ಕಥೆಲ್ಲ ಆಯ್ಕೆ ಸೇರ್ದು ಉಂಡು ಇನಿಲ್ಲ ಬೆಳ್ಳಕ್ಕೆ ಪಾಡ್ನೊಂದು ಕಂಬಳದ ಖಂಡದ ಸುತ್ತ ಐಕೆ ಪರಕ್ಕೆ ಪಾಡ್ದು ಬೊಳಂತರಿ ಪಾಡ್ನಂಚಿನ ಪದ್ಧತಿ ಇನಿಲ್ಲ ಉಂಡು ಅವಳು ಉಕ್ಕಿ ತೆಗೆಯುವುದು ಒಂದು ಅವಿನ ದಪ್ಪರೆಜ್ಜಿ 1000 ಎರ್ಲು ಎರ್ಮೆಲು ಕಂಜಿಲು ಬೋರ್ಲು ಪೂರಲ ಬತ್ತದ ಇಟ್ಟು ತಿರ್ಗಿನಾಗನೆ ಮುಖ್ಯ ಆಗೋದು ಪೋನಾಗ ಒಂಜಿ ಬಾಟ್ಲಿ ಕಂಡದ ನೀರ್ಲ ಪತ್ತೊಂದು ಭೂಪಿಯಲ್ಲಿ ಅದೇ ಜನ ಜಾನುವಾರುಗಳಿಗೆ ಅನಾರೋಗ್ಯ ಪೀಡಿತಾರೆ ಇನಿಲ್ಲ ಆ ನಂಬಿಕೆ ಉಂಟು ನಮ್ಮನ್ನ ಬೆಳ್ತಂಗಡಿ ತಾಲೂಕದ ಕೊಕ್ಕಡದ ವೈದ್ಯನಾಥೇಶ್ವರ ಟೆಂಪಲ್ದ ಅಲ್ಪ ಒಂಜಿ ಕಂಬಳ ಉಂಟು ಆ ಕಂಬಳ ಗದ್ದೆಯನ್ನು ತೂವರ್ನೇ ದೇವರ ಸಮೇತ ಬರೋಡು ಐದು ಬೊಕ್ಕ ಸುಬ್ರಹ್ಮಣ್ಯ ಜಾತ್ರೆ ಬರಡು ಒವ್ವೇ ದೇವರ ಇಲ್ಲಲ್ಲಿ ಜನ ಜಾನುವಾರುಗಳಿಗೆ ಅನಾರೋಗ್ಯ ಪೀಡಿತಾರೆ ಅಂಡ ತರತೆ ಮಿತ್ತು ಸೊಪ್ಪು ಬತ್ತೊಂದು ಕಂಬಳದ ಖಂಡವು ಪಾಂಡ ಪದ್ಧತಿ ಇನಿಲ್ಲ ಉಂಟು ಇಂತಲ್ಲ ಉಂಟು ಎಸ್ ಸರ್ ಒಂಜಿ ಓರ ಬರ್ಪೆ ಅದೊಟ್ಟಿಗೆ ಪಿರ ಕಾಲರ್ ಅಲ್ಲಿ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರುಲಿಂದ ಸರ್ ಅವೇ ಕಡಂಬೆಡ್ಡಗೇನು ದುಮ್ಮದಲೆಕನಿ ಕೂಡ ಆವ ಅನ್ನ ಕೇನುಜಿ ಸರ್ ದದ ಬಂಡರೆ ಕಡಂಬೆಡ್ಡಗೇನು ದುಮ್ಮದಲೆಕನಿ ಕೂಡ ಆವ ಅನ್ನ ಎರ್ಲೆಗೆ ಹಾಕು ನಂಬರ ಜಾಸ್ತಿ ಆವ ದುಮ್ಮದಲೆಕನೆ ಪಿರ ಆಪುಣ ಆಪಂದಕ್ಕೆ ಏನೊಂದು ಸರ್ ನನ್ನ ಲೈಕ್ದಲ್ಲ ಸಮಿತಿದ್ದಲ್ಲ ಸ್ಟಿಕ್ ನಮ್ಮ ಮಾತ ಸೇರಿ ನಮ್ಮ ಬ್ರಿಜೇಶ್ ಚೌಟರ್ ಪನ್ಲೆಕ್ಕ ನನ್ನ ಜೋರಾರ ಬಲ್ಲಿ ಸ್ಮರಣೀಯವಾಯಿನ ದಿನ ಒಂದು ಮುಂದೇನು ಒರ್ತೊನ್ನ ಕೆಲಸ ನಮ್ಮನ ಕೈಟಿ ಪುನಃ ಕಂಬಳವಾದೇ ಒರಿಯೋಡು ಫಸ್ಟ್ ಪಾಯಿಂಟ್ ಕಂಬಳವಾದೇ ಒರಿಯೋಡು ಇತ್ತೆ ಇಂಚಿನಾದನೊಂದು ಬಂಡ ಕಂಬಳಡ್ಲ ಪೌಷಾಯನ ಮಾಧ್ಯಮದ ಮೂಲಕ ಪನರ ಬಲ್ಯದನ್ನ ಮಸ್ತ್ ಕಡೆ ಇಟ್ಲೆ ಅನ್ ಪನ್ಪೆ ಕಂಬಳಡಿ ಜುಗಾರಿ ಮುಖ್ಯ ಆತನ ಅವು ಆಯಿ ಕೂಡ್ಲೆ ದುಡ್ಡು ಸಂಪಾದನೆ ಮುಖ್ಯ ಆತು ಒಂಜಿ ರಡ್ನದಾದೆ ಪೆಟ್ಟ ಹಾಕುನ ಐದು ಬೊಕ್ಕ ಕಂಬಳಾಡು ಗೆಂದೊಡುಂದೇ ಇರ್ಲೇನು ಕುಣಪುನಾಗಲ ಒಂಜಿ ವರ್ಗ ಉಂಟು ಇನ್ನಿತ ಕಂಬಳಾಡು ಎನ್ನೇರ್ಲು ಸೋತಾಡ ನನೊಂಜಿ ಕಂಬಳನಾಗ ಜತೆ ಪಕ್ಕತ್ತದ ಐತ ಒಂಜಿ ನೆತ್ತ ಒಂಜಿ ಪಾಡ್ದು ಮತ ಭಾಗವಹಿಸವಿನ ಮುಟ್ಟುಡಿ ಬಹುಮಾನಲ ಮುಖ್ಯ ಅನ್ನ ಮಟ್ಟಕ್ಕೆ ಬೋತದೆ ನಮಗೆ ಇಂಜಿನ ಕಂಬಳಡು ಒಂಜಿ ಗೌರವ ವಿಶೇಷ ಬಂಡ ಈತ ಒಂಜಿ ಎಲ್ಲ ಒಂಜಿ ಎರ್ಲೇನ ಪುದಾರು ಉಂಟು ನಮ್ಮನ ಕಂಬಳಾಡು ಮಾತ್ರ ಅವು
ಪಾದೂರು ಪಾಲಮೆ ಭಕ್ತಿ ನಿವಾಸ ಪ್ರಕಾಶ್ ಪ್ರಶಾಂತ್ ಪೂಜಾರಿ 1.5 ಜನ ಪುದರ್ ಊರ್ದ ಪುದರ್ ಸುರುಕು ಫ್ಯಾಮಿಲಿದ ಪುದರ್ ಸುರುಕು ಹಿರಿಯಾಗಲಿನ ಪುದರ್ ಸುರುಕು 6ನ ಪುದರ್ ಕಡೇಕ್ ಒಂದು ಕಂಬಳ ಮಾತ್ರ ಈ ನಮನಿ ಈ ಪುರಂಚನ ವ್ಯವಸ್ಥೆ ಒಂದು ಸಂಘಟಕರ ಹಿಡಿದು ಪತ್ತಿನ ಎರ್ಲಿನ ಯಜಮಾನರ ನಗಲಿಡಿದ ಪತ್ತಿನ ಪ್ರೇಕ್ಷಕ ವರ್ಗದ ಪತ್ತಿನ ನೆಕ್ಕೋಸ್ಕರನೇ ಸುಪ್ರೀಂ ಕೋರ್ಟ್ ಇನಿ ಸ್ವೇಚ್ಛಾಚಾರಡು ಕಂಬಳ ಮಲ್ಪೇನು ಪಂಥಿಜರಿ ಕರ್ನಾಟಕದ ಕೆಲವು ಜಿಲ್ಲೆಲೆಡು 2-3 ಜಿಲ್ಲೆಡು ಮಾತ್ರ ಕಂಬಳ ಇಪ್ಪುನು ಕೋಳಿವಾಡ ಸ್ಪೀಕರ್ ಆದಿಪುನ ಟೈಮಡು 6ನ ಊರ್ದ ಎತ್ತಿನ ಬಂಡಿಲ್ಲ ನೆಟ್ ಸೇರಿ ಕಾಗೋಡು ತಿಮ್ಮಪ್ಪರು ಸಾಗರದಾರ ಹಿರಿಯ ಜನಪ್ರತಿನಿಧಿ ಯಾರು ಕಿಚ್ಚು ಹಾಯಿಸುವುದನ್ನ ನೆಟ್ ಸೇರ್ಸ ಒಂದು ಪೂರ್ಲ ಸ್ಟೇರ್ದ ಕಂಬಳದ ಅಮೆಂಡ್ಮೆಂಟ್ಗೆ ಪೋಯ್ನಿ ನಮ್ಮ ದೇಶದ ಮಸ್ತ್ ಕಡಿಟ್ಟು ತೇನ ನಿತಿನ್ ಸವಾಲೆ ನಗಲು ಏಪಲ ಎಂಕ್ಲಿಗೆ ಪಾತಿರೋದು ಇಪ್ಪು ಬೇರೆ ಇನಿ ಜಲ್ಲಿಕಟ್ಟದ ಪರವಾದ ಮುಕುಲ್ ರೋಟಿಗೆ ಮುಕುಲು ಏರು ಕೆ ವೇಣುಗೋಪಾಲ್ ಮುಕುಲ್ ಮಾತ ವಾದ ಮಲ್ತೀರಿ ನಮ್ಮನ ಪರವಾದ ಈ ಸಾರಿ 5 ಜಡ್ಜಸ್ ಬೆಂಚ್ ಪೋಯಿ ನೀಡ್ಬೇಕ ಸರ್ಕಾರದ ಬುಂಡ ಅಶೋಕ್ ರೈಕುಲಾರ್ನ ಪರವಾದ ಖಾಸಗಿ ಆದವರಿಗೆ ಮಾತ್ರ ಅಲ್ಪ ನ್ಯಾಯವಾದ ನೂಲಿ ಎಣ್ಣೂಲಿ ಮೇಲೆ ಬರ್ಬೇಕು ಸರ್ ಕೂಡ ನೀವು ಕಾಲರ್ ಅಲ್ಲ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ನಿತಿನ್. ನಮಸ್ತೆ ಮೇಡಮ್, ನಮಸ್ತೆ, ಮಾತಾಡಿ ಮೇಡಮ್. ಇವರಿಬ್ಬರಿಗೆ ಸಹ ನನ್ನ ನಮಸ್ತೆಗಳು, ಕಂಬಳದ ಹೋರಾಟಗಾರರಿಗೆ. ಎಸ್. ಮತ್ತೆ ಸರ್, ಈಗ ಕಂಬಳ ಹೇಳುವಾಗ ನೆನಪಾಗ್ತದೆ, ಸಣ್ಣ ವಯಸ್ಸಿನಲ್ಲಿ ನಮ್ಮ ಮಾವನವರಿಗೆ ಮನೆಯಲ್ಲಿ ಓಟದ ಕೋಣಗಳಿತ್ತು. ಅವುಗಳು ಒಂದು ಹೋರಾಟಕ್ಕೆ ಹೋಗುವ ಮೊದಲು ಅವರಿಗೆ ಎಲ್ಲ ಸ್ನಾನ ಅದು ಮಾಡಿಸಿ ಎಲ್ಲ ಬಟ್ಟೆ ಗಿಟ್ಟೆಲ್ಲ ಹಾಕಿಸಿ ಅವರು ಮನೆಯ ಅಂಗಳಕ್ಕೆ ಬಂದು ಬೆಟ್ಟದಲ್ಲಿ ಅವರು ಮೊಣಕಾಲು ಹಾಕಿ ಒಂದು ನಮಸ್ಕಾರ ಮಾಡುದಿದ್ರೆ, ಈಗ ಸಹ ನಾನು ಸಣ್ಣದಿದ್ದಾಗ ಈಗ ಸಹ ನನ್ನದುಂಟು ನನಗೆ ಎಷ್ಟು ಒಂದು ಅದು ಕೋಣಗಳಿಗೆ ಒಂದು ಬುದ್ಧಿ ಉಂಟು ಸರ್. ಈಗ ಅವರು ಹೇಳಿದ್ರು ಕಲಿಯುವುದು ಅಂತ. ಯಾಕೆ ಹೇಳಿದ್ರೆ ಪ್ರತಿಯೊಬ್ಬನಿಗೆ ಒಂದು ಆಸೆ ಇರ್ತದೆ, ನಮ್ಮ ಕೋಣಗಳು ಹಿಂದಾಗ್ಬೇಕು ಅಂತ ಕಂಬಳಕ್ಕೆ ಹೋದರೆ. ಹಾಗೆ ನಮ್ಮ ಮಾವನವರು ತುಂಬಾ ಮೆಡ್ಲು ತಂದಿದ್ರು. ಈಗ ತೀರಿ ಹೋಗಿದ್ದಾರೆ ಸರ್, ಇದು ಸಣ್ಣ ಪ್ರಾಯದಲ್ಲಿ. ಮತ್ತೆ ಈಗ ಹೆಜ್ಜೆಯಲ್ಲಿ ಕಂಬಳ ಇತ್ತು, ಈಗ ಕಂಬಳ ಇಲ್ಲಲ್ಲ ಸರ್. ಅಲ್ಲಿ ಕೆಳಗೆ ಹೋಗುವಾಗ ಅಲ್ಲಿ ಈಗ ನೀರಿನ ಟ್ಯಾಂಕರ್ಗಳೇ ಇರುವುದು. ನಾವು ಅಲ್ಲಿ ಹೋಗಿ ನೋಡ್ತಿದ್ದೆವು. ಅವರು ಹೇಳಿದ ಹಾಗೆ ನಾವೆಲ್ಲ ಕಂಬಳದ ಇದಕ್ಕೆ ಇಳಿತಿರ್ಲಿಲ್ಲ, ಮೇಲೆ ಹೋಗಿಯೇ ನೋಡ್ತಿದ್ದೆವು. ಆದ್ರೆ ಒಂದು ಭಾರಿ ಒಂದು ಖುಷಿ, ಆ ಕೋಣಗಳು ಓಡುವುದು ನೋಡ್ಲಿಕ್ಕೆ, ಆ ಕೆಸರು ನೀರೆಲ್ಲ ಆಚೆ ಈಚೆ ಹಾರುವುದು ನೋಡ್ಲಿಕ್ಕೆ ಭಾರಿ ಚಂದ. ಎಷ್ಟು ಒಂದು ಜನಸಂದಣಿ ನೋಡ್ಲಿಕ್ಕೆ. ಇವರು ಹೇಳಿದ ಹಾಗೆ ಈಗ ಎಲ್ಲರೂ ಇದನ್ನು ನೋಡಿದರೆ ಆ ಕೋಣ, ಇಲ್ಲಿ ಕೋಣದ ಓಟ ಉಂಟು ನೋಡಿ, ಅಲ್ಲಿ ಕಂಬಳ ಇರುವಲ್ಲಿ ಹೊರಗಿನವರು ಬೇಕಾದ್ರೆ ಕಾಲಕ್ಕೆ ಟೈಮಿಗೆ ಬಂದು ನೋಡಿ ಸಂತೋಷವನ್ನು ಪಡ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಇವರ ಹೋರಾಟಕ್ಕೆ ಜಯ ಸಿಕ್ಕಿದ್ದು ಭಾರಿ ಒಂದು ಸಂತೋಷ. ಮೇಡಮ್, ತಾವು ಕೂಡ ಆಗಿದ್ರೆ ಕಂಬಳದ ಅಭಿಮಾನಿ ಅಲ್ವಾ? ಎಸ್ ಮೇಡಮ್, ಥ್ಯಾಂಕ್ ಯು. ಇದು ರೇಗೋ ಅವರು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾನು ಎಚ್ ಮೊಹಮ್ಮದ್ ವೇಣೂರ್ ಸರ್. ವೇಣೂರಿಂದ ಮೊಹಮ್ಮದ್ ಅವರು. ಎಸ್ ಸರ್, ಮಾತಾಡಿ ಸರ್. ಯಾವ್ದು ಅವರು ನಮ್ಮ ಲೆಕ್ಚರ್ ಸರ್. ಸರ್ ಯಾನ್ ಮೊಹಮ್ಮದ್ ಯಾರು ಸರ್, ಈರ್ನ ಸ್ಟೂಡೆಂಟ್ ಆದುಲ್ಲ ವೇಣೂರ್ದಾರು ಜೈನ ಹೈಸ್ಕೂಲ್ ಸ್ಟೂಡೆಂಟ್ ಆದಿತ್ತೆ, ಜವಾನಿ ಮಾಸ್ಟರ್ ಆದಿತ್ತಾರೆ. ಈರ್ನ ವಾಯ್ಸ್ ಅಪಗನೆ ಬಾರಿ ಐತೆ. ಇದಕ್ಕ ಕಂಬಲಾಡಿ ಈರ್ನ ವಾಯ್ಸ್ ಕೇಂದ್ರನೇ ಯಾನ್ ಬತ್ತೊಂದಿತ್ತೆ ಐಕ್ಯ ಕಾನ್ಫಿಡೆನ್ಸ್ ಇದು ಬಾರಿ ಅಂಕ ಸಂತೋಷ. ಗ್ರೀನ್ ಸಿಗ್ನಲ್ ತಿಕ್ಕಿ ನಾವು ವಿಕಲಾಂಚಿನ ಪ್ರಯತ್ನ ಇದಕ್ಕೆ ಸಾಧ್ಯತೆ ಅಂದು ಇದು ಈ ಸಂದರ್ಭ ನಾನು ಅಭಿನಂದನೆ ಮಲ್ಪುವೆ. ಅವಳ ತಂದೆ ಸರಿ ಇತ್ತಂದು ಫಂಡ್ ಮಹಿಳೆಯರು ಭಾಗವಹಿಸೋಡೊಂದು ಖಂಡಿತವಾದ ಭಾಗವಹಿಸೋಡ್ತಾರೆ. ಬಂದ ಅನೌನ್ಸ್ ಮಲ್ಪನಾಗ್ತದೆ ಮಹಿಳೆಯರ ಧ್ವನಿ ಹತ್ತಿಗೆ ಎಲ್ಲ ಸೇರ್ನ ಧ್ವನಿ ಅಡ್ಡೆ ಹಾಕುಚಿ ಆ ಅನೌನ್ಸ್ಮೆಂಟ್ ಮಹಿಳೆಯರೇ ಕೊಡಲು ಬಂದು ಅನ್ನೋ ಒಂದು ಅಭಿಪ್ರಾಯ ಸರ್. ಓಕೆ ಓಕೆ, ಎಸ್ ಸರ್. ಇರ್ನ ವಿದ್ಯಾರ್ಥಿ ಸರ್ ಆಯ್ಕೊಂಜಿ ಅರ್ರಗೊಂಜಿ ಆನ್ಸರ್ ಕೊರಿದ ಅಲ್ಪ ಯಾರ ಕ್ಲಾಸ್ ಸೀದಾ ಬಜಗುಳಿದ ಕಂಬಳದಾಗ ಕಂಬಳಡ್ದೆ ಮೀದ 2 ಗಂಜಿ ಒಣಸ್ ಮಲ್ತದೆ ಸೀದಾ ಕ್ಲಾಸ್ ಬೋಪದೆ ಜೋಕ್ಲೆ ಗೊತ್ತುಂಡದಾಗ ಆಂಡ ಏನ 33 ವರ್ಷ ಸರ್ವಿಸ್ ಇಡ್ಲ ಏನ ಸಬ್ಜೆಕ್ಟ್ 100% ರಿಸಲ್ಟ್ ಮೇಂಟೈನ್ ಮಲ್ದಾನೆ. ಓಕೆ, ఆయన ಹಿಡ್ದಾತ್ರ ಜೋಕ್ ಯಾರು ಚೂರು ಸ್ಟ್ರಿಕ್ಟ್ ಒಂಚೂರು ದಪ್ಪತ್ತಿರಂದ ಬ್ರಿಜ್ ಚೌಟರ್ ಲೆಕ್ಕ ಯಾರು ಎಕ್ಸ್ ಮಿಲಿಟರಿ ಯಾನ್ಲ 1969 ಗಣರಾಜ್ಯೋತ್ಸವ ಪೀರಿಯಡ್ ಎನ್ಸಿಸಿ ಅಟೆಂಡ್ ಮಲ್ದ್ರೆ ಅಂಚಾದ ಹಿಂಗೆ ಮೊಕ್ಕಲಾರ್ಡ ವಿಶೇಷವಾದ 1 ವರ್ಷ
ಧ್ವಜಾರೋಹಣನು ಗಣರಾಜ್ಯೋತ್ಸವದಾನಿ ಅರ್ನ ಕಂಬಳದಾನಿ ಬತ್ತನೆ ಎಂಗ್ಲಿಗೆ ಅವಲ್ಲೇ ಮಲ್ತದ ಬಾರಿ ಖುಷಿ ಎಂಗ್ಲ ಶಿಷ್ಯರ್ನಾಗೆಲ್ಲ ಆಗ್ಲೇ ಗೊತ್ತುಂಡು ಯಾನ್ ಎಲ್ಲಿ ಒಂಜಿ ಉದಾಹರಣೆ ಮನ್ಪೆ ಪೂಪುಜಿ ಎಂಗ್ಲ ಸುಕುಮಾರ್ ಶೆಟ್ಟರ್ನ ಮಗಲನ ಮದ್ಮೆಗೆ ಯಾರು ಬಾಂಬೆ ಹೋದಿತ್ತೆ ಪಿರಬರ್ನಾಗ ಫ್ಲೈಟ್ ಒಂಚೂರು ಲೇಟ್ ಆಡ್ ಉಲಾಡ್ದೆ ಸೈಲೆಂಟ್ ಮೋಡು ಪಾಡ್ದಿಜ್ಜಿ ಎನ್ನ ಪವನ್ ಬರ್ನ ತೂದು 2 ಜನ ಲಕ್ಕದುತ್ತೀರಿ ಪಿರ ತೂ ಒಂದುಲ್ಲ ರೀ ಯಾರನ್ನೆಲ್ಲ ತೂ ಒಂದುಲ್ಲ ಪಿರ ಅಕ್ಲು ತೂತು ಎನ್ನನೇ ಸರ್ ಕಡಂಬರ್ ಎತ್ತ ಅಮ್ಮಿಕಂದಿರಿ ಇಂಗ್ಲೀಷ್ ಸೊರೊಟ್ಟು ಪತ್ಯ ಸ್ವರ ಓಕೆ ಐಟು ಉಕ್ಕತೋನಾಗ ವರಿ ಬಾರಿ ಮಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಡ್ರೈ ಫ್ರೂಟ್ಸ್ ಡೀಲರ್ ಐದು ಬೊಕ್ಕ ಇಂಕ ವರ್ಷ ಕೊಂಚ 2 ಸಾರಿ ಬಾಂಬೆ ಹಿಡ್ದು ಐಡಿಯಲ್ ಬಸ್ ಹಿಡು ಮಲಮಲ್ಲ ಪಾರ್ಸಲ್ ಡ್ರೈ ಫ್ರೂಟ್ಸ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಬರ್ಬಿಡು ಕಾಲಿ ಕಂಬಳದ ಮಿತ್ತಲ ವಾಯ್ಸ್ ಎಲ್ಲ ಪತ್ತಲ ಇತ್ತೆಲ್ಲ ಬರ್ಬಿಡು ವರ್ಷ 2 ಸಾರಿ ಕಡೆ ಬಿಡ್ಬೇರಿ ಮುಗಿಂಡ ಫನೋಡು ಒಂದೊಂದು ಎಲ್ಲಿಯ ಸ್ಯಾಂಪಲ್ ಸಂಚಲ ಅಭಿಮಾನ ಅದೇ ಸರ್ ಎಸ್ ಜೊತೆಗೆ ಬ್ರಿಜೇಶ್ ಶೆಟ್ರು ತಮಗೆ ಈ ಒಂದು ಕಂಬಳದ ಮೇಲೆ ಅಭಿಮಾನ ಅಥವಾ ಪ್ರೀತಿ ಹೇಗೆ ಅನ್ನುವಂಥ ಯುವಕರಾಗಿ, ಯಾಕಂದ್ರೆ ಒಂದು ಮಾತಿತ್ತು, ಯುವಕರು ಕಂಬಳ ಕಡೆಗೆ ಆಕರ್ಷಿತವಾಗುವಂಥದ್ದು ಬಹಳಷ್ಟು ಕಡಿಮೆ. ಆದರೆ ತಾವು ಮಾಡಿದ್ದೀರಾ, ಮಾಡಿ ತೋರಿಸಿದ್ರೆ. ತಮ್ಮ ಹಿಂದೆ ನಾವು ಮಂಗಳೂರು ಕಂಬಳ ನೋಡಿದ ಬಹಳಷ್ಟು ಯುವಕರು ಬರ್ತಾರೆ, ಎಲ್ಲ ಯುವಕರೇ ಅಲ್ಲಿ ಎಲ್ಲರೂ ಬಂದು ಮುತುವರ್ಜಿ ವಹಿಸಿ ಕೆಲಸವನ್ನ ಮಾಡ್ತಾರೆ. ಹೇಗೆ ಸಂಘಟಿಸಿದ್ರಿ ಮತ್ತೆ ಹೇಗೆ ತಮಗೆ ಒಂದು ಕಂಬಳದ ಮೇಲಿನ ಪ್ರೀತಿ? ಇಲ್ಲ, ಕಂಬಳದ ಮೇಲೆ ಯುವಕರಿಗೆ ಪ್ರೀತಿ ಇಲ್ಲ ಅನ್ನುವಂಥದ್ದೇ ಒಂದು ಸುಳ್ಳು ಅಥವಾ ಒಂದು ಯಾರೋ ಭ್ರಮೆ ಅಂತ ಹೇಳ್ಬೋದು. ಕಂಬಳದ ಸಮಸ್ಯೆ ಏನಂದ್ರೆ, ಇವತ್ತು ಹಿಂದೆ ಕಂಬಳಗಳು ಅವರವರ ಗದ್ದೆಯಲ್ಲಿ ಆಗ್ತಾ ಇತ್ತು. ಊರಲ್ಲಿ ಒಂದು ಗದ್ದೆಯಲ್ಲಿ ಎಲ್ಲರೂ ಬಂದು ಕೋಣಗಳನ್ನು ಓಡಿಸ್ತಾ ಇದ್ರು, ಹಾಗೆ ಸಹಜವಾದ ಒಂದು ಪ್ರೀತಿ ಇರ್ತದೆ. ಇವತ್ತೇನಾಗಿದೆ ಅಂದ್ರೆ, ಸಾಂಪ್ರದಾಯಿಕ ಕಂಬಳಗಳು ಒಂದಷ್ಟು ನಡೀತಾ ಇದ್ರು ಕೂಡ ಅತ್ಯಂತ ಆಸಕ್ತಿ ಇರುವಂತದ್ದು ಜೋಡುಕರೆ ಕಂಬಳ ಮೇಲೆ. ಯಾಕಂದ್ರೆ ಅದು ಸ್ಪರ್ಧೆ ಆಗಿದೆ. ಸ್ಪರ್ಧೆ ಅಂದ ಕೂಡಲೇ ಅದಕ್ಕೊಂದಷ್ಟು ಇಂಟ್ರೆಸ್ಟ್ ಸಹಜವಾಗಿ ಬರ್ತದೆ. ಸೊ ಜೋಡುಕರೆ ಕಂಬಳ ಎಲ್ಲ ಕಡೆ ಆಗೋದಿಲ್ಲ. ನಗರ ಪ್ರದೇಶದಲ್ಲಿ ಹಿಂದೆ ಕದ್ರಿಯಲ್ಲಿ ಆಗ್ತಾ ಇತ್ತು, ಬಟ್ ಅದು ಜೋಡುಕರೆ ಅಲ್ಲ, ಸಣ್ಣ ಕಂಬಳ ಆಗ್ತಾ ಇತ್ತು. ಕಂಬಳ ಒಂದು ಜಪ್ಪಿನ ಮೊಗರಲ್ಲಿತ್ತು, ಒಂದು ತಿರುವೆಯಲ್ಲಿತ್ತು. ಸೊ ಹೆಚ್ಚು ಕಂಬಳಗಳು ಆದ ಹಾಗೆ ಜನರಿಗೆ ಆಸಕ್ತಿ ಸಹಜವಾಗಿ ಮೂಡುತ್ತದೆ. ಸೊ ಆಸಕ್ತಿ ಇವತ್ತಿನ ಕಾಲಘಟ್ಟದಲ್ಲಿ ಆಸಕ್ತಿ ಮೂಡಬೇಕಾದ್ರೆ ನಿಮ್ಮಂಥ ಮಾಧ್ಯಮದವರ ಸಹಕಾರ ಕೂಡ ಬೇಕಾದು. ನೇರವಾಗಿ ಕಂಬಳಕ್ಕೆ ಬಂದು ಅಲ್ಲಿ ನೋಡ್ಲಿಕ್ಕೆ ಮಕ್ಕಳಿಗೆಲ್ಲ ಬೇರೆ ಬೇರೆ ರೀತಿಯ ಇವತ್ತು ಅಟ್ರಾಕ್ಷನ್ಗಳಿದೆ. ಕೃಷಿಯಿಂದ ಸ್ವಲ್ಪ ದೂರ ಹೋಗಿದ್ದಾರೆ, ನಗರ ಪ್ರದೇಶಕ್ಕೆ ಬಂದು ಬೇರೆ ಬೇರೆ ಉದ್ಯೋಗದಲ್ಲಿ ಇದ್ದಾರೆ. ಸೊ ಈ ಎಲ್ಲ ಕಾರಣಗಳಿಗಿತ್ತು. ನಮಗೆ ಕಂಬಳದ ಮೇಲೆ ಆಸಕ್ತಿ, ನಾವು ಸಣ್ಣ ಪ್ರಾಯದಲ್ಲಿ ಹಳ್ಳಿಯಲ್ಲೇ ಇದ್ದವರು, ಹಾಗಾಗಿ ಕೃಷಿ ಬದುಕಲ್ಲೇ ಇದ್ದವರು, ಹಾಗಾಗಿ ಅದು ಸಹಜವಾದ ಆಸಕ್ತಿ. ಸೇನೆಗೆ ಹೋಗಿ ವಾಪಸ್ ಬಂದ ಮೇಲೆ ಇದೊಂದು ಟಿಪ್ಪಿಂಗ್ ಪಾಯಿಂಟ್ ಆಯ್ತು, ಈ ಪೇಟಾದ ಹೋರಾಟ. ಸೊ ತುಂಬಾ ಜನರು ಅದರಲ್ಲಿ ಇನ್ನೂ ಕಂಬಳ ಹಿಂದಿನ ರೀತಿ ಆಗಬಹುದು ಅನ್ನುವಂತ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಬಟ್ ನಾವು ಒಂದು ಮಾತೇನು ನೆನಪಲ್ಲಿ ಇಟ್ಕೊಳ್ಬೇಕಂದ್ರೆ, ಕಳೆದ ನಾವೀಗ 6 ವರ್ಷ ಕಂಬಳ ಏನ್ ಮಾಡಿದೀವ, ಅದು ಈ ಹೊಸ ಅಮೆಂಡ್ಮೆಂಟ್ ನ ಆಧಾರದಲ್ಲೇ ಮಾಡಿರುವಂತದ್ದು. ಇವತ್ತು ಸುಪ್ರೀಂ ಕೋರ್ಟ್ಗೆ ನೀವು ಹೋಗಿದಾರ, ಆ ಅಮೆಂಡ್ಮೆಂಟ್ ನ ವ್ಯಾಲಿಡಿಟಿಯನ್ನು ಕ್ವಶನ್ ಮಾಡ್ಕೊಂಡು ಹೋಗಿರೋದು. ಕರೆಕ್ಟ್. ಸೊ ಅದರಲ್ಲಿ ಸುಪ್ರೀಂ ಕೋರ್ಟ್ ವೆರಿ ಕ್ಲಿಯರ್ಲಿ ಹೇಳ್ತದೆ, ಈ ಅಮೆಂಡ್ಮೆಂಟ್ಸ್ ಏನಿದೆಯಾ ಇವತ್ತು ಕೂಡ ಕಂಬಳ ಈ ಕಾನೂನಿನ ಅಂಡರ್ನಲ್ಲೇ ಇರ್ತದೆ. ಹಿಂದಿನ ಕಾನೂನು ಏನಿತ್ತ ಅದು ಹಳೆ ಕಾನೂನು, ಅದರಲ್ಲಿ ನಮ್ಮ ಸಂಸ್ಕೃತಿ ಇದನ್ನು ಯಾವುದನ್ನು ಒಳಗೊಳ್ಳದೆ ಮಾಡಿರುವಂತ ಕಾನೂನು. ಸೊ ಇದನ್ನೆಲ್ಲ ಕಾಗ್ನಿಸೆನ್ಸ್ಗೆ ತಗೊಂಡು ಹೊಸ 17ರಲ್ಲಿ ಸರ್ಕಾರ ಏನು ಅಮೆಂಡ್ಮೆಂಟ್ಸ್ ಅಂತ ಆವಾಗ ಈ ಕಂಬಳ ಅದು ನಮ್ಮ ಸಂಸ್ಕೃತಿಯ ಭಾಗ, ಇದರಲ್ಲಿ ಒಂದಷ್ಟು ಈ ವಿಷಯಗಳಿರ್ತದೆ, ಇಂಥ ಹಿರಿಯರ ಅಭಿಪ್ರಾಯ, ಇದೆಲ್ಲವನ್ನ ಪಡೆದುಕೊಂಡು ಆ ಕಾಗ್ನಿಸೆನ್ಸ್ ತಗೊಂಡು ಆ ಅಮೆಂಡ್ಮೆಂಟ್ಸ್ ಅನ್ನ ಮಾಡಿದ್ದು. ಸೊ ಅದರಲ್ಲೇನು ಯಾರಿಗೂ ಗೊಂದಲ ಬರೋದು ಬೇಡ. ಕಂಬಳ ಈ ಕಳೆದ 5-6 ವರ್ಷದಲ್ಲಿ ಯಾವ ರೀತಿ ನಡೀತಾ ಇತ್ತ, ಅದಕ್ಕಿಂತ ಉತ್ತಮ ರೀತಿಯಲ್ಲಿ ನಡೀತದೆ. ಅದು ಹಿಂದಿನ ಇದಕ್ಕೆ ಹೋಗ್ತದೆ ಅನ್ನುವಂಥದ್ದು ಬೇಡ. ಮತ್ತೆ ಕಂಬಳ ಒಳ್ಳೆಯ ರೀತಿಯಲ್ಲಿ ಆಗ್ಲಿಕ್ಕೆ ಜನರ ಸಹಕಾರವೂ ಕೂಡ ಬೇಕು. ನಾವು ಮೆಚೂರ್ಡ್ ಆಗಿ ಬಿಹೇವ್ ಮಾಡಬೇಕು. ಇದರಲ್ಲಿ ವೆರಿ ಕ್ಲಿಯರ್ಲಿ ಸುಪ್ರೀಂ ಕೋರ್ಟ್ ಹೇಳ್ತದೆ, ದ ಅಮೆಂಡ್ಮೆಂಟ್ಸ್ ವಿಚ್ ಹ್ಯಾವ್ ಬಿನ್ ಮೇಡ್ ಇನ್ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಅನಿಮಲ್ಸ್ ensures that minimization of pain and suffering to animals ಇದೆ ಅಂತ, and Supreme Court is convinced with that argument ಅಂತ ಹೇಳ್ತದೆ. ಸೊ ಆ ಸಂಶಯ ಯಾರಿಗೂ ಬೇಡ. ನಾವು ಮತ್ತೆ ವಾಪಸ್ ಮಂಗಳೂರು ಕಂಬಳದ ವಿಷಯಕ್ಕೆ ಬರಬೇಕಾದ್ರೆ, ಯುವಕರು ನಾವು ಆ ಹೋರಾಟದ ಇಂದ ಪ್ರಾರಂಭವಾಗಿರುವಂತದ್ದು. ಸೊ ನ್ಯಾಚುರಲಿ ಅಲ್ಲಿಂದ ಅದೊಂದು ಯುವಕರ ಇದಿತ್ತು. ನಮಗೆ ಹೇಗೆ ಬಂದ್ರು ಅಂದ್ರೆ, ಯುವಕರು ತಾವುಗಳು ಸಂಘಟನೆ ಮಾಡ್ತೀವಿ ಅಥವಾ ತಾವು ಯುವಕರೇ ಸೇರ್ಕೊಂಡು ಯೋಚನೆ ಮಾಡಿದ್ದು ಕಂಬಳ ಮಾಡಬಹುದಾ ಅಂತ. ಸೊ ಅಲ್ಲಿಂದ ಅದೊಂದು ಎಕ್ಸ್ಪಾನ್ಷನ್ ಆಗ್ತಾ ಹೋಯ್ತು. ನಮಗೆ ನೇರವಾಗಿ ಕಂಬಳ ಈ ಜೋಡುಕರೆಯನ್ನು ಮಾಡಿ ಗೊತ್ತಿಲ್ಲ. ಕಂಬಳದ ಕೋಣಗಳ ಮಾಲೀಕರು ಎಲ್ಲೆಲ್ಲಿ ಒಂದು 10-15 ಜನರು ಗೊತ್ತಿರ್ಬೋದು, ಉಳಿದವರು ಗೊತ್ತಿಲ್ಲ. ಆಗ ನೇರವಾಗಿ ಆ ಸಂದರ್ಭದಲ್ಲಿ ಶಾಂತಾರಾಮ್ ಶೆಟ್ಟರು ಅಧ್ಯಕ್ಷರು, ಬರ್ಕೂರ್ ಶಾಂತಾರಾಮ್ ಶೆಟ್ಟರು, ವಿಜಯ್ ಕುಮಾರ್ ಕಂಗಿನಮನೆ ಅವರು ಕಾರ್ಯದರ್ಶಿ ಆಗಿದ್ರು. ಸೊ ಇವರೊಬ್ಬರ ಹತ್ರ ಮಾತಾಡಿದ್ವಿ, ಸುಕುಮಾರ್ ಶೆಟ್ಟರ್ ಹತ್ರ ಮಾತಾಡಿದ್ವಿ, ಕಡಮರ ಹತ್ರ ಮಾತಾಡಿದ್ವಿ, ಭಾಸ್ಕರ್ ಕೋಟಿಯವ್ರ ಹತ್ರ ಮಾತಾಡಿದ್ವಿ. ಈ ಸಂದರ್ಭದಲ್ಲಿ ಒಂದು ತಮಾಷೆ ಆದ್ರೂ ಪರವಾಗಿಲ್ಲ, ಇವ್ರು ಯಾರು ನಮಗೆ ನೀವು ಮಾಡಬಹುದು ಅಂತ
ಆ ಸಂದರ್ಭದಲ್ಲಿ ಕರೆ ಬಂದು ನೋಡಿದವರು ನಿಖಿಲೆ ಆ ಒಂದು ಅಂತಾನು ಹೇಳಿದ್ದಾರೆ ಒಂದಷ್ಟು ಜನ. ಅರುಣ್ ಶೆಟ್ರು ಇದ್ರು ಅಲ್ಲಿ. ದೊಡ್ಡೊಂದು ಸಾಹಸದ ಕೆಲಸ. ಆ ಕಂಬಳದ ಕರೆ ಮಾಡುವಂಥದ್ದು. ಸೊ ಎಲ್ಲರ ಸಹಕಾರದಲ್ಲಿ ಅದಾಗಿದೆ. ನಮ್ದೇನಂದ್ರೆ ಒಂದು ಯುವಕರ ತಂಡ ಇತ್ತು. ಆ ಆರ್ಗನೈಸೇಷನ್ ದೃಷ್ಟಿಯಿಂದ ನಮಗೆ ತುಂಬಾ ಲೋಡ್ ಬೀಳಿಲ್ಲ. ಬಟ್ ಈ ಕರೆಯ ನಿರ್ಮಾಣ, ಕೋಣಗಳ ಮಾಲೀಕರನ್ನ ಕರೆತರುವಂತ ಕೆಲಸ, ಒಳ್ಳೊಳ್ಳೆ ಕೋಣಗಳು ಬರುವಂತ ಕೆಲಸ, ಆ ನೀರಿನ ವ್ಯವಸ್ಥೆ, ಈ ಟೆಕ್ನಿಕ್ಯಾಲಿಟೀಸ್ಗೆ ಖಂಡಿತವಾಗ್ಲೂ ಹಿರಿಯರು ಸಹಕಾರ ಕೊಟ್ಟಿದ್ದಾರೆ. ಕೋಣಗಳ ಮಾಲೀಕರು ಎಲ್ಲರೂ ಬರುವಂತದ್ದೇ ಒಂದು ದೊಡ್ಡ ಸಹಕಾರ. ಮತ್ತೆ ಉಳಿದ ವ್ಯವಸ್ಥೆಗಳಲ್ಲಿ ನಾವೊಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿದೀವಿ, ಹಾಗಾಗಿ ಅದು ಸಹಜವಾಗಿ ನಡೀತಾರೆ. ಬಟ್ ಯುವಕರ ಆಸಕ್ತಿ ಅಂತೂ ಇಟ್ ಈಸ್ ಅನ್ಬಿಲೀವೇಬಲ್. ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಯುವತಿಯರು ಕೂಡ ಬರ್ತಾ ಇದ್ದಾರೆ. ಸೊ ಬದಲಾದ ಕಾಲಘಟ್ಟದಲ್ಲಿ ನಾವು ಅದಕ್ಕೆ ಪೂರಕವಾಗಿ ನಡೀತಾ ಹೋಗ್ಬೇಕು. ಸೊ ಕಂಬಳಕ್ಕೆ ಇನೋವೇಷನ್ಸ್ ತರುವ ದೃಷ್ಟಿಯಿಂದ ಕಡಂಬರ ದೊಡ್ಡ ಸಾಹಸ. ಸಾಂಪ್ರದಾಯಿಕವಾಗಿ ಗದ್ದೆಯಲ್ಲಿ ನಡೀತಾ ಇದ್ದ ಕಂಬಳವನ್ನು ಜೋಡು ಕರೆಯ ಸ್ವರೂಪಕ್ಕೆ ತಂದು ಸ್ಪರ್ಧೆ, ಅದಕ್ಕೆ ಲೇಸರ್ ಬಿಮ್ ನೆಟ್ವರ್ಕ್ ಇಟ್ಕೊಂಡು ಡಿಜಿಟಲ್ ಆಗಿ ಕ್ಲಾಕ್, ಸೊ ವೆರಿ ಇನೋವೇಟಿವ್ ಆಗಿ ಅದ್ರ ಜೊತೆಗೆ ಸಾಂಪ್ರದಾಯಿಕ ಹಿನ್ನೆಲೆಯನ್ನ ಕೂಡ ಇಟ್ಕೊಂಡಿದ್ದಾರೆ. ಆಕ್ಯುಮೆಂಟರಿ ಮಾಡುವ ಸ್ಟೈಲ್, ಕೋಣಗಳನ್ನ ಬಿಡುವ ಸ್ಟೈಲ್, ಇದೆಲ್ಲ ಮಾಡಿದ್ದಾರೆ. ಬಟ್ ತುಂಬಾ ಮುಂದೆ ಕೊಂಡೋಗ್ಬೋದು, ಇನ್ನೂ ತುಂಬಾ ಮುಂದೆ ಕೊಂಡೋಗುವಂತ ಇದಿದೆ. ಇನ್ನೊಂದು 5-6 ವರ್ಷಗಳ ಭಯ ಇತ್ತು, ನಿಷೇಧ ಆಗ್ತದ, ಈಗ ಅದಂತೂ ಹೋಗಿದೆ. ಸೊ ಅವರೆಲ್ಲ ಹಿರಿಯರು ಕೂತ್ಕೊಂಡು ಇನ್ನೂ ಮುಂದೆ ಕೊಂಡೋಗ್ಬೇಕು ಅನ್ನೋದು. ಎಸ್ ಸರ್, ಬರ್ತೇನೆ. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ನಿತಿನ್ ಅವರೇ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ನಾನು ಸಂತೋಷ್ ಶೆಟ್ಟಿ, ದುಬೈಯಿಂದ. ಸಂತೋಷ್ ಶೆಟ್ರು, ನಮಸ್ತೆ. ನಮಸ್ತೆ ಸಂತೋಷ್ ಶೆಟ್ರೆ, ಪಾತಿರ್ಲಿ ಸರ್, ಪಾತಿರ್ಲಿ. ದಳಪನ್ ಪರ ಕಂಬಳ ಗ್ರೀನ್ ಸಿಗ್ನಲ್. ನಮಸ್ಕಾರ. ಹಲೋ, ನಮಸ್ಕಾರ ಸರ್, ನಮಸ್ಕಾರ. ಕೇಳಿ ಸರ್, ಪಾತಿರ್ಲಿ ಸರ್. ಮಸ್ತ್ ಖುಷಿ ಆಗ್ಬಿಟ್ಟು ಸುಪ್ರೀಂ ಕೋರ್ಟ್ ಎಂಟು ತೀರ್ಪು ಹೋಯ್ತಾನೆ ಕಂಬಳದ ಬಗ್ಗೆ. ಈಗಲೇ ಬಸ್ ಅಭಿಮಾನ ಉಂಟು ಆಯ್ತಾ. ನಮ್ಮ ಕಂಬಳ ಟೀಮ್ ದುಬೈ ಬಂದು ಸನತ್ ಕುಮಾರ್ ಶೆಟ್ಟಿ ಒಗ್ಗಡೆ ಒಲಿ ಮೆರವಣಿಗೆ ನೇತೃತ್ವದಲ್ಲಿ 143 ಜನ ಒಂದು ಗ್ರೂಪ್ ಮಲ್ತಿದೆ ದುಬೈ ಪೂರ ಕಂಬಳದ ಪ್ರತಿ ಒಟ್ಟು ಅಪ್ಡೇಟ್ ಆಗಲಿ ಮತ್ತೊಂದು ಅರೆಲ್ಲ ಅಭಿನಂದನೆ ಅಂಜನೆ ಕಂಬಳ ನನದ ಮೂಲ ಪಂಪಿನ ಒಂಜಿ ಎಡ್ಡ ಕಾನ್ಸೆಪ್ಟ್ ಈಗಲೇ ಮತ್ತೆ ಖುಷಿ ಆಗುಂಟು, ಹೆಮ್ಮೆ ಆಗುಂಟು ಸುಪ್ರೀಂ ಕೋರ್ಟ್ ತೀರ್ಪು. ನಿಜ ನಿಜ. ಮಕ್ಕ ಇದೀಗ ನೀವು ಬಾರಿ ಎಡ್ಡೆ ಡಿಬೇಟ್ ಮಾಡ್ತಿಲ್ಲ ನಿಖಿಲ್, ಅಭಿನಂದನೆ NAMMA KUDLA ಟಿವಿಗೆ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂಚನೆ ದುಬೈ ಏಪ ಊರಿಗೆ ಬರ್ತದೆ ಕಂಬಳ ತುಗಿಯಾರ ಲೈವ್ ಅದು ನಾನು ಕೂಡ ನೆಕ್ಸ್ಟ್ ಬರ್ರೆ ನೆಕ್ಸ್ಟ್ ಬರ್ತು ಖಂಡಿತ ತೂಪೆ ಕೂಡ ಒಂದೇನು ಕಂಬಳ ತಂದೇನು ಅಪ್ಡೇಟ್ ಊರು ಹಾಕಿ ತಗೊಂಡು ನಮ್ಮ ಕಂಬಳ ಟೀಮ್ ದುಬೈ ಬಂದ ಗ್ರೂಪ್ ಉಂಟು ಆಯ್ತು. ಪ್ರತಿ ಒಂದು ಅಪ್ಡೇಟ್ ಮಾಡ್ತಾರೆ ನಮ್ಮ ಕುಟ್ಲೆಲ್ಲ ಮತ್ತೆ ಅಭಿಮಾನ ಸಪೋರ್ಟ್ ಮಾಡ್ಕೊಂಡು ಆ ಕಾರ್ಯಕ್ರಮ ಥ್ಯಾಂಕ್ ಯು ಸರ್. ನಮ್ಮ ಕುಡ್ಲ ಲೈವ್ ಪಣ್ಣಾಗ ನಮ್ಮ ಕುಡ್ಲಡೆ ಲೈವ್ ತೂಪನತ್ತು ಊರಿಗೆ ಬರ್ತಾರ ಲೈವ್ ಇಡ ತೂ ಲೇನು ಅನ್ಪಿನಿ ಆಯ್ಕೆ ಯಪ್ಪ ಊರು ಬರ್ತಾರ ನಂಚ. ಎಸ್ ಸರ್, ಎಸ್, ಥ್ಯಾಂಕ್ ಯು ಸಂತೋಷ್ ಶೆಟ್ರೆ. ಎಸ್, ದುಬೈರ್ದು ಕಾಲ್ ಮಲ್ದಿರಿ ಸನತ್ ಕುಮಾರ್ ಶೆಟ್ರು ದುಬೈರ್ದು ಆರ್ಲ ಒಂಜಿ ಕಂಬಳ ಅಭಿಮಾನಿ ಆಯ್ತೊಟ್ಟಿಗೆ ಕಂಬಳ ಉಳಿಯೋಡು ಬೆಳೆಯೋಡು ಪನ್ಪಂಚಿನ ವಿಚಾರ ಬರೀ ಮಲ್ಲ ಕೊಡುಗೆ ಕೊರಪನಂಚಿನ ವ್ಯಕ್ತಿಲ ಅಂತ ಅದೊಟ್ಟು ಕುಡುಂಜಿ ಕಾಲರ್ ಅಲ್ಲೇ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಮನೋಜ್ ಪಟೇಲ್, ಮಂಡ್ಯದಿಂದ ಸರ್. ಮಂಡ್ಯದಿಂದ ಮನೋಜ್ ಅವರು. ನಮಸ್ತೆ ಮನೋಜ್ ಅವರೇ, ಮಾತಾಡಿ ಸರ್. ಏನ್ ಹೇಳ್ತೀರಾ? ಕಂಬಳಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಜೊತೆಗೆ ಖುಷಿ ಆಯ್ತು ಸರ್. ನಾವು ಮಂಡ್ಯದವರು, ಕಂಬಳ ಅಂದ್ರೆ ನಮ್ಗೆ ಸಖತ್ ಇಷ್ಟ. ಮಂಗಳೂರು ಬಂದು ನೋಡ್ಬೇಕು ಅನಿಸ್ತಾರೆ, ಟೈಮ್ ಸಿಗ್ತಲ್ಲ ಸರ್ ನಮ್ಗೆ. ಓ, ಕಂಬಳ ನೋಡಿದೀರಾ ತಾವು? ಒಂದ್ಸಲ ಇದ್ರು ಟಿವಿ ನೋಡಿದೀವಿ, ಡೈರೆಕ್ಟ್ ಆಗಿ ನೋಡಿಲ್ಲ, ನೋಡ್ಬೇಕು. ಓಕೆ ನಮ್ಗೆ ಇಷ್ಟ. ಟಿವಿಯಲ್ಲಿ ನೋಡಿ ಇಷ್ಟಪಟ್ಟಿದ್ದೀರಾ? ಹೌದೌದು. ಹೇಗೆ ಇಷ್ಟ ಆಯ್ತು? ಯಾಕೆ ಇಷ್ಟ ಆಯ್ತು ಸರ್? ನೋಡೋದು ಆತರ ಈ ತರ ಎಲ್ಲ ಇಷ್ಟ ನಮ್ಗೆ. ಈ ಕಡೆ ಎಲ್ಲ ಮಾಡಲ್ಲ, ಅದರಿಂದ ಸಖತ್ ಇಷ್ಟ. ನಮ್ ಕರಾವಳಿ ಭಾಗದಲ್ಲಿ ಇದು ಆಟ ಸಖತ್ ಇಷ್ಟ ನಮ್ಗೆ. ಹಾಗೆ ಗ್ರೀನ್ ಸಿಗ್ನಲ್ ಈಗ ನಿಮ್ ಟಿವಿ ನೋಡ್ತಾ ಇದೆ, ಗ್ರೀನ್ ಸಿಗ್ನಲ್ ಸಿಕ್ಕಿರೋದು ಅಂತ ಗೊತ್ತಾಯ್ತು ಸರ್, ಅದಕ್ಕೆ ಸಖತ್ ಖುಷಿ ಆಯ್ತು, ಅದಕ್ಕೆ ಫೋನ್ ಮಾಡಿದೆ. ಓಕೆ, ಆದ್ರೆ ಇಷ್ಟು ದಿನ ಇಲ್ಲಿ ಪೇಟದವರು ಒಂದು ತಗಾದೆ ನೆತ್ತಿದ್ರು, ಅಂದ್ರೆ ಪ್ರಾಣಿ ಹಿಂಸೆ ಆಗುತ್ತೆ ಇದಕ್ಕೆ ಅನ್ನುವಂಥದ್ದು. ತಮ್ಗೆ ಗೊತ್ತಿರ್ಬೋದು, ಮಹಾರಾಷ್ಟ್ರದಲ್ಲೂ ಕೂಡ ಎತ್ತಿನ ಗಾಡಿ ಓಟ ಇದೆ, ಜೊತೆಗೆ ಜಲ್ಲಿಕಟ್ಟು ವಿಚಾರ ಇದೆ. ಏನ್ ಹೇಳ್ತೀರಾ ಸರ್ ತಾವು ಮಂಡ್ಯದವರಾಗಿ ತಾವು ಒಂದು ನೋಡಿದಾಗ, ಕಂಬಳವನ್ನ ನೋಡಿದಾಗ ಹೇಗೆ ಅನ್ಸುತ್ತು ಅಂದ್ ಏನ್ ಹೇಳ್ತೀರಿ ಈ ಒಂದು ವಿಚಾರಕ್ಕೆ? ತಮಿಳ್ನಾಡಲ್ಲೆಲ್ಲ ಇದಕ್ಕಿಂತ ಇದಾಗೆ ಮಾಡ್ತಾರೆ, ಇದೇನಾದ್ರು ಮಾಡ್ತಾರಲ್ಲ ಸರ್ ಆತರ. ಇದ್ರಲ್ಲಿ ಏನ್ ಯಾವ ಪ್ರಾಣಿ ಹಿಂಸೆ ಐತೆ ಸರ್, ಇದೊಂದು ಮನರಂಜನೆಗಾಗಿ ಮಾಡೋದು ಪ್ರೋಗ್ರಾಮ್, ಅದರಿಂದ ಮಾಡ್ಲೇಬೇಕಿಲ್ಲ. ಸುಪ್ರೀಂ ಕೋರ್ಟ್ ಅದಕ್ಕೆ ಆದೇಶ ಕೊಡೈತೆ, ಒಳ್ಳೇದಾಗಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಮಂಡ್ಯದಿಂದ ಕರೆ ಮಾಡಿದ್ದೀರಾ. ಅಂಡ್ ಕಂಬಳ ಅಭಿಮಾನಿ ಅಂತ ಹೇಳ್ತೀರಾ, ಖುಷಿ ಆಯ್ತು. ಯಾಕಂದ್ರೆ ನಾಟ್ ಓನ್ಲಿ ನಮ್ಮ ಕರಾವಳಿ ಭಾಗ, ತುಳುನಾಡು ಭಾಗ ಮಾತ್ರ ಅಲ್ಲ, ಬಹಳಷ್ಟು ಜನರು ನಮ್ಮ ರಾಜ್ಯದಲ್ಲೂ ಕೂಡ, ನಮ್ಮ ದೇಶ ವಿದೇಶಗಳಲ್ಲಿ ಕಂಬಳದ ಅಭಿಮಾನಿಗಳಿದ್ದಾರೆ. ಸೊ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್?
ಸದಾಶಿವ ಭಂಡಾರಿ ಸಕಲೇಶ್ಪುರ. ಸದಾಶಿವ ಭಂಡಾರಿ ನಮಸ್ತೆ ಸರ್. ಪಾತಿರ್ಲೆ ಸರ್. ನಮಸ್ತೆ. ಬಾರಿ ಶೋಕಾತನ ಆರ್ಡರ್ ಒಯ್ದಿನ ಬ್ರಿಜೇಶ್ ಚೌಟೇರಿಗೆ ನಮಸ್ಕಾರ. ಓಕೆ ನಮಸ್ತೆ ಸರ್. ಕಾರಣ ಫಸ್ಟ್ ಕಮ್ಮಲವೇ ಎಂಗಳು ಮಂಜು ಮಿನಿಸ್ಟರ್ ಆದಿತ್ತೇರು ಅವಾಗ ಲೆತಮದಿತ್ತೆ ಅವಾಗ 6 ಕೋರ್ಟ್ ಬರಬಹುದು ಅವಳು ಡೆಲ್ಲಿ ಬರಬಹುದು ಬಾರಿ ಕೆಲಸ ಮಾಡ್ತಿತ್ತೇರು. ಓಕೆ ಓಕೆ ಎಸ್ ಖುಷಿತ ಸಂಗತಿ ಎಂಗ್ಲೇ ಕಂಬಳ ಬಣ್ಣ ಬಾರಿ ಖುಷಿ ಅದೇ. ನಮ್ಮ ಬ್ರಿಜೇಶ್ ಚೌಟೇರ್ ನಮ್ಮ ಬಾರಿ ಕ್ಲೋಸ್ ಫ್ರೆಂಡ್ ಆರ್. ಓಕೆ ಲೈಕ್ ಮಲ್ಪೇರಾ ಎಸ್ ಈ ಹೋರಾಟ ಅರ್ನಲ ಮಲ್ಲ ಪಾಲುಂಡು ಮಲ್ಲ ಉಂಡು ಎಂಕಲ್ ಫಸ್ಟ್ ಮಂಜು ಮಿನಿಸ್ಟರ್ ಪುನಗಾರನ ಕಂಬಳಗೆ ನಾನು ಫಸ್ಟ್ ಬೈತೀನಿ ಅದು ಪ್ರತಿ ವರ್ಷ ಎಲ್ಲ ಒಂದು ಇರ್ಲ ಕಂಬಳದ ಅಭಿಮಾನಿ ಸರ್ ಬಾರಿ ಮಲ್ಲ ಅಭಿಮಾನಿ ಅನ್ನ ಎಸ್ ಆರ್ನ ಕಂಬಳ ಪುತ್ತೂರು ಕಂಬಳ ಗೋಪುರ ಪೋನ್ ಉಪ್ಪನೆ ಬಾರಿ ಖುಷಿ ಅನ್ನ ಹೆಂಗ್ ಕಾಣೆ ಕೊಡ ಪೇಪರ್ ತೂದೇ ಖುಷಿ ಆಗ್ತದೆ ಅದೇ ನಿಕಲ್ ನಾ ಟಿವಿ ಬರೋದಿತ್ತು ನಾ ಹೋಗಿ ಕಾಲ್ ಮಾಡ್ತೀನಿ. ಎಸ್ ಸರ್ ಎಸ್ ಸರ್ ಬಾರಿ ಬಾರಿ ಬೋರ್ಡ್ ಹಾಪಿನಾರೆ ಓಕೆ ನಮ್ಮ ಊರ್ದಾರ ಬೆದ್ರದಾರ ಎನ್ನ ಬೆದ್ರ ಊರು ಕಡಂಬೇರ್ಲೇ ಅರೆಲ್ಲ ಬಾರಿ ಖುಷಿ ಆಗುತ್ತೆ. ಎಸ್ ಸರ್ ಓಕೆ ಓಕೆ ಸ್ವಲ್ಪ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಎಸ್ ಸರ್ ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್, ನಾನು ಬ್ಯಾಂಗ್ಳೂರಿಂದ ಫೋನ್ ಮಾಡ್ತಾ ಇರೋದು. ಎಸ್ ಸರ್, ತಮ್ಮ ಹೆಸರು ಸರ್? ಇಮ್ರಾನ್ ಅಂತ ಹೇಳ್ಬಿಟ್ಟು. ಇಮ್ರಾನ್ ಅವ್ರು ನಮಸ್ತೆ. ಇಮ್ರಾನ್ ಅವ್ರೆ ಮಾತಾಡಿ ಸರ್. ನಮಸ್ತೆ. ನಮ್ಗೆ ಕಂಬಳದ ಮೇಲೆ ತುಂಬಾ ಅಭಿಮಾನ ಇದೆ. ನಂದು ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ಕಂಬಳದಲ್ಲಿ ಟಿವಿ ಆದ್ರೆ 2 ಕೋಣದ ಯಜಮಾನರನ್ನು ಕರೆದು ಬಿಟ್ಟು ಒಂದು ಓಪನ್ ಟಿವಿಯಲ್ಲಿ ಜಡ್ಜ್ಮೆಂಟ್ ಕೊಡುವಂತ ಒಂದು ಆಪ್ಷನ್ ತಗೊಂಡ್ಬರ್ಬೇಕಂತ ನನ್ನೊಂದು ಬೇಡಿಕೆ ನಿಮ್ಗೆ. ಓಕೆ, ಅರ್ಥ ಆಗಿಲ್ಲ ಸರ್. ಅರ್ಥ ಆಗಿಲ್ಲ. ಅದೇ ಕಂಬಳದ ಕೋಣದ ಯಜಮಾನರು ಟಿವಿ ಆದಲ್ಲಿ ಸಮ ಆದಲ್ಲಿ 2 ಕಂಬಳದ ಕೋಣದ ಯಜಮಾನರನ್ನು ಕರೆದು ಒಂದು ಡಿಸಿಷನ್ ಕೊಡ್ಬೇಕಂತ ನನ್ನ ಒಂದು ಬೇಡಿಕೆ ನಿಮ್ಮ ಮೇಲೆ. ಅರ್ಥ ಆಯ್ತು ಸರ್. ನೋಡಿ, ಈಗ ಕಂಬಳದಲ್ಲಿ ಎಲ್ಲಿವರೆಗೆ ಅಂದರೆ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ಮತ್ತು ಎಲೆಕ್ಟ್ರಾನಿಕ್ ಟೈಮಿಂಗ್ಸ್ ಇದೆ ಅಕಾಡೆಮಿಯ ಒಂದು ಸಂಶೋಧನೆಯಿಂದಾಗಿ. ಕಂಬಳ ಪಾರದರ್ಶಕವಾಗಿ ಇವತ್ತು ನಡೀತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಫೈನಲ್ನಲ್ಲಿ ಅವರು ಕೊಟ್ಟಂಥ ಸಜೆಷನ್ ಎಲ್ಲಿ ಒಪ್ಪಬಹುದು ಅಂತ ಕೇಳಿದರೆ, ಫೈನಲ್ನಲ್ಲಿ ಈಕ್ವಲ್ ಬಂದರೆ ಅಂಥ ಸಂದರ್ಭದಲ್ಲಿ ಮತ್ತೆ ಕಂಬಳವನ್ನು ಮುಂದುವರಿಸಬೇಡ ಅಂತ ಇಬ್ಬರೂ ಒಪ್ಪಿದರೆ ಬಹುಮಾನವನ್ನು ಸಮಾನವಾಗಿ ಹಂಚಿ ಕೊಡುವುದರಲ್ಲಿ ಏನು ತೊಂದರೆ ಇಲ್ಲ. ಯಾಕೆಂದರೆ ಈ ಯಾವುದೇ ತಂತ್ರಜ್ಞಾನ ಬರುವುದಕ್ಕಿಂತ ಮುಂಚೆ ನಾನು ಈ ಫೀಲ್ಡಲ್ಲಿ ನನಗೊಂದು 52 ವರ್ಷ, 25 ವರ್ಷ ಯಾವುದೇ ತಂತ್ರಜ್ಞಾನ ಇಲ್ಲದೆ ನಾವು ತೀರ್ಪುಗಾರರ ಕೆಲಸ ಮಾಡಿದವರು. ದಿವಾಕರ್ ರೈ ಮತ್ತು ಗೋಪಾಲಕೃಷ್ಣ ಗೌಡ ಇವರನ್ನು 2 ಜನರನ್ನು ಮಾತ್ರ ಇಟ್ಕೊಂಡು ಇವತ್ತು ಬೇಕಾದಷ್ಟು ಜನ ಶಿಷ್ಯರನ್ನು ತಯಾರು ಮಾಡಿದ್ದೇವೆ. ಆಗ ಪಾಣೆಮಂಗಳೂರಿನ ಕಂಬಳದಲ್ಲಿ ನನಗಿನ್ನೂ ನೆನಪಿದೆ, ಕಾಡಬೆಟ್ಟು ಮತ್ತು ಪಾಕಬೆಟ್ಟಿನವರ ಕೋಣಗಳಿಗೆ 3 ಸಲ ನಾವು ಈಕ್ವಲ್ ಕೊಡಬೇಕಾಗಿ ಬಂತು. ಯಾಕೆ ತಂತ್ರಜ್ಞಾನ ಇಲ್ಲ, ಅಷ್ಟು ಕ್ಲೋಸ್ ಫೈಟ್ ಇದೆ. ಇವತ್ತು ಹಾಗಲ್ಲ. ಸೆಕೆಂಡಿನ 100 ಪಾಲ್ನಲ್ಲಿ 0.3 ಡಿಸಿಷನ್ ಕೊಡ್ತದೆ. ಒಂದು ಕಂಬಳದಲ್ಲಿ ಇಷ್ಟೇ ಅಲ್ಲದೆ ಒಂದು 4-5 ಡಿಸಿಷನ್ಗಳು, ಇಷ್ಟು ತಂತ್ರಜ್ಞಾನ ಮುಂದುವರೆದ್ರೂ ಕೂಡ ಅದು ಈಕ್ವಲ್ ಇರ್ತದೆ. ಆಗ ಮತ್ತೊಂದು ಸಲ ಅವರು ಓಡಿಸ್ಬೇಕು. ಯಾಕಂದ್ರೆ ಬರೀ ಲೈಟಿಂಗ್ ಆಗುದಲ್ಲ, ಟೈಮ್ ಕೂಡ ಬಿಡ್ತದೆ ಅಲ್ಲಿ. ಎರಡೂ ಕೂಡ ಅದು ಕಣ್ಣಳತೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಿವರೆಗೆ ಅಂದರೆ ಇವತ್ತು ಪ್ರಾಯಶಃ ಇಂಥ ತಂತ್ರಜ್ಞಾನ ಇಲ್ಲದೆ ಇರ್ತಿದ್ರೆ ಯಾವ ಕಂಬಳವೂ ಕೂಡ ಸುಸೂತ್ರವಾಗಿ ಹಾಗಾಗಿ ದೇವರು ನಡೆಸಿದರೆ, ಎಲ್ಲರ ಸಹಕಾರ ಇದ್ದರೆ ಮುಂದಿನ ಋತುಗೆ, ಕಂಬಳ ಋತುಗಿಂತ ಮೊದಲು ಕೋಣಗಳನ್ನು ಬಿಡುವಲ್ಲಿಯೂ ಕೂಡ ಒಂದು ತಂತ್ರಜ್ಞಾನವನ್ನು ಅಳವಡಿಸಬೇಕು ಅಂತೇಳಿ ಅನೇಕ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಾವು ರಿಸರ್ಚ್ ಮಾಡ್ತೀವಿ, ಅವರ ಹತ್ರ ಕೊಟ್ಟಿದ್ದೇವೆ. ಹಾರ್ಸ್ ರೇಸ್ನಲ್ಲಿ ಹೋಗಿ ಅಲ್ಲಿಯ ತಂತ್ರಜ್ಞಾನವನ್ನು ಕೂಡ ಸ್ಟಡಿ ಮಾಡಿ ಸಂಬಂಧಪಟ್ಟವರನ್ನು ಇದ್ದೇವೆ. ಒಂದೇ ಸಲಕ್ಕೆ ಒಪ್ಪುವುದು ಕಷ್ಟ ಆಗ್ಬೋದು ಹೇಗಾದರೆ. ಆದರೆ ಹಾಗೆ ಬಂದರೆ ಈಗ ದೊಡ್ಡ ಒಂದು, ಈಗ ಹೊರದೇಶದಲ್ಲಿದ್ದವ್ರದ್ದು ಒಂದು ಕಂಪ್ಲೇಂಟ್ ಏನಂದರೆ, ಸರ್ ನಾವು ರಜೆ ಹಾಕಿ ಕೂತಿದ್ದೇವೆ, ಸಮಯಕ್ಕೆ ಇಲ್ಲಿಗಿಂತ ಹೆಚ್ಚು ಬೆಲೆ ಕೊಡ್ತಾರೆ ಅಲ್ಲಿ. ಬರೀ ಭಾರತೀಯರು ಮಾತ್ರ ಅಲ್ಲ, ಜಗತ್ತಿನ ಬೇರೆ ಬೇರೆ ಕಡೆಯವರು ಒಟ್ಟಿಗೆ ಕೂತು ನಾವು ನೋಡ್ತೇವೆ. ಅಲ್ಲಿ ಅರ್ಧ ಗಂಟೆ 3/4 ಗಂಟೆ ಎಲ್ಲ ತಗೊಳ್ತಾರೆ. ನಮಗೆ ನಿದ್ದೆ ಬರ್ತದೆ, ಫೋನ್ ಕೆಳಗಿಡ್ತೇವೆ. ಹೀಗಾಗಿ ಅದಕ್ಕೊಂದು ಏನಾದರೂ ಒಂದು ವ್ಯವಸ್ಥೆ ಆಗಬೇಕು. ಅಂದರೆ 24 ಗಂಟೆ ಒಳಗೆ ಮುಗಿದ್ರೆ ಇದೆಲ್ಲ ಸಮಸ್ಯೆ ಪರಿಹಾರ ಹೋಗ್ತದೆ. ಇದಕ್ಕೆ ಎಲ್ಲರ ಸಹಕಾರ ಬೇಕು. ವ್ಯವಸ್ಥಾಪಕರು ಒಳ್ಳೆದು ಮುಗಿಬೇಕು. ಅದಕ್ಕೇನು ಕೋಣಗಳವರಿಗೆ ವ್ಯವಸ್ಥಾಪಕರು ಹೆಚ್ಚು ಅಂದರೆ ಹೆಚ್ಚು ಏನು ಮಾಡ್ಬೋದು, ನೀರು, ನೆರಳು ಮತ್ತು ಟ್ರ್ಯಾಕ್, ಇದು ಅವರಿಗೆ ಬೇಕಾದ ಅದನ್ನು ಮಾಡಿಕೊಡ್ಬೋದು. ಅದಕ್ಕಿಂತ ಹೆಚ್ಚು ಕೋಣಗಳವರದ್ದು ಸಹಕಾರ ಬೇಕು. ನಾವು ಇದೊಂದು ಜಾನಪದ ಕ್ರೀಡೆಯನ್ನು ಒಂದು ಭಾವನಾತ್ಮಕವಾಗಿ ಸ್ವೀಕಾರ ಮಾಡಿಕೊಂಡು ಇದನ್ನು ಉಳಿಸುವುದಕ್ಕೆ ನಮ್ಮ ಕೊಡುಗೆ ಕೂಡ ಬೇಕು, ಭಾವನೆ ಅವರಲ್ಲಿಯೂ ಕೂಡ ಬೇಕು.
ಆಮೇಲೆ ಪ್ರೇಕ್ಷಕ ವರ್ಗದವರು ಕೂಡ ಇವತ್ತು ಹಿಂದಿನ ಹಾಗೆಲ್ಲ ಮಂಗಳೂರು ಕಂಬಳ ಮುಗಿಯುವವರೆಗೂ ಕೂಡ ಬಹುಮಾನ ವಿತರಣೆ ಆಗುವವರೆಗೂ ಕೂಡ 1,000 ಜನ ಇರ್ತಾರೆ. ಯಾಕೆಂದ್ರೆ ಆ ಮಟ್ಟಕ್ಕೆ ಅಭಿಮಾನಿ ಬಳಗ ಇವತ್ತು ಬೆಳೆದು ನಿಂತಿದೆ ಅಲ್ವಾ. ಹಾಗಾಗಿ ಒಂಟಿ ಕರೆ ಇದ್ದದ್ದು ಜೋಡು ಕರೆ ಆಯಿತು. ಸುಮಾರು 40-50ರ ದಶಕದ ಮಧ್ಯೆ ಬಂಟ್ವಾಳದ ತಾಲೂಕಿನಲ್ಲಿ ಇನೋಳಿ ಬೀಡು ಶಂಕುಬಂಗರು ಅಂತ ಒಬ್ಬರು ಇದ್ರು. ಆ ಒಂಟಿ ಕರೆಯಲ್ಲಿ ಒಬ್ಬ ಹಿಂದುಳಿದ ವರ್ಗದವನಿಗೆ ಅವನ ಕೋಣಗಳು ನಿಜವಾಗಿ ಓಡಿದ್ರು ಕೂಡ ಟೈಮಿಂಗ್ನಲ್ಲಿ ಮೋಸ ಆಯಿತು ಅಂತೇಳಿ ಒಂದು ವಾರದ ಒಳಗೆ 15 ದಿವಸದೊಳಗೆ ಜೋಡು ಕರೆಯನ್ನು ನಿರ್ಮಾಣ ಮಾಡಿ ಅವರು ಕಂಬಳವನ್ನು ಮಾಡಿದ್ರು ಅಂತೇಳಿ ಇವತ್ತು ಕೂಡ ಜೋಡು ಕರೆಯ ನಿರ್ಮಾಣ ಯಾರು ಅಂತ ಕೇಳಿದರೆ ಇನೋಳಿ ಬೀಡು ಶಂಕುಬಂಗರು. ಅವ್ರು ನಿಷ್ಠುರವಾದಿ. ಅವರೊಂದು ಮಾತು ಅವತ್ತು ಹೇಳಿದ್ದಾರೆ, ತಬುರಗಳ ಒಂಜೆ ಕಾನೂನು ಕುಬೇರಗಳ ಒಂಜೆ ಕಾನೂನು. ಆ ಮಾತು ಬಹಳ ವರ್ಷಗಳವರೆಗೆ ಇತ್ತು, ನಮಗೂ ಕೂಡ ಈಗಲೂ ನೆನಪು ಬರ್ತದೆ. ಹೌದು, ಬ್ಯೂಟಿಫುಲ್. ಎಸ್ ಸರ್. ಜೊತೆಗೆ ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು, ಇನ್ನು ಮುಂದಕ್ಕೆ ನಾನು ಕರೆಗಳನ್ನ ಸ್ವೀಕಾರ ಮಾಡ್ತಾ ಇಲ್ಲ, ಯಾಕಂದ್ರೆ ಸಮಯದ ಅಭಾವ ತುಂಬಾನೇ ಇದೆ. ಜೊತೆಗೆ ನಾವೆಲ್ಲರೂ ಕೂಡ ಖುಷಿ ಪಡುವಂತಹ, ಹೆಮ್ಮೆ ಪಡುವಂತಹ, ಸಂಭ್ರಮ ಪಡುವಂತಹ ಒಂದು ಸುದ್ದಿ. ಯಾಕಂದ್ರೆ ಇಡೀ ನಮ್ಮ ತುಳುನಾಡಿಗರು, ಕರಾವಳಿ ಭಾಗದ ಜನರೇನಿದ್ದಾರೆ, ಕೆಚ್ಚದೆಯ ಪ್ರಾಮಾಣಿಕವಾಗಿದ್ದ ಹೋರಾಟ ಏನಿದೆ, ಕಂಬಳ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿರುವಂಥದ್ದು ನಿಜಕ್ಕೂ ಕೂಡ ಹೆಮ್ಮೆ ತರುವಂತಹ ಸಂಗತಿ. ಹಾಗಾಗಿ ಕೊನೆಯದಾಗಿ ಎಲ್ಲರೂ ಕೂಡ ಈಗ ಪ್ರಶ್ನೆ, ನನ್ನ ದುಂಬುದ ಲೆಕ್ಕನೇದಲ್ಲ ಜಾಸ್ತಿ ಆಕು ನಂಚಿನ ಪೆಟ್ಟು ಕೊರಪು ನಂಚಿನ ವಿಚಾರ ಆಪುಣ ನಂಚಿನ ದಾಲ ಆಪು ಜಿನ್ ಬನ್ಪಾರ ಸರ್ ದಾದ ಬನ್ಪಾರ ಅವನ್ನೇ ಮಾತೇರ್ಕೊಳ್ಳುದು ಬಣ್ಣ ವ್ಯವಸ್ಥಾಪಕರ ನಕಲು ಎರ್ಲೇನ ಯಜಮಾನರ ನಕಲು ಇರ್ಲಿನ ಗಿಡವ್ ನಕಲು ಹಿರಿಯ ಅನುಭವಿ ನಕಲು ಮಕ್ಕಳು ಮಾತ ಕುಲ್ಲುದು ನಾನೊಂದು ಸಾರಿ ಇಂಚಿನ ಸಮಸ್ಯೆ ಬರಬಲ್ಲಿ ದಯಪಂಡ ನಮೈನಿ ಸಂಭ್ರಮ ವಿಜೃಂಭಣೆ ಒಂಜಿ ಐತಿಹಾಸಿಕ ದಿನ ಎಂಕ್ಲಿಗೆ ಕರೆಕ್ಟ್ ಆಂಡ ಈ ಸಂಪ್ರದಾಯ ಒರ್ಪರಗೋಸ್ಕರ ಎಂಕಲು ನನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಡಪ್ಪು ಪೇಟದಗಲಾಡು ಪ್ರಾಣಿದಯ ಸಂಘದಗಲಾದ ಬತ್ತಂಡ ಅಗ್ಲಿಗೆ ಊಲ ಅವಕಾಶ ತಿಕ್ಕನ್ಲಿಕ್ಕೆ ನಮ್ಮ ಕಂಬಳನ ನಡಪುಣ್ಣಲ್ಲ ಮಲ್ಲ ಜವಾಬ್ದಾರಿ ನಮ್ಮ ಅವೇನು ನಮ್ಮ ಮಲ್ತಂದಂಡ ಈ ಕಂಬಳ ಅಳಿ ಇಜ್ಜಂದೆ ಇವು ಸಾಂಪ್ರದಾಯಿಕ ಕಂಬಳ ಒರಿಡು ಆಧುನಿಕ ಕಂಬಳ ಒರಿಡು ಅಂಡ ಜನಾಕರ್ಷಣೆಯಿನಿ ಕಟ್ಪಾಡಿದ ಕಂಬಳ ಆಯ್ಕೆಳ ಭಾವದ ಕಂಬಳ ಮೂಲ್ಕಿ ಸೀಮೆದ ಕಂಬಳ ಸಂಪ್ರದಾಯ ಹೊರ್ತೊಂದು ಜನಾಕರ್ಷಣೆಗೋಸ್ಕರ ಆಧುನಿಕ ಕಂಬಳ ಅದನ್ನು ಪರಿವರ್ತನೆ ಮಲ್ತೊಂಡೇರಿ ಬಳ್ಳಬಂಜದ ಕಂಬಳ ದೇವರನ ಕಂಬಳ ಅಲ್ಲ ಈ ಕಂಬಳಗೋಸ್ಕರನೇ ಜೋಡು ಕರೆ ಮಲ್ತದ್ದು ಕಂಬಳ ಮುಗಿನೈತೆ ಮನದಾನಿ ಕರೆದೇಪ್ಪಿರ ಇದಿಲ್ಲ. ಎಸ್ ಸರ್. ಇದೊಟ್ಟಿಗೆ ಇರೋಂಜಿ ಪಾತ್ರ ಪಂಡರ್ ಪೇಟ ತಕ್ಲು ಬತ್ತಿತ್ತೇರು ಮೂಡ ಬಿದೆಡ್ ಕಂಬಳ ಅವನಾಗ ಫೋಟೋ ಪುರದ ತುನಿತ್ತೇರು ಬನ್ನ ದಾನೆ ಆತ ಜಿದ್ದಿಗೆ ಬಿಡುದಿಲ್ಲಕ ದಾನೆ ಹಠಕ್ಕೆ ಬಿಡುದಿಲ್ಲಕ ಆ ಒಂಜಿ ವಿಚಾರನ ದಾನೆ ಮೂಲು ಕೆಲವು ತಕ್ಲು ಉಳಿರ ಆಕ್ಚುಲಿ ಸಮ್ ಅಡ್ವೊಕೇಟ್ ಸುಮಾ ನಾಯ್ಕ್ ಅಂತ ಯಾರು ಐ ಡೋಂಟ್ ನೋ. ಎಸ್ ಅಕಲ್ಡ ಒಂಜಿ ಯುವಕರನ್ನ ತಂಡವನ್ನು ಕಡಪಡ್ಬೇರು ಕೆಲವು ದಕ್ಕಳಿಗೆ ಪ್ರತಿಭಟನೆ ಮಲ್ಪನೇ ಒಂಜಿ ಮಲ್ಲ ವಿಷಯ ಎಲ್ಲಿ ಐತೆ ಹಾಕುನ ಏಪಲ ತಪ್ಪತ್ತು ಎರ್ಲಿನ ಗಿಡ್ಪುನಾಗ ದಪ್ಪುನಾಗ 3 ಗಂಟೆ 4 ಗಂಟೆ ದಪ್ಪವೇರು ಒಂಜಿ 10-25 ಪೆಟ್ಟು ಹಾಕ್ಬೇರಿ ಅಣ್ಣ ಕ್ರೌರ್ಯ ಪ್ರದರ್ಶನ ಬೊಡ್ಚಿ ನಿಖಿಲ್ ಎಂಚಿನ ಎರ್ಲೇನು ತಯಾರು ಮಲ್ಪುನ ಇತ್ತನಲ್ಲ ಕುದಿ ಉಂಟು ಟ್ರಯಲ್ಗಿಂದೇ ಮಲ್ಪುನ ಒಂದು ವಾರ 15 ದಿನ 3 ತಿಂಗಳು ದುಮ್ಸೂರು ಹಾಕೋಣ ಅವು ತಯಾರು ಮಲ್ತೊಂದು ಬಲೆ ಅವು ತಯಾರು ಮಲ್ತೊಂದು ಬರ್ತದೆ ಆಯಾ ಕಂಬಳದ ಮಲ್ತನ ನಿಯಮನ ಗೌರವಿಸಲೆ. ಕರೆಕ್ಟ್. ಇವರ ಸ್ಪೋರ್ಟ್ಸ್ ಮ್ಯಾನ್. ಕರೆಕ್ಟ್. ಅದೇ ಕರೆಕ್ಟ್. ಕ್ರೀಡೆಗೆ ನಮ್ಮ ಗೌರವಿಸೋಡು ಇಡೀ ಎನ್ನ ಒರಿಯನ ಎರ್ಲೇನ ಮಾತ್ರ ವಿಷಯ ಆಯ್ತು 150 ಜೊತೆ 250 ಜೊತೆ ಎರ್ಲಿನಲ್ಲ ನೆಟ್ಟು ಜವಾಬ್ದಾರಿ ಕಂಬಳ ಹಂಗಾಟಗಾರಿಗುಂಡು ಒಂದು ಪನ್ನೈನು ಎರ್ಲಿನ ಯಜಮಾನರನ್ನಾಗಲ್ಲ ಅರ್ಥ ಮಲ್ತೊಂಡ ಸಮಸ್ಯೆಲಿ ಇತ್ತಂಡ ಎಗ್ಲೈಪಲ್ಲ ದುಂಬುಲ ನಾನೊಂದು 22 ವರ್ಷ ಕಾರ್ಯದರ್ಶಿ ಅದು ಕೆಲಸ ಮಾಡ್ತಾನೆ, ಪ್ರಧಾನ ಕಾರ್ಯದರ್ಶಿ ಅದು ಕೆಲಸ ಮಾಡ್ತಾನೆ. ಒಂಜಿ ಕಂಬಳದ ಸಮಸ್ಯೆ ಇತ್ತಂಡ ನಾನೊಂಜಿ ಕಂಬಳಗ ಇನ್ ಕೊಣವರಬಲ್ಲಿ ಆ ಕಂಬಳದ ದುಂಬು ನಮ್ಮ ಕುಲ್ಲುದು ದಾದ ಪ್ರಾಬ್ಲಮ್ ಆತಂಡ ಎರ್ಲೆಡ್ ಪ್ರಾಬ್ಲಮ್ ಆತಂಡ ಗಿಡಪ್ಪನಗ್ಲೆಡ್ ಪ್ರಾಬ್ಲಮ್ ಆತಂಡ ವ್ಯವಸ್ಥಾಪಕರ ಪ್ರಾಬ್ಲಮ್ ಆತಂಡ ಎಂಚಿನ ಇನ್ ದಾದ ಮಲ್ಪೋಲಿನ ಪನ್ನೆ ಕುಲ್ಲುದು ಪಾತಿರ್ದು ಡಿಸ್ಕಸ್ ಮಲ್ತಾ ಇನ್ ಸರಿ ಮಲ್ತೊಂಡ ಪ್ರಾಯಶಃ ವಾ ಸಮಸ್ಯೆ ಎಲ್ಲ ಬರಂದೆ ಕಂಬಳ ಇನಿ ಆಪುನು ದಯಪಂಡ ನೆಟ್ಟು ಜನಕುಲ್ನ ಹೋರಾಟ ಜನಪ್ರತಿನಿಧಿಗಳ ಸಹಕಾರ ದಾನಿಲ್ನಗಲಿನ ವಿಶೇಷವಾಯಿನ ಕೊಡುಗೆ ಒಂಜಿ ಸಖ್ಯಚ್ಛದ ಹೋರಾಟದ ಮನೋಭಾವ ಪೂರ ಇನಿ 5 ಜಡ್ಜಸ್ ಬೆಂಚ್ ಜೋಸೆಫ್ ಮೇರ್ನ ನೇತೃತ್ವಡು ನನ್ನ ನಿಖಿಲ್ ಕೋರ್ಟ್ಗೆ ಬರ್ರ ಇಜ್ಜಿನೆಕ್ಕ ಈ ವಿಷಯಡು ಎಂಚಿನ ಇತ್ತಲ್ಲ ಜನಪ್ರತಿನಿಧಿಗಳ ನಿಖಿಲ್ ಪೂತು ಸೇಂದ್ರ ಸರ್ಕಾರ ತೂದು ಜಿಲ್ಲಾಧಿಕಾರಿಗಳ ಮೂಲಕ ಜವಾಬ್ದಾರಿ ನಾವು ನಡಪೋಡು ಪಣ್ಣ ಒಂಜಿ ಕೊರ್ತನ ನಿಜವಾದ ಎಂಗಳು ಅರ್ಥ ಮಲ್ತೊಂಡ ಕಂಬಳದ ಮಿತ್ತ ಅಭಿಮಾನ ಇತ್ತನಗಳಂಡ
ಈಗ ಸಂತೋಷ ಎಲ್ಲ ಪಡೆಯೋಡು ಒಂದು ವರ್ತನ ಪ್ರಯತ್ನ ಮಾಡ್ಕೊಂಡು. ಎಸ್ ಸರ್ ಸೋಲ್ಮೇಲು ಸರ್, ಥ್ಯಾಂಕ್ ಯು ಸೊ ಮಚ್. ಕೊನೆಯದಾಗಿ ಸರ್ ಬ್ರಿಜೇಶ್ ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಈ ಸಂದರ್ಭ? ಎಸ್, ಇನ್ನು ಯಾವುದೇ ರೀತಿಯ ಹಿಂದಿನ ಸಮಸ್ಯೆಗಳು ಬರಲ್ಲ, ಜೊತೆಗೆ ಇನ್ನು ಮುಂದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತ, ಹಾಗಾಗಿ ತಮ್ಮ ಒಂದು ಲಾಸ್ಟ್ ಆಕ್ಷನ್. ಎಸ್ ಸರ್. ಅಲ್ಲ, ಒಂದು ಮೊದಲಿಗೆ ಹೇಳುವಂಥದ್ದು, ಇದು ಸುಪ್ರೀಂ ಕೋರ್ಟಿನ ಹೊಸ ಜಜ್ಮೆಂಟ್ ಕೊಟ್ಟಿರೋದಲ್ಲ. ಎಸ್, 6 ವರ್ಷ ಹಿಂದೆ ಕಂಬಳ ನಿಷೇಧ ಏನಾಗಿತ್ತ, ಅದರ ನಂತರ ಕಂಬಳ ಪ್ರಾರಂಭ ಆಗುವಾಗ ಹೊಸ ಕಾನೂನಿನಲ್ಲಿ ಅಮೆಂಡ್ಮೆಂಟ್ಗಳನ್ನ ಮಾಡಿಕೊಂಡೇ ಮಾಡಿದ್ದು. ಸೊ ಹೊಡೆಯುವ ಪ್ರಶ್ನೆ ಬರೋದಿಲ್ಲ. ಕಳೆದ 6 ವರ್ಷದಲ್ಲಿ ಯಾವ ರೀತಿ ಕಂಬಳ ಮಾಡ್ಕೊಂಡು ಹೋಗ ಅಲ್ಲ, ಇಲ್ಲಿ ಕೇಳುವಂತದ್ದು ಹಿಂದೆ ಇತ್ತಲ್ಲ, ಹಿಂದಿನ ಕಥೆ ಅದು ಹೋಗಿದೆ. ಓಕೆ, ಯಾಕಂದ್ರೆ ಆ ಹಿಂದಿನ ಕಥೆಗೆ ಹೋದ್ರೆ ಮತ್ತೆ ಕಂಬಳ ಪುನಃ ಸಮಸ್ಯೆ ಸಾಧ್ಯ. ಸೊ ಹಿಂದಿನ ಕಥೆಗೆ ಹೋಗೋ ಪ್ರಶ್ನೆ ಇಲ್ಲ. ಕಂಬಳವನ್ನ ನಾವು ಆಧುನಿಕತೆಯ ರೀತಿಯಲ್ಲಿ ನಾವು ಎಲ್ಲವನ್ನ ವಿಷಯವನ್ನ ಅರ್ಥ ಮಾಡಿಕೊಂಡೇ ಮಾಡಬೇಕು. ಯಾರೋ ಒಂದಿಬ್ರು ಹಿಂದೆ ಕೂಡ ಎಲ್ಲರೂ ಕ್ರೌರ್ಯ ಪ್ರದರ್ಶನ ಮಾಡ್ತಾ ಇದ್ರಂತ ಏನಲ್ಲ, ಒಂದಷ್ಟು ವ್ಯಕ್ತಿಗಳು ಮಾಡ್ತಾ ಇದ್ರು. ಆ ಮಾನಸಿಕತೆಯ ಸಮಸ್ಯೆ ಇದ್ರೆ ನಾವೇನ್ ಮಾಡೋದು? ಇದು ಉದಾಹರಣೆಗೆ ಈಗ ಪೇಟಾದವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಮಾನಸಿಕತೆಯ ಸಮಸ್ಯೆ ಅಷ್ಟೇ, ವಿಷಯದ ಜ್ಞಾನ ಇಲ್ಲ, ಆ ಸಂಸ್ಕೃತಿಯಲ್ಲಿ ಅವ್ರು ಬದುಕಿಲ್ಲ, ಯಾವುದೋ ಒಂದು ಅಜೆಂಡಾಗಳನ್ನು ಇಟ್ಕೊಂಡು ಅದನ್ನು ಮಾಡ್ಲಿಕ್ಕೆ. ಸೊ ಅದನ್ನೆಲ್ಲ ಇವತ್ತು ಮಾತಾಡೋ ಅವಶ್ಯಕತೆ ಇಲ್ಲ. ಒಟ್ಟು ನಮಗೆ ಇವತ್ತು ಖುಷಿಯ ದಿನ. ಸುಪ್ರೀಂ ಕೋರ್ಟ್ ನಮ್ಮ ಸಂಸ್ಕೃತಿಗೆ ಗೌರವವನ್ನು ಕೊಟ್ಕೊಂಡು ನಮ್ಮ ನೆಲದ ಜನಪ್ರತಿನಿಧಿಗಳು ಏನು ಕಾನೂನನ್ನು ಮಾಡಿದ್ದಾರೆ ಅದಕ್ಕೆ ಗೌರವ ಕೊಟ್ಕೊಂಡು ಅವರ ವ್ಯಾಪ್ತಿಯನ್ನು ಮೀರದೆ ಅದನ್ನು ಅವರ ವ್ಯಾಪ್ತಿಗೆ ಬಿಟ್ಕೊಂಡು ನಮ್ಮ ಕಾನೂನನ್ನು ನಾವೇ ರಚಿಸುವಂಥದ್ದು ಪ್ರಜಾಪ್ರಭುತ್ವದಲ್ಲಿ. ಸೊ ಆ ವ್ಯಾಪ್ತಿಯ ಒಳಗಡೆ ನಮ್ಮ ನ್ಯಾಯಾಂಗ ಏನಿದೆಯಾ ಅದಕ್ಕೆ ಗೌರವವನ್ನು ಕೊಟ್ಟು ಅದನ್ನು ಅಲ್ಲೇ ಬಿಟ್ಟು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಸೊ ನಮಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಕಂಬಳವನ್ನು ಉಳಿಸಿ ಬೆಳೆಸ್ತೇವೆ ಅಂತ ನಾವು ಕಂಬಳ ಒರಿಪೋಡ್ ಅಂತ ನಾವೇ ಹೇಳ್ಕೊಂಡು ಹೋಗುವಾಗ, ಸೊ ನಮ್ಮೆಲ್ಲರಿಗೂ, ಅದು ಕಂಬಳ ಜಿಲ್ಲಾ ಸಮಿತಿಯವರು ಇರ್ಬೋದು, ನಮಗಿರ್ಬೋದು, ಕೋಣಗಳ ಮಾಲೀಕರಿರ್ಬೋದು, ಕಂಬಳ ಅಭಿಮಾನಿಗಳಿಗೆ ಇರ್ಬೋದು, ಎಲ್ರಿಗೂ ಒಂದು ಜವಾಬ್ದಾರಿ ಇದೆ. ಯಾಕೆಂದ್ರೆ ಇದು ನಮ್ಮ ಹೆಮ್ಮೆಯ ಪ್ರತೀಕ. ಒಂದು ವಿಶಿಷ್ಟವಾದ ಕ್ರೀಡೆ, ವಿಶ್ವದ ಎಲ್ಲೂ ಕಾಣದಂತ ಒಂದು ವಿಶಿಷ್ಟವಾದ ಕ್ರೀಡೆ ಕಂಬಳ. ಸೊ ಆ ದೃಷ್ಟಿಯಿಂದ ಇದನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮಗಿದೆ. ಸೊ ಹೊಸ ಹೊಸ ಮಾಡಿಫಿಕೇಶನ್ಸ್ಗಳನ್ನು ತಂದುಕೊಂಡು ಈ ಕಾನೂನನ್ನು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಅದನ್ನು ಒಳ್ಳೆ ರೀತಿಯಲ್ಲಿ ಅಳವಡಿಸಿಕೊಂಡು ಕಂಬಳವನ್ನು ಅದ್ಭುತ ರೀತಿಯಲ್ಲಿ ನಾವೆಲ್ಲರೂ ಆಯೋಜಿಸಬೇಕು ಮತ್ತು ಇದಕ್ಕೆ ಎಲ್ಲ ಜನರು ಬರುವ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಮತ್ತಷ್ಟು ಶಕ್ತಿ ಬಂದಿದೆ ಅನ್ನುವಂಥದ್ದು ಹೇಳ್ತೀರಾ? ಓಕೆ ಸರ್. ಇದು ಸದ್ಯ ನಮ್ಮ ತುಳುನಾಡು ಜೊತೆಗೆ ಕರಾವಳಿ ಭಾಗದವರಿಗೆ ಹೆಮ್ಮೆ ಪಡುವಂತಹ ವಿಚಾರ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನಮ್ಮ ತುಳುನಾಡಿನ ಜಾನಪದ ಕ್ರೀಡೆ, ನಮ್ಮ ಮಣ್ಣಿನ ಸತ್ವ ಏನಿದೆ, ನಮ್ಮ ಕೃಷಿಯ ಒಂದು ಅವಿಭಾಜ್ಯ ಅಂಗ ಆಗಿರುವಂತಹ ಈ ನಮ್ಮ ಕಂಬಳಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇವೆಲ್ಲದರ ಜೊತೆಗೆ ಯಾಕೆ ಈ ಕಂಬಳವನ್ನ ಸ್ಟಾಪ್ ಮಾಡಲಾಗಿತ್ತು 1 ವರ್ಷ ಅಥವಾ 2 ವರ್ಷಗಳ ಕಾಲ ಯಾಕಂತ ಬಂದಾಗ, ಇಲ್ಲಿ ಪೇಟ ಒಂದು ತಗಾದೆಯನ್ನ ಎತ್ತುತ್ತೆ. ಯಾವ ರೀತಿ ಅಂತಂದ್ರೆ ಇಲ್ಲಿ ಪ್ರಾಣಿ ಹಿಂಸೆ ಆಗುತ್ತೆ ಅನ್ನೋಂಥದ್ದು ಪ್ರತಿ ಬಾರಿ ಹೇಳ್ತಾ ಇರೋದು ಇಷ್ಟೇ. ನೇರವಾಗಿ ಈಗಾಗಲೇ ಗಣ್ಯರು ಹೇಳಿದ್ರು ಯಾವ ರೀತಿ ಅಂತ ಬಂದಾಗ ಪೇಟ ಅನ್ನುವಂತಹ ಒಂದು ಪ್ರಾಣಿ ದಯಾ ಸಂಘ ನಿಜವಾಗ್ಲೂ ಕೂಡ ಅವರುಗಳಿಗೆ ಜಾನುವಾರುಗಳ ಮೇಲೆ ಪ್ರೀತಿ ಇದೆ ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ಅದೆಷ್ಟೋ ಗೋ ಹತ್ಯೆಗಳು ನಡೆಯುತ್ತೆ, ಅದನ್ನು ನಿಲ್ಲಿಸಬಹುದಿತ್ತು. ಅಥವಾ ಅಕ್ರಮವಾಗಿರುವಂತಹ ಧನ ಸಾಗಾಟ ಆಗುತ್ತೆ, ಕಳ್ಳ ಸಾಗಾಣಿಕೆ ಆಗುತ್ತೆ, ಅದನ್ನ ಹಿಡಿಬಹುದಿತ್ತು, ಅದನ್ನು ನಿಲ್ಲಿಸಬಹುದಿತ್ತು. ಅಥವಾ ನಮ್ಮ ರಸ್ತೆಗಳಲ್ಲಿ ಅದೆಷ್ಟೋ ಬೀಡಾಡಿ ದನಗಳಿರುತ್ತೆ, ಅವುಗಳನ್ನ ಸಾಕಿ ಸಲಹಬಹುದಿತ್ತು, ಗೋಶಾಲೆಗಳನ್ನ ಮಾಡಬಹುದಿತ್ತು. ಅದೆಲ್ಲ ಯಾವುದು ಕೂಡ ಅವರುಗಳ ಕಣ್ಣಿಗೆ ಕಾಣಲ್ಲ. ಕಾಣುವಂಥದ್ದು ಬಹಳಷ್ಟು ಕಷ್ಟಪಟ್ಟು ಪ್ರೀತಿಯಿಂದ ಸಾಕಿದಂತಹ ಈ ಒಂದು ಕಂಬಳದ ಕೋಣಗಳು. ತಾವು ಒಂದ್ಸಲ ಈ ಕಂಬಳದ ಕೋಣಗಳನ್ನ ಸಾಕುವಂತಹ ಯಜಮಾನರ ಮನೆಗೆ ಹೋಗ್ಬೇಕು, ಆವಾಗ ಗೊತ್ತಾಗುತ್ತೆ ಯಾವ ರೀತಿ ಇದನ್ನ ಮುದ್ದು ಮಾಡ್ತಾರೆ, ಯಾವ ರೀತಿ ಇದನ್ನ ಸಾಕ್ತಾರೆ, ಯಾವ ರೀತಿ ಇದನ್ನ ಬೆಳೆಸ್ತಾರೆ ಅನ್ನುವಂಥದ್ದು, ಯಾವ ರೀತಿ ಇದಕ್ಕೆ ಊಟವನ್ನ ಹಾಕ್ತಾರೆ ಅನ್ನುವಂಥದ್ದು ಸ್ವಲ್ಪ ನೋಡಿದಾಗ ನಿಜವಾಗ್ಲೂ ಗೊತ್ತಾಗುತ್ತೆ. ಅಂದ್ರೆ ಅಲ್ಲಿಗೆ ಅವ್ರುಗಳು ಭೇಟಿ ಕೊಡುವಂಥದ್ದು ಈ ರೀತಿ. ಈಗಾಗಲೇ ಕಡಂಬ ಸರ್ ಹೇಳಿದಾಗೆ ಯಾವ ರೀತಿ ಕಂಬಳ ನಡೆಯುವಂತಹ ಸ್ಥಳಗಳಿಗೆ ಹೋಗಿ ಅಲ್ಲಿ ಪೆಟ್ಟು ಯಾವಾಗ ಕೊಡ್ತಾರೆ ಅಥವಾ ಎಲ್ಲಿ ಯಾವಾಗ ಸ್ವಲ್ಪ ಎಡವುತ್ತಾರೆ ಆ ಒಂದು ಫೋಟೋಗಳನ್ನು ತೆಗೆದು ಕಳಿಸುವಂತಹ ಒಂದು ಏನು ಮಾನಸಿಕವಾಗಿರುವಂತಹ ಹಿನ್ನಡೆಯುಳ್ಳಂತಹ ಒಂದು ವ್ಯಕ್ತಿಗಳು. ನೋ ಡೌಟ್ ಆ ಒಂದು ವಿಚಾರಗಳು, ಯಾಕಂದ್ರೆ ಬಹಳಷ್ಟು ವಿಚಾರಗಳು ನಮ್ಮ ಸಮಾಜದಲ್ಲಿ ನಡೀತಾಗ ಅದರ ಬಗ್ಗೆ ಧ್ವನಿ ಎತ್ತದವರು ಈ ರೀತಿಯ ವಿಚಾರಗಳ ಧ್ವನಿ ಎತ್ತಾರೆ ಅಂತ ಬಂದಾಗ ಕೊನೆಗೂ ಕೂಡ ನ್ಯಾಯ ಗೆದ್ದಿದೆ. ಜೊತೆಗೆ ನಮ್ಮ ತುಳುನಾಡಿನ ಮಣ್ಣಿನ ಸತ್ವ ಜಾನಪದ ಕ್ರೀಡೆ ಕಂಬಳಕ್ಕೆ ಗೆಲುವಾಗಿದೆ. ಇದೆಲ್ಲವೂ ಕೂಡ ನಮ್ಮ ಕರಾವಳಿ ಭಾಗದ ಈ ಎಲ್ಲಾ ಗಣ್ಯ ವ್ಯಕ್ತಿಗಳು ಮಾಡಿರುವಂತಹ ಪ್ರಾಮಾಣಿಕವಾಗಿರುವಂತಹ ಹೋರಾಟ, ಆ ಕೆಚ್ಚೆದೆಯ ಹೋರಾಟಕ್ಕೆ ಸಿಕ್ಕಿರುವಂತಹ ಜಯ. ಹಾಗಾಗಿ ಆ ಜಯವನ್ನ ನಿಮ್ಮ ಜೊತೆ ಸಂಭ್ರಮ ಮಾಡಬೇಕನ್ನುವಂತಹ ವಿಚಾರದಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ. ಬಹಳಷ್ಟು ಕರೆಗಳು ಈಗಲೂ ಕೂಡ ಬರ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು, ಸಮಯದ ಅಭಾವ ತುಂಬಾನೇ ಇದೆ, ಹಾಗಾಗಿ ಕರೆಗಳನ್ನು ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿರುವಂತಹ ಅತಿಥಿಗಳು, ಜೊತೆಗೆ ನಮ್ಮ ಕಂಬಳವನ್ನ ಉಳಿಸುವಲ್ಲಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವಂತಹ ಗಣ್ಯ ವ್ಯಕ್ತಿಗಳು ಗುಣಪಾಲ್ ಕಡಂಬ ಸರ್, ಸಂಚಾಲಕರು ಕಂಬಳ ಅಕಾಡೆಮಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಬ್ರಿಜೇಶ್ ಚೌಟ್ರು, ಸಂಘಟಕರು ಮಂಗಳೂರು ಕಂಬಳ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಾರಿ ಗರ್ದು ಗಮ್ಮತ್ ಡೌಡ್ ಈ ಸಲ ಕಂಬಳ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.
ಒಂಚೂರು ಬಿಡಬಲ್ಲಣ್ಣ ಬಿಡಬಲೆ ಗಂತಿಗೆ ಬಲಣ್ಣ